ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಶ್ರೀಕೃಷ್ಣನ ಉಪದೇಶದ ಭಾಗದ ಭೀಷ್ಮ ಪರ್ವದ 34ನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗೀತೆಯಲ್ಲಿ 10ನೇ ಅಧ್ಯಾಯ. ಈ ಅಧ್ಯಾಯದ ಮುಖ್ಯ ಸಾರ, ಇದಕ್ಕೆ ಹೆಸರು ವಿಭೂತಿ ಯೋಗ ಅಂತ. ನೇರ ಮಹಾಭಾರತದಲ್ಲಿ ಈ ಯಾವ ಅಧ್ಯಾಯಗಳಿಗೂ ಹೆಸರು ಕೊಟ್ಟಿಲ್ಲ ಮೂಲ ಗ್ರಂಥದಲ್ಲಿ. ಆದ್ರೆ ಆಮೇಲೆ ಅಧ್ಯಯನ ಮಾಡುವವರು ಅದಕ್ಕೆ ಹೆಸರೇನು ಅಂತ ಕೇಳಿದ ತಕ್ಷಣ ಅದರ ಕಂಟೆಂಟ್ ಏನು ಅಂತ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ಹೆಸರಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮುಖ್ಯವಾಗಿ ಭಗವಂತನೇ ಹೇಳ್ತಾನೆ. ಯಾಕೆಂದ್ರೆ 9ನೇ ಅಧ್ಯಾಯದಲ್ಲಿ ನನ್ನನ್ನು ಅನುಸರಿಸಿದ ಯಾರೂ ಕೂಡ ಕೆಟ್ಟದನ್ನ ಸಾಗುವುದಿಲ್ಲ, ಅದಕ್ಕಾಗಿ ನನ್ನಲ್ಲೇ ಮನಸ್ಸಿಡು, ನನ್ನ ಬಗೆಗಿನ ಕಾರ್ಯಗಳನ್ನೇ ಮಾಡು, ನನ್ನಲ್ಲೇ ತನೆಬಾಗು, ಆಗ ನೀನು ನಾನೇ ಪರಗತಿ ಅಂತ ಭಾವಿಸಿದ್ರಿಂದಾಗಿ ಉತ್ತಮವಾದಂತಹ ಲೋಕವನ್ನ ಹೊಂದುತ್ತೀ ಅಂತ ಕೃಷ್ಣ ಅರ್ಜುನನಿಗೆ ನಿರೂಪಣೆ ಮಾಡಿದ್ದ. ಅದಕ್ಕೆ ಮತ್ತೆ ಸಂದೇಹ ಬರುವುದೇನು ಅಂದ್ರೆ, ಎಲ್ಲ ಕಡೆ ನನ್ನನ್ನು ಕಾಣಬೇಕು ಅಂದ್ರೆ ಎಲ್ಲ ಕಡೆ ನೀನಿರುವುದು ಗೊತ್ತಾಗ್ಬೇಕು. ಎಲ್ಲ ಕಡೆ ನೀನಿರುವುದು ಗೊತ್ತಾಗುದು ಅಂದ್ರೆ ದೇವರ ಎಲ್ಲಾ ಕಡೆಯಲ್ಲಿರುವ ವಿಭೂತಿಯ ವಿಷಯಗಳ ಪರಿಚಯ ಆಗ್ಬೇಕು. ಅದಕ್ಕೆ ಕೃಷ್ಣನೇ ನೀನು ಇನ್ನೂ ತಿಳ್ಕೊಳ್ಬೇಕಾದ್ದಿದೆ, ನಾನು ಎಲ್ಲಿದ್ದೇನೆ ಅಂತ ತಿಳಿದ್ರೆ ನೀನು ತುಂಬಾ ಖುಷಿ ಪಡುವವನು, ಹಾಗಾಗಿ ನಿನ್ಗೆ ಹೇಳ್ತಾ ಇದ್ದೇನೆ. ಬೇರೆಯವರಿಗಾದ್ರೆ ನಾನು ಹೇಳ್ತಿರ್ಲಿಲ್ಲ. ನೀನು ಪ್ರಿಯಮಾಣಾಯ, ಪ್ರಿಯಮಾಣ ಅಂದ್ರೆ ಸಂತೋಷ ಪಡುವವ. ನಿನಗೆ ಕೇಳಿದ ತಕ್ಷಣ ನಿನಗೆ ತುಂಬಾ ಸಂತೋಷ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಹಿತಕಾಮ್ಯಯ, ನಿನ್ನ ಹಿತವನ್ನ ಬಯಸಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತ ಕೃಷ್ಣ ನಮೇ ವಿದುಸ್ಸುರಗಣ, ನಾನು ಹೇಳದೇ ಇದ್ರೆ ದೇವತೆಗಳ ಗುಂಪು ಕೂಡ ನನ್ನ ಹುಟ್ಟು, ನನ್ನ ಅಸ್ತಿತ್ವದ ಕೊನೆಗಾಣಿಸುವಿಕೆ ಯಾವುದು ತಿಳಿಲಿಕ್ಕಾಗಲ್ಲ. ನಮ್ಮ ಹರ್ಷಯ, ಋಷಿಗಳು ಕೂಡ ತಿಳ್ಕೊಳ್ಳಿಕ್ಕಾಗುದಿಲ್ಲ. ಯಾಕೆಂದ್ರೆ ಆ ಋಷಿಗಳು ಎಲ್ಲಿವರೆಗೆ ತಿಳ್ಕೊಳ್ಬಹುದು, ಅವ್ರು ಕಂಡು ಬಿಟ್ಟ ಮೇಲೆ ಏನು ಅಂತ ತಿಳ್ಕೊಳ್ಬಹುದು. ಆದ್ರೆ ಅಹಮಾದಿರ್ಹಿ ದೇವಾನಾಂ ಋಷೀಣಾಂಚ ಪರಂತಪ, ಆ ಋಷಿಗಳಿಗೆ ದೇವತೆಗಳಿಗೆ ಮೊದಲು ನಾನೇ ಇದ್ದವನು. ಅದರಿಂದಾಗಿ ಅವ್ರು ಆಮೇಲೆ ಕಂಡುಬಿಟ್ಟದ್ದು. ಅವ್ರು ಆಮೇಲೆ ಕಂಡುಬಿಟ್ಟದ್ರಿಂದ ಅವರಿಗೆ ಅವ್ರು ಹುಟ್ಟಿದ ನಂತರದ ಪ್ರಪಂಚ ಗೊತ್ತಿದೆ, ಆದ್ರೆ ಅವರಿಗಿಂತ ಹಿಂದೆ ಏನಿತ್ತು ಅದು ಗೊತ್ತಿಲ್ಲ. ಅದರಿಂದಾಗಿ ನಾನು ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದಾಗಿ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ, ಸರ್ವಶಃ ಸಣ್ಣ ವಿಷಯ ಅಲ್ಲ, ಎಲ್ಲಾ ಮುಖಗಳಲ್ಲೂ ನಾನ್ ಪರಿಚಯ ಮಾಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲದರ ಮೂಲ ನಾನೇ. ಮೂಲ ಅಂದ್ರೆ ಎಲ್ಲದಕ್ಕಿಂತ ಕಾರಣ, ಮೊದಲಿದ್ದವನು ಅಂತ ಅರ್ಥ. ಮೂಲ ಅಂದ್ರೆ ಬೇರು, ಅದೇ ಮರವಾಯ್ತು ಅನ್ನುವ ಅರ್ಥ ಅಲ್ಲ. ನಾನೇ ಎಲ್ಲದರ ಬೇರು ಅಂತಂದ್ರೆ ಮುಂದೆ ಹಣ್ಣಾಗ್ಲಿಕ್ಕೆ, ಹೂವಾಗ್ಲಿಕ್ಕೆ, ಕಾಯಾಗ್ಲಿಕ್ಕೆ ಮಣ್ಣನ್ನ ತಂದು ರಸವತ್ತಾಗಿಸಿ ಅದಕ್ಕೆ ಸ್ವರೂಪವನ್ನ ಕೊಟ್ಟವನಾದ್ರಿಂದಾಗಿ ಅಹಮಾದಿರಿಹಿ, ನಾನೇ ಎಲ್ಲದರ ಆದಿ. ಆದಿ ಅಂತಂದ್ರೆ ಅತ್ತಿ ತಿನ್ನೋನು ನಾನೇ, ಕೊನೆಗದನ್ನ ತಂದು ಮೊದಲಿಗೆ ಕಾರಣೀಭೂತನಾಗಿ ನಿಲ್ಲಿಸಿದವನು ನಾನೇ. ಯಾರು ನನ್ನನ್ನ ಅಜಂ ಅನಾದಿಂ ಇತಿ ವೇತ್ತಿ, ಲೋಕದ ಮಹತ್ವವುಳ್ಳ ಎಲ್ಲ ಶಕ್ತಿಗಳನ್ನು ಕೂಡ ತನ್ನ ಒಡೆತನದಲ್ಲಿ ನಡೆಸುವವರಲ್ಲಿ ಹಿರಿಯ ಅಂತ ಯಾರು ನನ್ನನ್ನು ತಿಳ್ಕೊಳ್ತಾರೋ, ಲೋಕ ಮಹೇಶ್ವರಂ, ಲೋಕದ ಅಂದ್ರೆ ಜನರ, ಅದರಲ್ಲಿ ಶ್ರೇಷ್ಠರಾದ ಮಹತ್ವವನ್ನು ಪಡೆದವರ, ಈಶನಶೀಲ ಅಂದ್ರೆ ಅದನ್ನ ನಡೆಸುವ ಸಾಮರ್ಥ್ಯ ಇರುವವರಲ್ಲಿ, ಇಡೀ ಜಗತ್ತನ್ನ ನೋಡಿಕೊಳ್ಳುವ ಸಾಮರ್ಥ್ಯ ಇರುವವರಲ್ಲಿ ವರ ಶ್ರೇಷ್ಠನಾದವನು ಅಂತ ನನ್ನನ್ನ ಅಜಂ ಹುಟ್ಟದವನು, ಅನಾದಿಂ ಯಾವುದು ಅವನಿಗೆ ಮತ್ತೊಂದು ಕಾರಣ ಇಲ್ಲ, ಅವನು ಹುಟ್ಟಿಲ್ಲ, ಅವನಿಗೆ ಇನ್ನೊಂದು ಹುಟ್ಲಿಕ್ಕೆ ಕಾರಣವೂ ಇಲ್ಲ, ಮತ್ತೆ ಅವನಿಗೊಂದು ತುದಿ ಇಲ್ಲ. ಸರಿ, ಇವನು ಹುಟ್ಲಿಲ್ಲ ಅಂತ ಈಗ ನಮಗೆ ಯಾರಿಗೂ ಗೊತ್ತಿಲ್ಲ, ಆದ್ರಿಂದಾಗಿ ನೀವು ಹೇಳ್ತಿದ್ರಿ ಅಜ ಅಂತ. ಆದ್ರೂ ಲೋಕದಲ್ಲಿ ನಾವು ನೋಡಿದ್ದೇನು,
ಅದು ಕೂಡ ಎಲ್ಲಿಯಾದ್ರೂ ಒಂದ್ ಕಡೆ ಹುಟ್ಟಿರ್ಬೇಕಲ್ವಾ? ನಮ್ಮಿಂದ ಯಾವ್ದ್ರಿಂದನೂ ಹುಟ್ಟಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಆದ್ರೆ ಅದು ಎಲ್ಲೋ ಒಂದ್ ಕಡೆಯಿಂದ ಹುಟ್ಟಿರ್ಬೇಕಲ್ವಾ? ಅಂದ್ರೆ ಕೃಷ್ಣ ಹೇಳ್ತಾನೆ, ಅಯ್ಯೋ ದಡ್ಡ, ನಿಮ್ಗೆ ಅನಾದಿ ಅನ್ನೋ ಶಬ್ದಕ್ಕೆ ಅರ್ಥ ಆಗಿಲ್ಲ. ಅನಾದಿ ಅಂತಂದ್ರೆ ಅದಕ್ಕೆ ತುದಿ ಇಲ್ಲ ಅಂತಾನೆ ಅರ್ಥ. ಅದಕ್ಕೂ ಆದ್ರೂ ಒಂದು ತುದಿ ಮುಂದೆ, ಒಂದು ಹಿಂದೆ, ಎಲ್ಲೋ ಒಂದ್ ಕಡೆ ಅಂತ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಅದಕ್ಕೆ ನಾನು ಗಣಿತದ ಉತ್ತರ ಕೊಟ್ಟದ್ದು. ನೀವು 0 ಅಂತ ಬರೆದು ಮುಂದೆ 1 2 3 4 5 6 7 10 20 60 70 90 100 25,000 10,000 35,000 100 ಕೋಟಿ 25 ಕೋಟಿ 25,000 ಕೋಟಿ ಎಲ್ಲಿಗೆ ನಿಲ್ಲಿಸ್ತೀರಿ? ಆಗತ್ತಾ? ಮೈನಸ್ ನಿಲ್ಲಿಸ್ತೀರಾ? ಇಲ್ಲ, ಅಲ್ಲಿ ಆಗುದಿಲ್ಲಲ್ಲ. ಹಾಗೆ ಈ ಕಾಲ, ಈ ಭಗವಂತನ ಅಸ್ತಿತ್ವ ಮತ್ತು ದೇಶ, ಅದು ಕೂಡ ಎಂಡ್ಲೆಸ್. ಅದನ್ನೇ ಅನಾದಿ ಶಬ್ದದಿಂದ ಹೇಳಿ, ನಾನು ಎಂಡ್ಲೆಸ್, ನನಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಹೀಗೆ ಯಾರು ಅಸಮ್ಮೂಢ, ಮೂಢ ಅಂದ್ರೆ ದಡ್ಡತನ, ಸಮ್ಮೂಢ ಅಂದ್ರೆ ಚೆನ್ನಾಗಿರುವ ದಡ್ಡತನ, ಅಂದ್ರೆ ಬಹಳ ಬೇಗ ಇನ್ನೂ ಮೂರ್ಖತನದ ಪರಮಾವಧಿ. ಅನಾದಿ ಅಂತಂದ್ರೆ ಈ ತುದಿ ಇಲ್ಲ, ಉಲ್ಟ ತುದಿ ಇಲ್ಲ. ಅನಂತ ಅಂದ್ರೆ ಮುಂದಿನ ತುದಿ ಇಲ್ಲ. ಕೆಲವುದೇನಂದ್ರೆ ಈಗ ಮನಸ್ಸು ಅನಾದಿ, ಆದ್ರೆ ಅದು ಅನಂತ ಅಲ್ಲ. ಯಾವಾಗ ಜೀವನಿಗೆ ಮೋಕ್ಷ ಆಗುತ್ತೋ ಆಗ ಮನಸ್ಸು ಕಟ್ಟಾಗುತ್ತೆ. ಅದು ಹುಟ್ಟು ಇಲ್ಲ ಅದಕ್ಕೆ, ಯಾಕಂದ್ರೆ ಜೀವದ ಜೊತೆಗೆ ಇದ್ದದ್ದು. ಆದ್ರೆ ಅನಂತ, ಶಾಂತ ಅದು, ಯಾಕೆಂದ್ರೆ ಆಮೇಲೆ ನಾಶ ಆಗುತ್ತೆ. ಇನ್ನು ಕೆಲವು ಏನು ಅಂದ್ರೆ, ಈಗ ಶಾಸ್ತ್ರದ ಭಾಷೆಯಲ್ಲಿ ಸ್ವಲ್ಪ ಕಷ್ಟ. ಪುಸ್ತಕ ಇದು ಸುಟ್ಟು ಇಲ್ಲವಾಯಿತು ಅಂತ ಇಟ್ಕೊಳ್ಳಿ. ಪುಸ್ತಕ ಸುಟ್ಟು ನಾಶವಾಯಿತು. ಈ ನಾಶ ಅನ್ನೋದು ಈಗ ಹುಟ್ಟಿತು. ಈ ಪುಸ್ತಕದ ನಾಶ ಆಯಿತು ಅನ್ನೋದು ಈಗ ಹುಟ್ಟಿದ್ದಲ್ವಾ? ನಾಶ ಅನ್ನೋದು ಈಗ ಹುಟ್ಟಿದ್ದು. ಆದ್ರೆ ಇದಕ್ಕೆ ಎಂಡಿಲ್ಲ. ಮತ್ತೆ ಈ ಪುಸ್ತಕ ಬರುತ್ತಾ ಇದೇ ತರ? ಇಲ್ಲ. ಇದು ಪುಡಿ ಪುಡಿಯಾಗಿ ಇನ್ನೊಂದು ಯಾವ್ದೋ ಕಣವಾಗಿ ಇನ್ಯಾವತ್ತೋ ಬರುತ್ತೆ. ಆದ್ರೆ ಈ ಪುಸ್ತಕ ಅಂತೂ ಅಲ್ಲ ಅದು. ಅಂದ್ರೆ ಕೆಲವುದಕ್ಕೆ ಈ ತುದಿ ಇರುತ್ತೆ, ಕೆಲವುದಕ್ಕೆ ಈ ತುದಿ ಇರುತ್ತೆ. ಮನಸ್ಸು ಅನ್ನೋದಕ್ಕೆ ಆರಂಭ ಇದೆ, ಆರಂಭ ಇಲ್ಲ, ಅಂತ್ಯ ಇದೆ. ನಾಶಕ್ಕೆ ಆರಂಭ ಇದೆ, ಅಂತ್ಯ ಇಲ್ಲ. ಅದರಿಂದಾಗಿ ಈ ಎರಡು ಮುಖಗಳಲ್ಲಿರುವಂತ ಅಂಶವನ್ನ ಬೇರ್ಪಡಿಸ್ಲಿಕ್ಕೋಸ್ಕರ ಭಗವಂತನನ್ನ, ಅವನು ಹುಟ್ಟೂ ಇಲ್ಲ ಅಂತ್ಯವೂ ಇಲ್ಲ, ಈ ಎರಡನ್ನು ಕೂಡ ಬಿಡಿಸಿ ಹೇಳಿದ್ರು. ಇದು ಅಸಮ್ಮೂಢನವನಿಗೆ ಆದವನಿಗೆ ಮಾತ್ರ ಅರ್ಥ ಆಗತ್ತೆ. ಸಮ್ಮೂಢರಲ್ಲಿ ಇದೇ ಪ್ರಶ್ನೆ, ಈಚೆಯಿಂದ ಇಲ್ವಾ, ಆಚೆಯಿಂದ ಇಲ್ವಾ? ಅದು ಯಾಕೆ ಲೋಕದಲ್ಲಿ ಇನ್ನೊಂಥರ ಈ ತರ ಹುಟ್ಟಿದ್ದೆಲ್ಲ ನಾವು ನೋಡಿ ಅಭ್ಯಾಸ ಆಗಿರೋದು, ಅದಕ್ಕೆ ಯಾಕೆ ಇರಬಾರ್ದು ದೇವರಿಗೆ? ಎಲ್ಲವನ್ನು ಸೃಷ್ಟಿಸುವ ದೇವರನ್ನು ಯಾರು ಸೃಷ್ಟಿಸಿದೋ ಅಂತ ಮತ್ತೆ ನಾವು ಭಾರಿ ಬುದ್ಧಿವಂತರು ಅನ್ನೋ ತರ ಪ್ರಶ್ನೆ ಕೇಳ್ತಿರ್ತಾರೆ. ಅದು ಏನ್ ಎದೆ ಒಬ್ಬಿಸಿ ಕೇಳ್ತಿರ್ತಾರೆ ಅಂದ್ರೆ, ನಾವು ದಡ್ರು ಅಂತ ಗೊತ್ತಾಗತ್ತೆ ಅಂತ ಅನ್ನೋದು ಗೊತ್ತಾಗಲ್ಲ ಅವರಿಗೆ, ಅಷ್ಟು ಸಮ್ಮೂಢರು. ಅದಕ್ಕೋಸ್ಕರ ಕೃಷ್ಣ ಇದು ಅಸಮ್ಮೂಢನಿಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ವೇದದ ಅಪೌರುಷೇಯ ಆದ್ರೂ ಸ್ವಲ್ಪ ಕಷ್ಟ, ಅದು ಪಕ್ಕ ತಲೆಗೆ ಹೋಗುದಿಲ್ಲ. ತುಂಬಾ ಜಿಜ್ಞಾಸೆ ಮಾಡಿ 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 ಕೆಲವೆಲ್ಲ ಏನ್ ಗೊತ್ತಾ, ಎಷ್ಟೇ ನಾವು ಶಾಸ್ತ್ರ ಓದಿದ್ರು ಅದು ಒಂದು ನಿರಂತರ ಆ ಅನುಭವದ ಕಂಟಿನ್ಯೂಯೇಷನ್ ಇದ್ರೆ ಮಾತ್ರ ಅದು ಕನ್ವಿನ್ಸ್ ಆಗುತ್ತೆ. ಆ ಅನುಭವ ಕಂಟಿನ್ಯೂಸ್ ಆಗಿಲ್ಲ ಅಂದ್ರೆ ಮಧ್ಯದಲ್ಲಿ ಕಟ್ಟಾದ್ರೆ ಮತ್ತೆ ಫಸ್ಟ್ ಇಂದನೇ ಬರ್ಬೇಕಾಗುತ್ತೆ. ಯಾಕಂದ್ರೆ ಆ ಲಾಜಿಕ್ಗಳೆಲ್ಲ ಬ್ರಿಟ್ಲಾಗ್ಬಿಡುತ್ತೆ, ಕಟ್ ಆಗುತ್ತೆ. ಯಾಕೆ ಹೀಗೆ, ಯಾಕೆ ಹಾಗೆ ಅನ್ನೋ ಪ್ರಶ್ನೆಗಳೆಲ್ಲ ಮರ್ತೋಗಿರುತ್ತೆ. ಈ ಅಪೌರುಷೇಯ ಅನ್ನೋದಕ್ಕೆ ನಾವೇನೇನು ಲಾಜಿಕ್ಗಳನ್ನ ಯೋಚನೆ ಮಾಡಿದ್ವಿ, ಅದು ಮತ್ತೆ ಮತ್ತೆ ರೀಕಲೆಕ್ಟ್ ಮಾಡ್ತಾ ಇದ್ರೆ ಮಾತ್ರ ಅದು ಒಂದ್ಸರ್ತಿ ಅನುಭವಕ್ಕೆ ಬೀಳುತ್ತೆ. ಹೌದು. ಯಾಕೆಂದ್ರೆ ನಮಗೆ ಲೋಕದಲ್ಲಿ ಏನು ಬರೆಯದೆ ಒಂದು ವಾಕ್ಯ ಇಲ್ಲ, ಬರೆಯದ ಒಂದು ವಾಕ್ಯ ಇರುವುದು ಹೇಗೆ? ಇದು ಅಪೌರುಷೇಯ. ಯಾರು ಬರೀಲಿಲ್ಲ, ಆದ್ರೆ ವಾಕ್ಯ ಇದೆ. ದೇವರ ಬಗ್ಗೆನೂ ಹೀಗೇನೆ ಪ್ರಶ್ನೆ ಬರುತ್ತೆ, ಇದೆ ಅಂದ್ಮೇಲೆ ಯಾರು ಸೃಷ್ಟಿ ಮಾಡಿರ್ತಾರೆ ಅಂತ. ಹಾಗೇನೆ ಇದು ಕೂಡ ಇದೆ, ಸೃಷ್ಟಿ ಮಾಡಿಲ್ಲ ಯಾರು. ದೇವರನ್ನು ಒಪ್ಪಿದ್ಮೇಲೆ ಅವನೇ ಒಪ್ಪಿಕೊಂಡ, ಅದೇ ಅವನೇ ನಿರಂತರ ಮತ್ತೆ ಉದ್ಗಿರಣ ಹೊರಗೆ ಲೋಕಕ್ಕೆ. ಸೃಷ್ಟಿ ಆರಂಭದಲ್ಲಿ ನಮ್ಗೆಲ್ಲ ಜಗತ್ತಿನ ನಿಯಮ ಏನು, ಹೇಗಪ್ಪ ಅನ್ನುವ ಯೋಚನೆ ಇದ್ರೆ ಯೋಚನೆ ಮಾಡ್ಬೇಡಿ, ಜಗತ್ತಲ್ಲೇ ಇದೆ, ಅದನ್ನೇ ನಾನು ರಿವೀಲ್ ಮಾಡ್ತೇನೆ ಅಂತ ತೆಗೆದು ತೋರಿಸ್ತಾನೆ. ಯಾಕಂದ್ರೆ ದೇವರೇ ಹೇಳುದು, ಇದು ನಾನು ಹೇಳಿದ್ದಲ್ಲ ಅಂತ. ಏನಂತಾರೆ, ಹೌದು, ಆಕಾಶದಲ್ಲಿ ಹೇಗೆ ಶಬ್ದ ನಮ್ಗೆ ಕೇಳಿಸುವುದು ಇರುತ್ತೋ ಆ ವಾಕ್ಯ ರೂಪದಲ್ಲೇ ಇರುತ್ತೆ. ಓಂಕಾರದಿಂದ ಋಷಿಗಳಾದವನಿಗೆ ಟ್ಯೂನ್ ಆಗುತ್ತೆ. ಆ ಆಕಾಶದ ಜೊತೆಗೆ ಟ್ಯೂನ್ ಆದಾಗ ಅವನಿಗೆ ಬೇಕಾದ ಎಲ್ಲವೂ ಹೊಳಿಯಲ್ಲ. ಅಲ್ಲಿರುವ ಅಕ್ಷರಗಳ ರಾಶಿಯಲ್ಲಿ ಅವನ ಅಕಸ್ಮಾತು ಅವನು ಯಾವುದನ್ನು ಹೆಚ್ಚು ಅಧ್ಯಯನ ಮಾಡಿರ್ತಾನೆ, ಯಾವ
ದೇವತಾ ಚಿಂತನೆಯನ್ನು ಹೆಚ್ಚು ಮಾಡಿರ್ತಾನೆ, ಯಾವ ಋಷಿಯ ಪರಂಪರೆಯನ್ನು ಹೆಚ್ಚು ಗೌರವಿಸಿರ್ತಾನೆ, ಆ ಪರಂಪರೆಯ ಮಂತ್ರಗಳು ಅವನಿಗೆ ಜಾಗೃತಿಯಲ್ಲಿ ಕಾಣುತ್ತೆ, ಅಂತರ್ಜಾಗೃತಿಯಲ್ಲಿ ಕಾಣುತ್ತೆ. ದೇವವ್ರತ 1.5 ವರ್ಷದಲ್ಲೇ 5 ವರ್ಷದ ಪಾಠ, 1.5 ವರ್ಷದಲ್ಲೇ ಅವ್ರು ಎಷ್ಟೋ ಜನ್ಮಕ್ಕೆ ಹೌದು ಹೌದು. ಅಂದ್ರೆ ಪೂರ್ವ ಜನ್ಮದ ಸಂಸ್ಕಾರ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹವಶೋಪಿ ಸ. ಯಾವುದು ದೇವರ ವ್ಯವಸ್ಥೆಯಲ್ಲಿ ಹಿಂದಿನ ಕ್ಲಾಸ್ ಇದು ಮರ್ತೋಗುತ್ತೆ ಅಂತಿಲ್ಲ, ಅಥವಾ ಹಿಂದಿನ ಕ್ಲಾಸ್ ಬಂದಿದ್ರು ನೀನು ಈ ಕ್ಲಾಸಿಗೆ ಲೆಕ್ಕಕ್ಕಿಲ್ಲ ಹಿಂದೋಗುಂತ ಕಳಿಸಲ್ಲ, ಮುಂದಿನ ಕ್ಲಾಸಿಗೆ ಕಳಿಸ್ತಾರೆ. ಜಗತ್ತಿನ ವ್ಯವಸ್ಥೆಯಲ್ಲಿ ಅವ್ರು ಅಲ್ಲೇ ಇರ್ತಾರೆ, ಅಂತರಂಗದಲ್ಲಿ ಅವ್ರು ಮುಂದಿರ್ತಾರೆ. ಹಾಗಾಗಿ ಹುಡುಗನಿಗೆ ವಾಸುದೇವನಿಗೆ ಅವ್ರು ಪಾಠ ಮಾಡ್ತಾ ಇದ್ದಾಗ ಆಕಾಶ ನೋಡ್ತಿದ್ದೆ, ಏಯ್ ಕೆಳಗ್ ಬಾರೋ, ಪಾಠ ಮಾಡ್ತಾ ಇದ್ರೆ ಆಕಾಶ ನೋಡ್ದಾಗ ಕೂತಿದ್ದಿಲ್ಲ ಮರದ ಮೇಲೆ, ಹೇಳ್ ನೋಡೋಣ ಮುಂದಿದ್ದು ಅಂತ ಹೇಳಿದ್ರೆ ಪಾಠ ಆಗಿದ್ದು ಆಗದೇ ಇದ್ದಿದ್ದು ಎಲ್ಲ ಹೇಳಿ ಮುಗಿಸ್ಬಿಟ್ಟ. ಅವ್ರು ಕಂಗಾಲಾದ್ರೆ ಇವನಿಗೆ ನಾನೇನ್ ಪಾಠ ಮಾಡುದು ಅಂತ. ಅಂದ್ರೆ ಹಾಗೆ ಇರ್ತಾರೆ ಕೆಲವರು. ಅದು ಯಾರು ಅಂತ ಮರ್ತೋಯ್ತು, ಯಾರೋ ಒಬ್ರು ಇನ್ನೊಬ್ರು ಯಾರೋ ಸನ್ಯಾಸಿಗಳ ಬಗ್ಗೆ ಹಂಗೆ ಗೋವಿಂದಾಚಾರ್ಯರಪ್ಪ ಪಾಠ ಮಾಡ್ತಾ ಇದ್ದಾಗ ಅವ್ರು ಆಕಾಶ ನೋಡ್ತಾ ಇದ್ರಂತೆ, ವಿಬುಧ ಮಾನ್ಯರು ಅನ್ಸುತ್ತೆ ಮೋಸ್ಟ್ಲಿ. ಏನು ತರಗತಿಯಲ್ಲಿ ಗಮನ ಕೊಡ್ತಾ ಇಲ್ಲ ಅಂತ ಏನೋ ಅವ್ರು ಕೇಳಿದ್ರಂತೆ. ಇಲ್ಲ ಅದು ಏನೋ ನೆನಪಾಯ್ತು ಅಂತ ಅಂದ್ರಂತೆ. ಸರಿ ಅದು ಹೇಳು, ನನಗೆ ಏನ್ ಹೇಳ್ದೆ ಹೇಳು. ಅವ್ರಿಗೆ ಎಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನೆಕ್ಸ್ಟ್ ಪೇಜ್ ಅದು ಗಾಳಿಗೆ ನೆಕ್ಸ್ಟ್ ಪೇಜ್ ಈಗ ಹಾರೋಗ್ಬಿಟ್ಟಿದೆ. ಅವ್ರು ಅದನ್ನ ನೋಡ್ದ ಸೀದಾ ಹೇಳ್ಬಿಟ್ಟಿದ್ದಾರೆ. ಇವ್ರಿಗೆ ಗಾಬರಿ ಆಗೋಯ್ತು, ನಾನು ಪಾಠ ಇನ್ನೂ ಶುರುನೇ ಮಾಡಿಲ್ಲ ಅದನ್ನ ಹೇಳಿ ಮುಗಿಸ್ಬಿಟ್ನಲ್ಲ. ನೀನ್ ಎಲ್ಲಿದ್ಯೋ ಅಲ್ಲೇ ಆಕಾಶದಲ್ಲಿರು, ನಾನು ಪಾಠ ಮುಗಿಸ್ತೇನೆ ಅಂತ ಹೇಳಿದ್ರಂತೆ. ಅಂದ್ರೆ ಹಾಗೆ ಕೆಲವೊಂದ್ ಸರ್ತಿ ಅವರಿಗೆ ಲೋಕದ ವ್ಯವಸ್ಥೆಯಿಂದ ಒಂದು ಸಂಸ್ಕಾರ ಆಗ್ಬೇಕು ಅಂತ ಒಂದು ಅಧ್ಯಯನ ಪರಂಪರೆಯಲ್ಲಿ ಕೂತಿರ್ತಾರೆ. ಅವರಿಗೆ ಅದು ರೆಗ್ಯುಲರ್ ಆಗಬೇಕು ಅಂತಲ್ಲ, ಆದ್ರೆ ಅವರು ಹಾಗೆ ಇರ್ತಾರೆ. ನಂಗೆಲ್ಲ ಗೊತ್ತು, ನಿಮ್ಮ ಹತ್ರ ಏನ್ ಪಾಠ ಕೇಳುದು ಅಂತ ಮಾಡಲ್ಲ. ಜ್ಞಾನಿ ನಿಜವಾದ ವ್ಯಕ್ತಿ ಯಾವತ್ತೂ ಕೂಡ ಯಾವುದನ್ನು ಆ ಗುರು ಪರಂಪರೆಯನ್ನ ಮೀರಿ ಹೋಗುದಕ್ಕೆ ಇಷ್ಟಪಡುದಿಲ್ಲ. ನಿಜವಾದ ಗುರುವಾದವನು ಶಿಷ್ಯ ತನ್ನನ್ನು ಮೀರಿದ್ರೆ ಖುಷಿ ಪಡ್ತಾನೆ, ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದ್ದಾನೆ ಅಂತ. ಅಂದ್ರೆ ಇದು ಪೂರ್ವದ ಅಧ್ಯಯನದ ಸಾರ ಮನಸ್ಸಿನಲ್ಲಿ ಹಾಗೆ ಎಸೆನ್ಸ್ ಆಗಿ ಕೂತಿರುತ್ತೆ. ಅದು ಯಾವುದು ವೇಸ್ಟ್ ಆಗುದಿಲ್ಲ. ಕೆಲವೊಮ್ಮೆ ನೆನಪಾಗದೇ ಇರುತ್ತೆ, ಕೆಲವೊಮ್ಮೆ ಚೆನ್ನಾಗಿ ಓದಿಯೋ ಪರೀಕ್ಷೆಯಲ್ಲಿ ಮರ್ತೋಗಿರುತ್ತೆ, ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಏನ್ ಮಾಡಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ಕರೆಕ್ಟ್ ಆಗ್ಬಿಟ್ಟಿರುತ್ತೆ. ಯಾವುದು ಕ್ಲಾಸಲ್ಲಿ ಪಾಠ ಚೆನ್ನಾಗಿ ಕೇಳಿ ನೆನಪಾಯ್ತು ಬರೆದ್ಬಿಟ್ಟೆ ಅಂತ ಆಮೇಲೆ. ಹೀಗೆ ಭಗವಂತನನ್ನ ಯಾರು ಅಜ ಅಂತ ತಿಳ್ಕೊಳ್ತಾನೆ, ಅನಂತ ಅಂತ ತಿಳ್ಕೊಳ್ತಾನೆ, ಅನಾದಿ ಅಂತ ತಿಳ್ಕೊಳ್ತಾನೆ, ಎಲ್ಲ ಲೋಕಗಳ ಮಹಾ ಈಶ್ವರ ಅಂತ ತಿಳ್ಕೊಳ್ತಾನೆ, ಅಂಥವನು ಸರ್ವ ಪಾಪೈಹಿ ಪ್ರಮುಚ್ಯತೆ. ಅಂದ್ರೆ ಹಾಗಾದ್ರೆ ನಾವೀಗ ತಿಳ್ಕೊಂಡ್ವಲ್ಲ, ನಮ್ಮ ಪಾಪ ಎಲ್ಲ ಹೋಗ್ಬೇಕಲ್ಲ. ಅಂದ್ರೆ ಎಲ್ಲಾ ತರದ ಅವನ ಹುಟ್ಟಿನ ಬಗ್ಗೆಯೂ ಗೊತ್ತಿರ್ಬೇಕು. ಹೀಗೆ ಅವನು ಅಜ ಅಂದ್ರೆ ಕೃಷ್ಣಾವತಾರದಲ್ಲೂ ಅವನು ಮಾಂಸ ಶೋಣಿತಗಳಿಂದ ಹುಟ್ಟಿದವನಲ್ಲ, ಅದು ಪರಶುರಾಮ ಅವತಾರದಲ್ಲೂ ಇಲ್ಲ, ರಾಮಾವತಾರದಲ್ಲೂ ಇಲ್ಲ. ಹೀಗೆ ಎಷ್ಟು ಅವತಾರಗಳಿವೆ. ಇದು ಮಾತ್ರ ಅಲ್ಲ, ಅವನು ಕೆಲವಲ್ಲಿ ಆವೇಶವಾಗಿ ಬಂದಿದ್ದಾನೆ. ಈಗ ಬಲರಾಮ, ಲಕ್ಷ್ಮಣ, ಪೃಥು, ಇಲ್ಲಿ ದೇವರೇ ಅವತಾರ ಎತ್ತಿದ್ದಲ್ಲ, ದೇವರ ಅವತಾರದ ವಿಶೇಷ ಅಂಶ ಅವರಲ್ಲಿ ಸೇರ್ಕೊಂಡಿದೆ. ಅದು ಪುರಾಣಗಳೆಲ್ಲ ಅಲ್ಲಲ್ಲಿ ನಿರೂಪಣೆ ಆಗಿದೆ. ಅವನಲ್ಲಿ ಭೀಮಸೇನ ಯುದ್ಧ ಮಾಡುವಾಗ ಬಲರಾಮನ ಜೊತೆಗೆ ಅಲ್ಲಿ ದೇವರ ಆವೇಶ ಇದ್ದಾಗ ಅವನನ್ನ ಸೋಲಿಸ್ತಿರ್ಲಿಲ್ಲ, ತಾನೇ ಸೋತೋಗ್ತಿದ್ದ. ಬಲರಾಮನ ಹತ್ರ ಯುದ್ಧ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿ ನರಾವೇಶ ಇದ್ದಾಗ ಭೀಮ ಸೋತೋಗ್ತಿದ್ದ. ಯಾವಾಗ ನರಾವೇಶ ಇರ್ತಿರ್ಲಿಲ್ಲ ಆಗ ಅವನನ್ನು ಸೋಲಿಸ್ತಿದ್ದ. ಅಂದ್ರೆ ಇದರಿಂದ ಈ ಮಾತು ಯಾಕೆ ಹೇಳಿದ್ರು ಅಂದ್ರೆ, ಕೆಲವು ಸರ್ತಿ ಅಲ್ಲಿ ಅಂದ್ರೆ ಅದು ಬಲರಾಮ ಅಂದ್ರೆ ಶೇಷ, ಆದ್ರೆ ಶೇಷನಲ್ಲಿ ಭಗವಂತನ ನರ ಅನ್ನುವ ರೂಪದ ಆವೇಶ ಇದ್ದಾಗ ಅದು ಬಲರಾಮನಲ್ಲಿ ಕಾಣಿಸಿಕೊಂಡದ್ದನ್ನ ಭೀಮ ಗುರುತಿಸಿ ಆಗ ವಾಪಸ್ ಎದುರು ಉತ್ತರ ಕೊಡ್ತಿರ್ಲಿಲ್ಲ, ಅವನು ಸೋತು ಬಿಡ್ತಿದ್ದ. ಆದ್ರೆ ಅಲ್ಲಿ ಇಲ್ಲ ಅಂತ ಗೊತ್ತಿದ್ದಾಗ ಸೋಲಿಸ್ತಿದ್ದ. ಇದೆಲ್ಲ ಯಾಕೆ ಹೇಳಿದ್ರು ಅಂದ್ರೆ, ಕೆಲವೊಂದ್ ಸರ್ತಿ ಆವೇಶಗಳಿರ್ತವೆ, ಅದನ್ನ ಆವೇಶ ಅಂತಾನೆ ತಿಳ್ಕೊಳ್ಬೇಕು, ಅದು ಅಜವೇ. ಆದ್ರೆ ಅದನ್ನ ತಿಳ್ಕೊಳ್ಳುವಾಗ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಅದು ಸಮ್ಮೂಢ ಆಗುತ್ತೆ, ಅದಕ್ಕೆ ಅಸಮ್ಮೂಢ. ಅದರಿಂದಾಗಿ ಭಗವಂತನ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ, ತತ್ವಯುತವಾಗಿ ನನ್ನ ಜನ್ಮವನ್ನು ನನ್ನ ಕರ್ಮಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಭಗವಂತನ ಕರ್ಮವೇ ಬಂತು. ಕರ್ಮ ಅಂತಂದ್ರೆ ಅವನು ಸ್ವಂತಕ್ಕೆ ಏನು ನನಗಿಷ್ಟ ಇಲ್ಲ, ಇವನು ಇವನನ್ನ ನರಕದಲ್ಲಿ ಹಾಕಿ, ನನಗೆ ಇಷ್ಟ ಇವನು ಹಾಗಾಗಿ ಇವನನ್ನ ಸ್ವರ್ಗದಲ್ಲಿ ಹಾಕಿ ಇನ್ ಮಾಡಲ್ಲ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಏನು ಮಾಡಿರ್ತಾರ ಅದರ ಪ್ರಕಾರವೇ ಪ್ರತಿ ಕರ್ಮವನ್ನು ನಡೆಸ್ತಾನೆ. ಈ ಕರ್ಮ ನಡೆಸುವಾಗ ಯಾವುದು ಅವನ ಸ್ವಂತ
ಪ್ರೀತಿ ದ್ವೇಷ ಇತ್ಯಾದಿಗಳನ್ನು ಬೆರೆಸುವುದಿಲ್ಲ. ಅವನು ಯಾವತ್ತೂ ಕೂಡ ತನಗೇನೋ ಒಂದು ಲಾಭ ಇದೆ, ಇವನನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಬದುಕ್ಲಿಕ್ಕೆ ಬಿಟ್ರೆ ನಾಲ್ಕು ಪದ್ಯ ಚೆನ್ನಾಗಿ ಬರೆದು ನನ್ನ ಹೆಸರಲ್ಲಿ ವಿಟ್ಲ ವಿಟ್ಲ ಅಂತ ತಿರುಗ್ತಾ ಲೋಕದಲ್ಲೆಲ್ಲ ಹಾರಾಡ್ತಾನೆ. ಇವನಿದ್ರೆ ಒಂದಿಷ್ಟು ಜನರಲ್ಲಿ ಮತಾಂಧತೆ ಬೆಳೆಸಿ ದೇವಸ್ಥಾನಗಳನ್ನ ನೋಡೋದು ಹಾಳು ಮಾಡ್ತಾನೆ, ಅದರಿಂದ ಇವನನ್ನು ಬೇಕೊಲ್ಬೇಕು ಅಂತ ತಲೆ ಕೆಡಿಸಲ್ಲ. ಅವನ್ ಮಾಡ್ತಿದ್ರೆ ಅವನ ಆ ಯೋಗ್ಯತೆಗೆ ಎಷ್ಟು ಬೇಕೋ ಅವನ ಕರ್ಮ ಮಾಡ್ಲಿಕ್ಕಿರುತ್ತೋ ಅಲ್ಲಿ ತನಕ ಅವನು ಪೋಷಿಸ್ತಾನೆ. ಕಮಪಿ ಸಕಲ ಹೃದಯಂ ಕಲ್ಪಯೇನ್ ನೈವ ದೈವಂ. ದೇವರು ಕೂಡ ತನಗಿಷ್ಟ ಆಗ್ಲಿ ಅಂತ ಯಾರನ್ನು ಸೃಷ್ಟಿ ಮಾಡಲ್ಲ, ತನಗ ಕಷ್ಟ ಆಯ್ತು ಅಂತ ಯಾರನ್ನು ಕೊಲ್ಲಲ್ಲ. ಇದು ಅವನಿಗೆ ಕಷ್ಟ ಮತ್ತೆ ಸುಖ ಯಾವ್ದು ಇಲ್ಲಲ್ಲ. ನಮ್ಗೆ ಹಾಗೆ ಅನ್ಸುದು, ದೇವರನ್ನೇ ಬೈಯುವಾಗ ಹೇಗೆ ಅನ್ಸುತ್ತೆ, ದೇವರಾದ್ರೂ ಯಾಕೆ ಅವನನ್ನು ಬಾಯಿ ಗಟ್ಟಿ ಇನ್ನು ಇಟ್ಟಿದ್ದಾನೆ, ಬಾಯಿ ಸಿಗದಾಕಬಾರ್ದ ನಾಲಿಗೆ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ದೇವರಿಗೆ ಅನ್ಸಲ್ಲ. ಅವ್ನಿಗೆ ಆನಂದವಾಗಿ ಖುಷಿ ಪಡ್ತಾನೆ, ಯಾಕಂದ್ರೆ ಸರ್ವ ಪದ ವಾಚ್ಯತ್ವ ಅವನಿಗೆ ಅರ್ಥ ಆಗಿದೆ. ಅದನ್ನ ಅವನು ಬೈದ್ರು ಹೊಗಳಿದ ಹಾಗೆ ಕಾಣಿಸ್ತಾ ಇರುತ್ತೆ. ಆದ್ರಿಂದ ಅಂತಹ ತಿಳುವಳಿಕೆಯಿಂದ ದೇವರ ಜನ್ಮ ಮತ್ತು ಕರ್ಮಗಳನ್ನ, ದೇವರ ಆದಿ ಅಂತಗಳು ಇಲ್ಲದಿರುವಿಕೆಯನ್ನ ಮತ್ತು ದೇವರ ಹುಟ್ಟದಿರುವಿಕೆಯನ್ನ ಮತ್ತು ಎಲ್ಲ ಲೋಕಗಳ ಒಡೆತನ. ಈಗ ಈ ಕೆಲವು ಗುಣ, ಆದಿ ಅನಂತ ಅನ್ನುವ ಗುಣ ಆಕಾಶಕ್ಕೂ ಇದೆ, ಕಾಲಕ್ಕೂ ಇದೆ. ಆದ್ರೆ ಅದು ಸರ್ವಲೋಕ ಮಹೇಶ್ವರ ಅಲ್ಲ, ಅದಿದೆ ಅಷ್ಟೇ. ಯಾಕಿದೆ ಅಂತ ಅದಕ್ಕೂ ಗೊತ್ತಿಲ್ಲ. ಅದನ್ನ ನಿಯಮನ ಮಾಡುವ ದೇವತೆಗಳಿದ್ದಾರೆ ಸರಿ, ಆದ್ರೆ ಅವರು ಕೂಡ ಈ ಕಾಲ ಪುರುಷನಿಂದ ಕಾಲೋಸ್ಮಿ ಲೋಕಕ್ಷೇ ಕೃತ್ ಪ್ರವೃದ್ಧ ಅಂತ ಅವನಿಂದಲೇ ಹುಟ್ಟಿದ್ದು. ಆದ್ರಿಂದಾಗಿ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಡೆತನ ಇದ್ದು ಭಗವಂತನನ್ನ ಯಾರು ತಿಳ್ಕೊಳ್ತಾನೆ, ಇದೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಸರ್ವಪಾಪೈಹಿ ಪ್ರಮುಚ್ಯತೆ. ಅಧಿಷ್ಠಾನ ಯಾವುದನ್ನ? ಎಲ್ಲವೂ ಅವನಲ್ಲಿ ನೆಲೆಸಿದೆ. ಆಕಾಶವು ನೆಲೆಸಿದೆ, ಕಾಲವು ನೆಲೆಸಿದೆ, ಜೀವಗಳು ನೆಲೆಸಿವೆ, ಏನೇನಿದೆ ಅದೆಲ್ಲವೂ ಅವನಲ್ಲೇ ನೆಲೆಸಿದೆ ಅಂತಾನೆ ತಿಳ್ಕೊಳ್ಬೇಕು. ಮತ್ತು ಅವನು ಎಲ್ಲದರಲ್ಲೂ ನೆಲೆಸಿದ್ದಾನೆ. ಅವನಿಗೋಸ್ಕರ ಅಲ್ಲ, ಅವುಗಳಿಗೋಸ್ಕರ. ಅವುಗಳು ಹಾಗೆ ಉಳಿಬೇಕು ಅಂದ್ರೆ ಅವನು ಅದರೊಳಗಿದ್ದು ಅದನ್ನ ನಡೆಸಬೇಕು. ಅದಕ್ಕೋಸ್ಕರ ಹಾಗೆ ಯಾರು ತಿಳ್ಕೊಳ್ತಾನೋ ಅವನು ಸರ್ವ ಪಾಪಗಳಿಂದಲೂ ಕೂಡ ಮುಕ್ತನಾಗ್ತಾನೆ. ಮುಂದೆ ಇನ್ನೊಂದು ಇಷ್ಟು ಗುಣಗಳನ್ನು ಹೇಳ್ತಾರೆ, ಕೃಷ್ಣ ವಿವರಣೆ ಮಾಡ್ತಾನೆ. ಬುದ್ಧಿ, ಜ್ಞಾನ, ಅಸಮ್ಮೋಹ, ಕ್ಷಮ, ಸತ್ಯಂ, ದಮಃ, ಶಮಃ, ಸುಖಂ, ದುಃಖಂ, ಭವೋ, ಭಾವ ಅಂದ್ರೆ ಅದು ಅಭಾವ, ಭಯಂ, ಅಭಯಂ, ಅಹಿಂಸಾ, ಸಮತಾ, ತುಷ್ಟಿ, ಸ್ತಪಃ, ದಾನಂ, ಯಶಃ, ಅಯಶಃ. ಒಟ್ಟು ಸುಮಾರು 25 ಹೇಳಿದ ಹಾಗಾಯ್ತು. 1 2 3 4 5 6 7 8 9 10 11 12 13 14 15 16 17 18 19 20 21 ಆಯ್ತು. ಈ 21 ಇಷ್ಟೇ ಅಂತಲ್ಲ, ಪ್ರಧಾನವಾಗಿ ಇಷ್ಟು ಮನುಷ್ಯನನ್ನ ಆಳುವಂಥವುಗಳು. ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದಾಗುವಂಥದ್ದಲ್ಲ, ಮನಸ್ಸಿನ ಪ್ರಭಾವ. ಇದು ಯಾವುದು ನಿಮಗೆ ಕೈಯಲ್ಲಿ ತೆಕ್ಕೊಡ್ಲಿಕ್ಕೆ ಆಗುವಂಥದ್ದಲ್ಲ. ಸತ್ಯ ಆಗ್ಲಿ, ದಮ ಆಗ್ಲಿ, ಶಮ ಆಗ್ಲಿ, ಸುಖ ಆಗ್ಲಿ, ದುಃಖ ಆಗ್ಲಿ, ನಿಮ್ಗೊಂದಿಷ್ಟು ಸ್ವಲ್ಪ ಅರ್ಧ ಕೆಜಿ ಸುಖ ಕೊಡ್ತೇನೆ ತಗೋ ಅಂತ ನಾವು ಯಾರಿಗೂ ಕೊಡ್ಲಿಕ್ಕೆ ಆಗಲ್ಲ. ಇದು ಮನಸ್ಸಿನ ಒಳಗೆ ಇರುವಂಥದ್ದು. ಈ ಇಷ್ಟು ಮನಸ್ಸಿನ ತರಂಗಗಳಿಂದ ಹುಟ್ಟುವ ಭಾವಗಳೇನಿದೆ, ಭೂತಾನ ಮತ್ತಃ ಏವ. ಅವನಿಗೆ ಸುಖ ಆಗ್ಬೇಕು ಅಂತಿದ್ರು ಅದು ನನ್ನಿಂದ. ಅವನು ಪಂಚಾಮೃತ ಹಿಡ್ಕೊಂಡು ಕೂತಿರ್ತಾನೆ, ಒಳ್ಳೆ ಪಂಚಾಮೃತ, ಅದ್ರಲ್ಲಿ ಒಂದು ಕೆನೆ ಕಾಣಿಸ್ಬಿಡುತ್ತೆ ಅವನಿಗೆ. ಇಡೀ ಪಂಚಾಮೃತ ಬೇರೆಯವರು ಕಾಯ್ತಾ ಇರ್ತಾರೆ ಅವ್ನು ಸಿಕ್ಕಿಲ್ಲ ಅಂತ, ಅವ್ನು ತೆಗ್ದೆಸಿತಾನೆ. ಅವನಿಗೆ ಸುಖ ಆಗ್ಬೇಕು ಅಂತಿದ್ರು ಕೂಡ ಅದು ನಾನು ಕೊಡ್ಬೇಕು ಅವನಿಗೆ ಒಳಗಿಂದ ಸುಖ. ಅವನಿಗೆ ಆ ಸುಖ ಪಡೆಯುವಂತಹ ಅರ್ಹತೆ ಇಲ್ಲ ಅಂತ ಆದ್ರೆ ಅವನು ಆ ವಸ್ತು ಅಂತ ರಸವತ್ತಾದ ವಸ್ತುವಿನಲ್ಲೂ ಅವನಿಗೆ ಸುಖ ಸಿಗಲ್ಲ. ಅದೇ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ಗಂಜಿ ಸಿಗುತ್ತೆ, ಎಷ್ಟೋ ದಿನದ ನಂತರ ಸಿಕ್ಕಿರುತ್ತೆ ಅವನಿಗೆ. ಅವನು ಅದನ್ನು ನೋಡ್ಕೊಂಡು ಅದು ಬೇರೆ ಹೇಳಿಬಿಡ್ತಾರೆ, ಇದು ಒಳಗೆ ತಿಮ್ಮಪ್ಪನಿಗೆ ನೈವೇದ್ಯ ಆಗಿ ಬಂದದ್ದು ಅಂತ ಹೇಳಿದ ತಕ್ಷಣ ಅವನಿಗೆ ಏನ್ ಕಣ್ಣಲ್ಲಿ ನೀರು ಬರುತ್ತೆ. ಅವನಿಗೆ ಹಸಿವು ನೆನಪಾಗಲ್ಲ, ಪ್ರಸಾದ ಅಂತ ಆನಂದದಿಂದ ಗಳಗಳ ಅಂತ ಹತ್ಕೊಂಡು ತಿಂತಾನೆ. ಅವನಿಗಾಗುವ ಆನಂದ ಪಂಚಾಮೃತ ಕುಡಿಯೋನಿಗೆ ಅಥವಾ ಪಂಚರತ್ನ ಅಂತ ಯಾವುದು ಎಲ್ಲ ಏನು ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಮಾಡುವಂತ ಯಾವ್ದೋ ಒಂದು ಸ್ವೀಟ್ ಇದೆ, ಅದನ್ನ ತಿನ್ನುವಾಗ್ಲೂ ಅವನಿಗೆ ಫ್ಯಾಟ್ ಆಗ್ಬಿಡುತ್ತೆ, ಕೊಬ್ಬಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ ಅಂತ ಹೆದರ್ಕೊಂಡೇ ಒಂಚೂರು ತಿಂತಾನೆ. ತಿನ್ಲಾಮ ಅಂತ ತಿನ್ಲಾಮ, ತಿನ್ಬೇಕು ಅಂತ ಒಳಗಿಂದಿದೆ, ಆದ್ರೆ ತಿನ್ನುವಾಗ ಭಯದಿಂದಲೇ ತಿಂತಾನೆ, ಖುಷಿಯಿಂದ ತಿನ್ನುವುದೇ ಇಲ್ಲ. ನೀವು ಅನ್ಕೊಳ್ಳೋದೇನು, ಸಾಮಾನ್ಯ ವಸ್ತುವಿನಿಂದ ಸುಖ ಅಂತ. ಅವನ ಹತ್ರ ಪರಮ ವಿಶೇಷವಾದ ವಸ್ತು ಇದೆ, ಆದ್ರೆ ಅವ್ನು ತಿನ್ನುವಾಗ ಸುಖ ಇಲ್ಲ. ಇವನ ಹತ್ರ ಸಾಮಾನ್ಯಾತಿ ಸಾಮಾನ್ಯ ವಸ್ತು ಇದೆ, ಅದರಲ್ಲಿ ಭಾವ ಇದೆ. ಆ ಭಾವದಿಂದ ಅವನು ಹೆಚ್ಚು ಆನಂದ ಪಡ್ತಾನೆ.
ಅದರಿಂದಾಗಿ ಮತ್ತ ಏವ ಪೃಥಗ್ ವಿಧ. ಈ ಇಷ್ಟು ವೈವಿಧ್ಯಮಯವಾದ ಭಾವಗಳೇನಿದೆ, ಬುದ್ಧಿ ತಕ್ಷಣ ಇಂಟೆಲಿಜೆನ್ಸ್ ಹೊಳೆಯುವುದು, ನಾನು ಹೊಳಸಿದ್ರೆ ಹೊಳೆಯುತ್ತೆ. ಜ್ಞಾನ, ಒಂದು ವಿಷಯದ ಬಗ್ಗೆ ಸರಿಯಾದ ಜ್ಞಾನ ಅದು ಬರಬೇಕು ಅಂತಂದ್ರು ನಾನೇ ಕೊಡ್ಬೇಕು ಅವನಿಗೆ. ನಾನು ಓದ್ಬಿಡ್ತೇನೆ, ನಂಗೆ ಜ್ಞಾನ ಬಂದ್ಬಿಡುತ್ತೆ. ಗೀತೆ ನನಗೆ ಕರತಲಾ ಮೂಲಕ ನಾನು ಬಾಯ್ಪಾಠ ಮಾಡಿದ್ದೇನೆ, ನಂಗೆ ಅದರ ಎಲ್ಲಾ ಶ್ಲೋಕಗಳಿಗೆ ಯಾವ ಪದಕ್ಕೆ ಏನೇನ್ ಅರ್ಥ ಅಂತ ನನ್ನ ಹತ್ರ ಇದೆ, ಏನೋ ಒಂದು ಆ್ಯಪ್ ಇದೆ. ಹಿಂಗ್ ಓದ್ತಿದ್ರೆ ಪ್ರತಿ ಪದದ ಅರ್ಥಗಳು 5 ಅರ್ಥ 10 ವ್ಯಾಖ್ಯಾನಗಳೆಲ್ಲ ತೆರ್ಕೊಳ್ತಾನೆ. ಅಲ್ಲಿರ್ಬೋದಪ್ಪ, ನೀನು ಬಾಯ್ಪಾಠ ಮಾಡಿರ್ಬೋದು, ಆದ್ರೆ ನಿನಗೆ ಅದು ಒಟ್ಟು ಎಸೆನ್ಸ್ ಏನು ಅಂತ ಅರ್ಥ ಆಗದೆ ಹೋದ್ರೆ, ದೇವರ ಮಹಿಮೆ ಅರ್ಥ ಆಗದೆ ಇದ್ರೆ ಶ್ಲೋಕ ಅರ್ಥ ಗೊತ್ತಾಯ್ತು. ಆದ್ರೆ ಅವನಿಗೆ ನಂಗೆಲ್ಲ ಓದಿ ಆದ್ಮೇಲೆ ನಾನೆಲ್ಲ ಓದಿ ಬಿಟ್ಟಿದ್ದೇನೆ ಅಂತ ಬಂತು ಅಂದ್ರೆ ಅವನು ಓದ್ಲಿಲ್ಲ ಅಂತ ಅರ್ಥ. ನಾನು ಓದಿದ್ದೇನೆ ಅನ್ನೋದು ಬಂತು ಅಂದ್ರೆ ಓದಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಅಲ್ಲಿ ಇರುವ ಮಾತೇನು ಎಸೆನ್ಸು, ನೀವು ಎಷ್ಟು ಓದಿದ್ರು ಓದು ಮುಗಿಯುವಂತದ್ದಲ್ಲ ಅಂತ. ಓದಿದ್ರಲ್ಲಿ ಯಾವುದು ಪೂರ್ಣ ಪರಿಚಯ ಭಗವಂತನನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾಡ್ಕೊಂಡ್ರು ದೇವರನ್ನು ತಿಳಿದಾಗುವುದು ಅಂತ ಇಲ್ವೇ ಇಲ್ಲ. ನನಗೆಲ್ಲ ಗೊತ್ತಾಯ್ತು ಗೀತೆ, ನನಗೆಲ್ಲ ಭಾಗವತ ಅರ್ಥ ಆಗಿದೆ. ಹೇಳ್ತಾರಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಒಂದು ಅರ್ಥ ತಿಳ್ಕೊಂಡು ನಿಂತ್ರು ಸಾಕು ಅಂತಾರಲ್ಲ, ಯಾವ ತರ? ಒಂದೊಂದು ನಾಮವು ಕೂಡ ಎಲ್ಲಾ ನಾಮಗಳ ಪ್ರತಿಫಲನವಾಗಿ ಕಾಣುತ್ತೆ ಅವನಿಗೆ. ಅದು ಎಲ್ಲ ಓದಿದ್ಮೇಲೆ ಹಾಗೆ ಹೇಳುದು. ಒಂದೇ ಓದಿದವನು ಸಾಕು, ಅದೇ ಅವನಿಗೆ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಉಳಿದ ಎಲ್ಲಾ ನಾಮಗಳ ರೂಪಗಳ ಅಭೇದ ಅದೇ ಅಲ್ವಾ, ಅವಾಗ ಅದರಲ್ಲೂ ಅದು ಕಾಣ್ತಾ ಹೋಗುತ್ತೆ ಅವನಿಗೆ ಒಳಗಿನಿಂದ. ಯಾಕೆ ಜಂಬ ಪಡಲ್ಲ ಅಂದ್ರೆ ನನಗೆ ಇನ್ನೂ ತಿಳ್ಕೊಳ್ಬೇಕಾದದ್ದು ತುಂಬಾ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವುಗಳೇ ತೆರೆದು ತೋರಿಸ್ತವೆ. ಈಗ ಉಪಕೋಸಲನ ಕಥೆಯಲ್ಲಿ ನಂಗೆ ಏನು 12 ವರ್ಷ ಓದಿದ್ರು ಗುರುಗಳು ಒಂದು ಪಾಠ ಮಾಡ್ಲಿಲ್ಲ. ಕತ್ತೆ ಮೇಯಿಸಿದ್ರು, ಹಸು ಮೇಯಿಸಿದ್ರು. ಅವನಿಗೆ ತುಂಬಾ ಬೇಜಾರಾಯ್ತು. ಆದ್ರೆ ಒಂದು ದಿವಸ ಗುರುಗಳನ್ನು ಬೈಕೊಳ್ಳಿಲ್ಲ, ಸೇವೆ ಮಾಡಿದ, ಕಟ್ಟಿಗೆ ತಂದು ಹಾಕದ, ಅದು ಮಾಡ್ದ, ಇದು ಮಾಡ್ದ, ಎಲ್ಲ ಮಾಡ್ದ. ಒಂದ್ ದಿವಸ ಉಳಿದ ಅವನ ಜೊತೆಗೆ ಓದೋರಿಗೆಲ್ಲ ಕಾನ್ವೊಕೇಶನ್ ಆಯ್ತು. ಸ್ನಾತಕ ವ್ರತವನ್ನ ಮಾಡಿ ಕಳಿಸಿದ್ರು. ಅದೇನು ಸಮಾವರ್ತನೆ ಮಾಡಿ ಕಳಿಸಿದ್ರು. ಅವತ್ತು ಇವನಿಗೂ ಆಗ್ಬೇಕಿತ್ತು, ಇವನಿಗೆ ಏನು ಹೇಳಲಿಲ್ಲ, ಹೊರಟೋಗ್ಬಿಟ್ರು. ಅವನು ಎದುರೋಗಿ ನಿಂತ, ನಂಗೆ 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 ಅಂತ. ಅವರು ಅವನ ನೋಡ್ಲೇ ಇಲ್ಲ, ಸೀದಾ ಹೊರಟೋದ್ರು. ಗುರುಗಳು ಹೀಗ್ ಮಾಡಿದ್ರಲ್ಲ ಅಂತ ಅವನಿಗೆ, ಅಂದ್ರೆ ನಾನು ಈ ಜ್ಞಾನ ಪಡಿಲಿಕ್ಕೆ ಅರ್ಹನೋ ಅಲ್ವೋ, ಏನಾಯ್ತು ನನ್ನ ಪರಿಸ್ಥಿತಿ ಅಂತ ಅನ್ಕೊಂಡು ಅಗ್ನಿ ಪರಿಚಯ ಮಾಡ್ಬೇಕಿತ್ತು. ಅವನು ಅಗ್ನಿಯ ಏನಂತಾರೆ ಪರಿಚರ್ಯೆ ಮಾಡ್ಬೇಕಿತ್ತು. ಅದನ್ನ ಮಾಡ್ತಾ ಇದ್ದ. ಆ ತಾಯಿ ಬಂದು ಹೇಳಿದ್ಲು, ಗುರುಗಳ ಹೆಂಡತಿ, ನೋಡಿ ಆ ಹುಡುಗ ತುಂಬಾ ಬೇಸರ ಮಾಡ್ಕೊಂಡಿದ್ದಾನೆ, ಏನಾದ್ರೂ ಅವನಿಗೊಂಚೂರು ಉಪದೇಶ ಮಾಡಿ, ಏನಾದ್ರೂ ಹೇಳಿ. ಅವನು ಬರೀ ಹಸು ಹತ್ರ ಹೋಗು, ಮೇಯಿಸ್ಕೊಂಬ, ಅಲ್ಲೋಗು ಇಲ್ಲೋಗು, ಕಾಡು ಮೇಡು ಎಲ್ಲ ಓಡಾಡಿದಾನೆ. ತುಂಬಾ ಜಾಣ, ತುಂಬಾ ಸಹೃದಯ, ತುಂಬಾ ವಿಶ್ವಾಸಿ. ಒಂದು ದಿವಸವೂ ನಮ್ಮ ವಿಶ್ವಾಸವನ್ನ ಮುರಿದವನಲ್ಲ, ನಮಗೆ ಯಾವುದೇ ರೀತಿಯಿಂದ ವಿರೋಧ ವ್ಯಕ್ತಪಡಿಸಿದವನಲ್ಲ, ಮನಸ್ಸಲ್ಲೂ ನಮ್ ಕೇಡು ಎಣಿಸೋನಲ್ಲ. ಅವನಿಗೇನಾದ್ರೂ ಮಾಡಿ, ನಿಂಗೆ ಗೊತ್ತಾಗಲ್ಲ, ನೀನ್ ಸುಮ್ನಿರು ಅಂತ ಹೇಳಿ ಸೀದಾ ಹೊರಟೋದ್ರು. ಅವರು ಹೊರಟೋದ್ರೆ ಇವನಿಗೆ ಅದೆಲ್ಲ ಗೊತ್ತಿಲ್ಲ, ಗುರುಗಳು ಯಾಕೆ ಬಿಟ್ಟೋದ್ರು ಏನು ಗೊತ್ತಾಗ್ಲಿಲ್ಲ. ಅವನಿಗೆ ಒಂಥರ ಅಳು ಬಂತು, ನಾನೇ ಅರ್ಹನಲ್ವೋ ಏನೋ ಅಂತ. ಅಗ್ನಿ ಪರಿಚರ್ಯೆ ಮಾಡ್ತಾ, 3 ಅಗ್ನಿ ಇರುತ್ತೆ ಮನೆಯಲ್ಲಿ. ಒಂದು ಗೃಹಪತಿ, ಇನ್ನೊಂದು ದಾಕ್ಷಿಣಾತ್ಯ, ಇನ್ನೊಂದು ಆಹವನೀಯ. ಈ ಗೃಹಪತಿ ಅಂತಂದ್ರೆ ಮನೆ ಯಜಮಾನ ಅಂತ ಲೆಕ್ಕ. ಆಹವನೀಯ ಅಂದ್ರೆ ಮನೆಯಲ್ಲಿ ಏನಾದ್ರೂ ವಿಶೇಷ ಸಂಸ್ಕಾರಗಳನ್ನು ಮಾಡ್ಲಿಕ್ಕಾಗುವಾಗ ಆವಾಹನೆ ಮಾಡಿ ಕರೆಯುವಂತಹ ಒಂದು ಅಗ್ನಿ. ಅದರಲ್ಲಿ ಅವರು ಉಳಿದ ಕರ್ಮಗಳನ್ನು ಮಾಡ್ತಾರೆ. ಈ ದಾಕ್ಷಿಣಾತ್ಯ ಅನ್ನೋದು ಸುಮ್ಮನೆ ಇರುತ್ತದು, ಅದು ಉಪಯೋಗಕ್ಕೆ ಬರೋದು ಯಾವ ಯಜಮಾನನ ಹೆಸರಿನಲ್ಲಿ ಅದು ನಡೀತಾ ಇರುತ್ತೋ ಅವನ ಸಾವಿನ ದಿವಸ ಅದನ್ನ ಉಪಯೋಗಿಸ್ತಾರೆ. ಅವನು ಅಳ್ತಾ ಸಮಿಧೆ ಹಾಕಿ ತನ್ನ ನಿತ್ಯದ ಕರ್ತವ್ಯವನ್ನು ಮಾಡ್ತಾ ಇದ್ದ. ಗುರುಪತ್ನಿ ತಾಯಿ ಊಟಕ್ಕೆ ಕರೆದ್ಲು, ನನಗೆ ನೋವೇ ಹೊಟ್ಟೆ ತುಂಬಿಟ್ಟಿದೆ, ಇನ್ನೇನು ಬೇಡ ಅಂತಾನೆ. ನಾನು ಕಲೀಲಿಕ್ಕೆ ಜ್ಞಾನವೇ ಸಿಗ್ಲಿಲ್ಲ ಅನ್ನುವ ದುಃಖದ ಮುಂದೆ ನಂಗೆ ಬೇರೆ ಯಾವುದು ಕಾಣಿಸ್ತಿಲ್ಲ, ಬೇಡ ಅಮ್ಮ ಅಂತಾನೆ. ಸಿಟ್ಟು ಮಾಡ್ಕೊಳ್ಳಿಲ್ಲ, ಅಥವಾ ಅವ್ರ ಮೇಲೆ ಸಿಟ್ಟು, ಇವ್ರ ಮೇಲೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅವ್ರ ಮೇಲೆ ತೋರಿಸುದು ಎಂತದ್ದು ಮಾಡ್ಲಿಲ್ಲ. ಅಮ್ಮನಿಗೂ ಅರ್ಥ ಆಯ್ತು, ಇವನಿಗೆ ನಾನು ಏನ್ ಹೇಳಿದ್ರು ಈಗ ಇಷ್ಟ ಆಗಲ್ಲ ಅಂತ ಹೇಳಿ ಅವನ ಮೇಲೆ ಕಿರಿಕಿರಿ ಮಾಡ್ಲಿಲ್ಲ, ಒತ್ತಾಯ ಮಾಡ್ಲಿಲ್ಲ. ನೀನ್ ಬಾ 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 ಅಂತ ಕಿರಿಕಿರಿ ಮಾಡ್ಲಿಲ್ಲ. 10 ಸಲ ಕರೆದು ಅಗ್ನಿ ಮುಂದೆ ಕೂತೆ ದುಃಖ ಪಡ್ತಾ ಇದ್ದ. ಅಂದ್ರೆ ಅಗ್ನಿ ಆರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಆಗಾಗ ಅಂದ್ರೆ ಇವನ್ ಮಲಗಿದ ಅಂದ್ರೆ ಅಗ್ನಿ ಮಲಗ್ಬಿಡುತ್ತೆ, ಅದು ಅಪಚಾರ. ಅದು 24 ಗಂಟೆಯೂ ಉರಿತಾ ಇರ್ಬೇಕು. ಮಧ್ಯರಾತ್ರಿಯೂ ಎದ್ದಾಗ ಅವ್ರ ಮೊದಲ ಕೆಲಸ ಏನು ಅಂದ್ರೆ ಅಗ್ನಿ ಉರಿತಾ ಇದೆಯಾ ಅಂತ ನೋಡ್ಬೇಕು, ಅದು ಕೆಲಸ. ಅಂದ್ರೆ ಯಾವತ್ತು ಜಾಗೃತಿ ಇರ್ಬೇಕು ಅಂತ, ಎಚ್ಚರದಲ್ಲಿರ್ಬೇಕು ಅಂತ. ಅವನು
ಅಳ್ತಾ ಇರ್ಬೇಕಾದ್ರೆ ಪರಸ್ಪರ ಅಗ್ನಿಗಳು ಮಾತಾಡಿಕೊಂಡ್ವು. ಎಷ್ಟೊತ್ತಿಂದ ಆಗಂದ ಅಳು ಕೇಳಿ ಕೇಳಿ ಸಾಕಾಯ್ತು ನಮಗೆ. ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಏನಾದ್ರೂ ಹೇಳ್ಬಿಡೋಣ ಇವನಿಗೆ. ಆಯ್ತು, ನೀವು ಏನೇನ್ ಹೇಳ್ತಿರೋ ನಾನು ಅಂತದ್ದೊಂದು ಹೇಳ್ತೇನೆ. ಸರಿ, 3 ಬಂದು ಅಗ್ನಿಗಳು ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ 3 ಎದ್ದು ಬಂದು ಉಪಕೋಸಲನನ್ನು ಕರೆದು. ಇವನಿಗೆ ಆಶ್ಚರ್ಯ, ಯಾರು ಮಾತಾಡಿಸ್ತಿದ್ದಾರೆ ಅಂತ. ನಾವೇ ನೀನು ನನ್ನನ್ನು ಉಪಚಾರ ಮಾಡಿ ಆಕಾಶ ಏನ್ ನೋಡ್ತಾ ಇದ್ದೆ, ಇಲ್ಲೇ ಇದ್ದೇವೆ ನಾವು ಅಂತ ಆ ಅಗ್ನಿಯಿಂದಲೇ ಧ್ವನಿ ಬಂತು. ಧ್ವನಿ ಬಂದಾಗ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ 3 ಉಪದೇಶವನ್ನು ಕೊಟ್ಟು. ಇವನಿಗೆ ಯೋಚನೆ ಮಾಡಿ, ಪೂರ್ವ ಸಿದ್ಧತೆ ಒಳಗಿನಿಂದ ಏನು ಇಲ್ಲದೆ ಇದ್ರೆ ಈಗ ನಮಗೂ ಕೇಳಿದ್ವಿ, ಏನಾದ್ರೂ ಅರ್ಥ ಆಯ್ತಾ? ಏನು ಅರ್ಥ ಆಗ್ಲಿಲ್ಲ. ಆದ್ರೆ ಅವನಿಗೆ ಏನು ಆನಂದ ಆಯ್ತು ಅಂದ್ರೆ, ಆ ಪರಮಾತ್ಮನ ಜ್ಞಾನಾನಂದಮಯವಾದಂತಹ ಸ್ವರೂಪವನ್ನ ಆ ಶಬ್ದ ಹೇಳುದು. ಅದು ಸಕಲ ಪ್ರಾಣ ಚೇಷ್ಟಕನಾಗಿ ಪ್ರತಿಯೊಂದು ಇಂದ್ರಿಯಗಳಿಂದ ಸುಖಕ್ಕೆ ಮೂಲ ಪ್ರೇರಕನಾಗಿ ಜೀವ ಸಹಜವಾದ ಆನಂದವನ್ನೇನ್ ಪಡುವಂಥದ್ದಿದೆ ಅದು ಕೊಡುವನು ಅವನೇ ನಮ್ಮೊಳಗೆ ನಿಂತು ಅದನ್ನ ಪ್ರಚೋದಿಸ್ತಾನೆ ಅಂತನ್ನುವ ಅಭಿಪ್ರಾಯದಲ್ಲಿ ಆ ಮಾತು ಬಂತು. ಅವನಿಗೆ ತುಂಬಾ ಆನಂದ ಆಯ್ತು. ಆ ಅಳು ಎಲ್ಲೋಯ್ತು ಗೊತ್ತಾಗ್ಲಿಲ್ಲ. ಅವನಿಗೆ ಕುಣಿದು ಕುಪ್ಪಳಿಸ್ಬೇಕು ಅನ್ನೋಷ್ಟಾಯ್ತು. ಅಷ್ಟರಲ್ಲಿ ಅವನಿಗೊಂದು ಡೌಟ್ ಬಂತು ಇದ್ರ ಮೇಲೆ. ನೀವು ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ ಹೇಳಿದ್ದು ಗೊತ್ತಾಯ್ತು, ಆದ್ರೆ ಕಂ ಬ್ರಹ್ಮ ಅನ್ನೋದು ಇದಕ್ಕೆ ಹೇಗೆ ರಿಲೇಟ್ ಆಗುತ್ತೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಂಗೆ ಇದನ್ನ ಇನ್ನಷ್ಟು ಬಿಡಿಸಿ ಹೇಳ್ತೀರಾ? ನಿನಗೆ ಟ್ರೈಲರ್ ತೋರಿಸಿದ್ದಷ್ಟೇ, ಪಿಕ್ಚರ್ ನಿಮ್ಮ ಗುರುಗಳೇ ತೋರಿಸ್ತಾರೆ, ನೀನು ಅವ್ರ ಹತ್ರನೇ ಹೋಗಿ ಕೇಳು ಅಂತ ಹೇಳಿ ನಿನ್ಗೆ ಈಗ ಅಳುದನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವು ಹೇಳಿದ್ದು. ನೀನು ಮನನ ಮಾಡು, ಇನ್ನೂ ನಿನಗೊಂದಿಷ್ಟು ವಿಷಯ ಹೊಳಿಯತ್ತೆ, ಅದನ್ನು ಗುರುಗಳ ಹತ್ರ ಹೇಳು. ಆಗ ಅವರೊಂದಿಷ್ಟು ನಿನಗೆ ಡೌಟ್ ಬಂದದ್ದನ್ನು ಅವ್ರು ಗುರುತಿಸ್ತಾರೆ. ಅವ್ರು ನಿಂಗೆ ಗುರುಹುತೆ ವಕ್ತಾ, ಗುರುವೇ ನಿನಗೆ ನಿಜವಾಗಿ ಹೇಳಬೇಕಾದವನು. ನಾವು ನಿನಗೆ ಸಹಾಯ ಮಾಡಿದ್ದಷ್ಟೇ. ನೋಡಿ, ದೇವತೆಗಳು ಗುರುವಿನಿಂದ ದೊಡ್ಡವರು. ಆದ್ರೂ ಯಾವ ಜ್ಞಾನ ಯಾರಿಂದ ಬರಬೇಕೋ ಅವರಿಂದ ಬಂದ್ರೇನೆ ಲಭ್ಯ ಆಗುದು. ಇವ್ರು ದೊಡ್ಡವ್ರು, ಇವ್ರು ಹೇಳಿದ್ರು ಒಳ್ಳೇದಿತ್ತು, ಇವ್ರೇನ್ ಚಿಕ್ಕವ್ರು ಹೇಳುದು, ಆಗ ಲೆಕ್ಕಕ್ಕೆ ಬರುದಿಲ್ಲ. ಅವ್ರವರಿಗೆ ಸಂಬಂಧಪಟ್ಟ ಒಂದು ಚಾನಲ್ ಇರುತ್ತೆ, ಅಲ್ಲಿಂದ ಪ್ರಾಪರ್ ಆಗಿ ಬಂದ್ರೆ ಮಾತ್ರ ಅದು ನಮಗೆ ಪ್ರವಾಹ ಚೆನ್ನಾಗಿ ಹರಿಯತ್ತೆ. ಯಾರೋ ಕೆಲವೊಮ್ಮೆ ಪ್ರಶ್ನೆ ಕೇಳೋದುಂಟು, ಕೃಷ್ಣನಿಗೆ ಭೀಮ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನೀವು ಭೀಮನಿಗೆ ಯಾಕೆ ಉಪದೇಶ ಮಾಡ್ಲಿಲ್ಲ, ಅರ್ಜುನನಿಗೆ ಯಾಕೆ ಮಾಡಿದ್ರಿ ಅಂತ. ಸಿಂಪಲ್, ಚೂರು ಯೋಚನೆ ಮಾಡಿದ್ರೆ ಅರ್ಥ ಆಗತ್ತೆ. ಇಷ್ಟ ಅಂತ ಹೇಳಿ ಮನೆಯಲ್ಲಿ ದೊಡ್ಡ ಮಗು ಇಷ್ಟ, ಚಿಕ್ಕ ಮಗುಗ್ ಜ್ವರ ಬಂದಿದೆ, ಇಷ್ಟ ಅಂತೇಳಿ ದೊಡ್ಡ ಮಗು ಇಂಜೆಕ್ಷನ್ ಚುಚ್ಚುದಾ? ಚಿಕ್ಕ ಮಗುಗೆ ಇಂಜೆಕ್ಷನ್ ಕೊಡ್ಬೇಕು ತಾನೆ. ಹಾಗಾಗಿ ಚಿಕಿತ್ಸೆ ಯಾರಿಗ್ ಬೇಕಿತ್ತೋ ಅವನು ಉಪದೇಶ ತಗೊಳ್ಳಿಲ್ಲ ಅಂದ್ರೂ ಘಟೋತ್ಕದ ಸತ್ತಾಗ ಕಣ್ಣೀರ್ ಹಾಕ್ಲಿಲ್ಲ ಭೀಮಸೇನ. ಅರ್ಜುನ ಇಷ್ಟೆಲ್ಲ ಉಪದೇಶ ಪಡೆದ್ರು ಅಭಿಮನ್ಯು ಸತ್ತಾಗ ಒಂದು ರಾತ್ರಿ ಅವನಿಗೆ ನಿದ್ದೆ ಬರಲ್ಲ ಗುಡಾಕೇಶವನು. ಆದ್ರೂ ಹತ್ತು ಸುಸ್ತಾಗಿ ಒಂದ್ ಕ್ಷಣ ಜೊಂಪಿಗೆ ಹೋದ. ಅಂದ್ರೆ ಚಿಕಿತ್ಸೆ ಬೇಕಿದ್ದದ್ದು ಯಾರಿಗೆ ಅಂತ ಆಯ್ತು. ಈಗ ಇಷ್ಟು ಕೊಟ್ಟು ಇಷ್ಟತ್ತ ಕೊಡದೇ ಇದ್ರೆ ಕತೆ ಏನಾಗ್ತಿತ್ತು? ಶುರುವಿನಲ್ಲೇ ಅವನು ಮೊದಲನೇ ದಿವಸನೇ ಕೈಕಾಲು ಬಿಡ್ತಿದ್ದ. ಆದ್ರಿಂದ ಅಥವಾ ಯುದ್ಧನೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಭಗವಂತನ ವಿಶೇಷ ಕಾರ್ಯಭಾರ ಯಾವತ್ತೂ ಕೂಡ ಯಾರಿಗೆ ಅಗತ್ಯ ಇದೋ ಅದನ್ನು ಮಾಡ್ತಾ ಹೋಗ್ತಾನೆ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಉಪಕೋಸಲನಿಗೆ ಒಳಗಿನಿಂದ ದುಃಖಗಳು ಬಂತು, ಅದು ಭಗವಂತನಿಂದಲೇ. ಆಮೇಲೆ ಜ್ಞಾನ ಬಂತು, ಅದು ಭಗವಂತನಿಂದಲೇನೆ. ಆಮೇಲೆ ಅದು ಸಂಶಯ ಬಂತು, ಅದು ಭಗವಂತನಿಂದಲೇನೆ. ಆಮೇಲೆ ಗುರುಗಳ ಮೂಲಕ ಒಂದೇನ್ ಗೊತ್ತಾ, ಯಾವುದು ಭಗವಂತ ನೇರ ಮಾಡಲ್ಲ, ತಾನೇ ನೇರ ಮಾಡಲ್ಲ. ಒಂದೋ ವಸ್ತುವಿನಿಂದ ಆಗತ್ತೆ, ಒಂದೋ ವ್ಯಕ್ತಿಯಿಂದ ಆಗತ್ತೆ, ಒಂದೋ ಘಟನೆಯಿಂದ ಆಗತ್ತೆ, ಒಂದೋ ಯಾರದೋ ಶಬ್ದದಿಂದ ಆಗತ್ತೆ, ಒಂದೋ ಯಾವುದೋ ವ್ಯಕ್ತಿಯ ನಡೆಯಿಂದ ಆಗುತ್ತೆ. ಅವರು ನಮ್ಗೆ ಅವ್ರಿಗೇನೋ ಸಹಾಯ ಮಾಡ್ಬೇಕು ಅಂತ ಇರುತ್ತೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ ಅಂತ. ಮರು ದಿವಸ ನೋಡುವಾಗ ಅವರು ಒಳ್ಳೆ ಡ್ರೆಸ್ ಹಾಕೊಂಡು ಕೈಕಾಲು ಹಾಕೊಂಡು ಯಾರೋ ಮಕ್ಕಳು ಅವರ ಮಕ್ಕಳೇ ಬಂದು ಹುಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಅಷ್ಟೇ ನಾವು ನೋಡುದು. ನಾವು ಹಿಂದಿನ ದಿವಸ ಅನ್ಕೊಂಡಿರ್ತೇವೆ ಅವ್ರಿಗೇನಾದ್ರೂ ಪಕ್ಕದಲ್ಲೊಂದು ಅನಾಥಾಶ್ರಮದ ಅವರನ್ನ ಮಾತಾಡಿಸಿ ಅವರನ್ನ ಅಲ್ಲಿಗೆ ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ವಿ ನಿನ್ನೆ ರಾತ್ರಿ ನೋಡಿ. ಈಗ ಏನ್ ಮಾತಾಡುದು ಅಂತ ಬೆಳಿಗ್ಗೆ ಮಾತಾಡೋಣ ಅನ್ಕೊಂಡಷ್ಟೊತ್ತಿಗೆ ಮಕ್ಕಳು ಬಂದು ಕರ್ಕೊಂಡು ಹೋದ್ರು. ಎಷ್ಟು ಸಂತೋಷ ಆಗುತ್ತೆ ನಮಗೆ. ಇಲ್ಲಿ ನಾವೇನು ರಾತ್ರಿ ಒಂದ್ ಮನಸ್ಸಿನಲ್ಲಿ ಒಳ್ಳೇದನ್ನ ಯೋಚನೆ ಮಾಡಿದ್ದಷ್ಟೇ, ಅವ್ರಿಗೆ ಒಳ್ಳೇದ್ ಮಾಡ್ಬೇಕೇನಾದ್ರು ಅಂತ. ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಅವರ ಮಕ್ಕಳೇ ಅವ್ರನ್ನ ಕರ್ಕೊಂಡು ಹೋಗೋ ಮೂಲಕ ನಮ್ಗೆ ಎಷ್ಟು ಸಮಾಧಾನ. ನಾವು ಅಲ್ಲಿ ಕೊಂಡೋಗ್ಬಿಟ್ಟಿದ್ರ ಅಲ್ಲಿ ಅವ್ರು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ನಾವು ಇಲ್ಲಿಗಿಂತ ಅದು ಬೆಟರು ಅಂತ ಅನ್ಕೊಂಡದ್ದು, ವಸ್ತುತ ಇಲ್ಲೇ ಚೆನ್ನಾಗಿದ್ರು ಅಲ್ಲೇ ಕಷ್ಟ ಇತ್ತೋ ಗೊತ್ತಿಲ್ಲ ನಮಗೆ. ಆದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಒಳ್ಳೇದು. ಆದ್ರೆ ಅದರ ಪರಿಣಾಮ ನಮ್ಗೆ ನೋಡಿದ ತಕ್ಷಣನೇ ಅವರ ಮಕ್ಕಳೇ ಯಾರೋ ಕರ್ಕೊಂಡು ಹೋದ್ರಂತೆ, ಮಕ್ಳಿಗೆ ಗೊತ್ತಿರ್ಲಿಲ್ಲ ಎಲ್ಲಿದ್ದಾರೆ, ಅವರು ಕಳೆದು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ನೆನ್ಪಿಲ್ಲ, ಮರ್ತೋಗಿದೆ, ಏನೋ ಆಗಿದೆ. ಕೊನೆಗೆ ಅವ್ರು ಕರ್ಕೊಂಡು ಹೋದಾಗ ಒಂದ್ ಸಮಾಧಾನ ಆಗುತ್ತೆ. ಮೊದಲನೇ ದಿವಸದಲ್ಲಿ ನಮಗೆ ಭಾವನೆ ಹುಟ್ಟಿಸಿದ್ದು ಅವನೇ,
ಮರು ದಿವಸ ಅದನ್ನ ಪರಿಣಾಮವನ್ನು ತೋರಿಸಿ ನಮಗೆ ಸಂತೋಷ ಕೊಟ್ಟವನು ಅವನೇ. ಆದ್ರೆ ಅವನೇ ನೇರ ಕೊಡ್ಲಿಲ್ಲ, ಆ ಘಟನೆ ಮೂಲಕ ಕೊಟ್ಟ, ವ್ಯಕ್ತಿಯ ಮೂಲಕ ಕೊಟ್ಟ, ವಸ್ತುವಿನ ಮೂಲಕ ಕೊಡ್ತಾನೆ. ಹೀಗೆ ಕ್ಷಮ, ಕೆಲವರನ್ನು ಸಹಿಸಿಕೊಳ್ಳುವ ಗುಣ, ಆಮೇಲೆ ಏನಾದ್ರೂ ಯಥಾ ಪ್ರಕಾರ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳುವ ಗುಣ, ಇಂದ್ರಿಯಗಳನ್ನ ನಿಗ್ರಹಿಸುವ ಗುಣ, ಭಗವಂತನಲ್ಲಿ ಅವನು ಎತ್ತರ ಅಂತ ಅವನನ್ನು ಪ್ರೀತಿಸುವ ಭಾವ, ಆಮೇಲೆ ಏನಾದ್ರೂ ಒಳ್ಳೇದು ನಡೆದಾಗ ಅದನ್ನ ಸ್ವೀಕಾರ ಮಾಡಿ ಇದು ಸುಖ, ಇದು ಒಳ್ಳೇದು ಅಂತ ಭಾವಿಸಿ ಅದನ್ನು ಒಪ್ಪಿಕೊಳ್ಳುವ ಗುಣ. ಕೆಲವೊಮ್ಮೆ ದುಃಖ ಬೇಡ ಅಂತಂದ್ರೂ ಅದು ನಮ್ಗೆ ಮತ್ತೆ 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 ಕೆಟ್ಟ ಅನುಭವದ ಮೂಲಕ ಅನಾನುಕೂಲ ಉಂಟಾಗುವುದು. ಹುಟ್ಟು, ಯಾವುದೋ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆ, ಅಭಾವ, ಒಂದು ವಸ್ತು ನಾಶ ಆಗಿ ಹೋಗುದು, ಭಯ, ಯಾರೋ ಒಬ್ಬರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೆದರಿಕೆ ಆಗುದು, ಯಾರೋ ಬಂದ್ಮೇಲೆ ಇಲ್ಲ ಇಲ್ಲ ಇವರಿದ್ದಾರೆ ಅದರಿಂದಾಗಿ ಇಂಥ ತೊಂದರೆ ಆಗಲ್ಲ ಅಂತ ಅಭಯ, ಧೈರ್ಯ ಬರುದು. ಇನ್ನು ಯಾರೋ ನಮ್ಗೆ ಹಿಂಸಿಸ್ಬೇಕು ಅಂತ ಅನ್ಕೊಂಡ್ರು ಕೂಡ ನಮ್ಗೆ ಅವರಿಂದ ಯಾವುದೇ ಹಿಂಸೆ ಆಗದಂತೆ ನಮ್ಮನ್ನು ತಡೆದು ನಿಲ್ಸುದು, ಅಥವಾ ನಾವೇ ಸಿಟ್ಟು ಬರುತ್ತೆ ಹೊಡೆದು ಬಿಡ್ಬೇಕು ಅಂತ ಅನ್ಕೊಳ್ತೇವೆ, ಅಷ್ಟರಲ್ಲಿ ಒಳಗಿಂದ ಮನಸ್ಸು ಹೇಳುತ್ತೆ ಹೊಡೆದೇನು ಸಿದ್ಧಿ ಆಗುತ್ತಾ, ಅವನ ಬುದ್ಧಿ ಬಿಡಲ್ಲ, ಅಥವಾ ನಾವು ಹೊಡೆಯ ಮುಂಚೆನೆ ಅವನೇ ತಿದ್ದಿಕೊಂಡು ಬಂದು ತಪ್ಪಾಯ್ತು ಅಂತ ಕೇಳ್ಕೊಂಡ, ಅದರಿಂದಾಗಿ ನಾವು ಹೊಡೆಯುವ ಹಿಂಸೆಯಿಂದ ಹಿಂದೆ ಸರಿದ್ರಿ. ಅಹಿಂಸಾ ಇದು ಅವನಿಂದಲೇ ಒದಗುವಂಥದ್ದು. ಸಮತ, ಭಗವಂತ ಎಲ್ಲ ಕಡೆ ಸಮಾನನಾಗಿ ಇದ್ದಾನೆ. ವ್ಯಕ್ತಿಗಳು ಬೇರೆ ಆಗಿರ್ಬೋದು, ಸ್ವಭಾವಗಳು ಬೇರೆ ಆಗಿರ್ಬೋದು, ಗುಣಗಳು ಬೇರೆ ಆಗಿರ್ಬೋದು, ಆದ್ರೆ ಭಗವಂತನ ಅಸ್ತಿತ್ವ ಒಂದೇ ತರ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಕೆಲವೊಂದ್ ಸರ್ತಿ ಸಂಬಳ ಏನೋ ಈ ಸರ್ತಿ ಕಮ್ಮಿ ಆಯ್ತು ಕೊಡ್ಬೇಕಿದ್ದಲ್ಲಿ, ಅದಕ್ಕೆ ಅವ್ರ ಹತ್ರ ಏನೋ ಕಾರಣವೂ ಇತ್ತು, ಆಗ ತೃಪ್ತಿ ಇರ್ಲಿ. ಅವನ್ ಗೊತ್ತಿದ್ದಾನೆ, ಅವನು ಯಾವತ್ತು ನಮಗೆ ಬೇಕು ಅಂತ ಅನ್ಯಾಯ ಮಾಡುವನಲ್ಲ. ಶೇರ್ ಅಲ್ಲಿ ಈ ಸರ್ತಿ ಏನೋ ಪ್ರಾಬ್ಲಮ್ ಆಗಿ ಅವನು ಅದನ್ನ ನಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಗೊತ್ತಿದೆ ನಮ್ಗೆ ಅವನ ಸ್ವಭಾವ ಗೊತ್ತಿದೆ, ಆವಾಗ ತೃಪ್ತಿ. ಈ ಸರ್ತಿ ಇಷ್ಟೇ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕಿಲ್ಲ. ಊಟಕ್ಕೆ ಕೂತಿರ್ತೇವೆ, ನಾವ್ ಇನ್ನೂ ಒಂದ್ 2 ಬೇಕು ಅಂತ ಅನ್ಕೊಳ್ತೇವೆ, ಅವನು ಈ ಲೈನಿಗೆ ಬರುದೇ ಇಲ್ಲ, ನಾವ್ ಎದುರುಗಡೆನೆ ಹಾಕೊಂಡು ಆಚೆಯಿಂದ ಹೋಗ್ಬಿಡ್ತಾನೆ. ಸರಿ, ಕರ್ದೆ ಹೇಳಿದ್ರು ಕೇಳಲಿಲ್ಲ ಅವನಿಗೆ, ನಾವು ಕರೆಯುವುದು ಮಾಡಿ ಅವನು ಹೋಗುವಾಗ ನಾವು ಆಕಾಶ ನೋಡ್ಕೊಂಡು ಅವ್ನು ಹಾಕ್ಲಿಲ್ಲ ಅಂತ ಆಮೇಲೆ ಬೈದ್ರೆ ಅದಕ್ಕೆ ಉಪಯೋಗ ಇಲ್ಲ. ಅವನು ಬೇಕಾ ಅಂತ ಕೇಳಿದಾಗ ಹೂ ಅನ್ಲಿಕ್ಕಾದ್ರೂ ನಾವು ಒಂದಿಷ್ಟು ಕರ್ಮ ಪ್ರತಿಕ್ರಿಯೆ ಕೊಡ್ಬೇಕು. ಅದು ಕೊಡದೆ ಆಮೇಲೆ ನೋಡಿ ನಮಗೆ ಇವತ್ತು ಯೋಗ್ಯತೆನೇ ಇರ್ಲಿಲ್ಲ, ಹಾಕ್ಲೇ ಇಲ್ಲ ಅಂತ ಆಮೇಲೆ ಬೈಕೊಂಡು ಕೊಡುದಲ್ಲ. ಕೆಲಸ ಮಾಡಿ ಅದೂ ಸಿಗ್ಲಿಲ್ಲ ಅಂದಾಗ ಸರಿ, ಇವತ್ತು ಬಹುಶಃ ಇದು ಎಲೆಗೆ ಹೊಟ್ಟೆಗೆ ಬೀಳುದು ಇಷ್ಟೇ ಇತ್ತು ಅಂತ ಅನ್ಸುತ್ತೆ ಅಂತ ಅದರ ಬಗ್ಗೆ ಒಂದು ತೃಪ್ತಿ, ಏನ್ ಸಿಕ್ತೋ ಅದ್ರಲ್ಲೊಂದು ಸಮಾಧಾನ. ತಪಃ, ಏನ್ ಕಷ್ಟ ಆದ್ರೂ ಕೂಡ ಅದನ್ನ ಸಹಿಸಿ ಅದನ್ನೇ ದೇವರಿಗೆ ಒಂದು ದಂಡನೆಯ ರೂಪದಲ್ಲಿ, ನನಗೆ ನನ್ನ ದೇಹದ ಇವತ್ತಿನ ನೋವು ಅನ್ನುವ ದಂಡನೆ ಅದು ನಿನಗೊಂದು ಸೇವೆ, ನಿನ್ಗೋಸ್ಕರ ನಾನು ಒಪ್ಕೊಳ್ತೇನೆ, ಯಾಕಂದ್ರೆ ನೀನ್ ಕೊಟ್ಟದ್ದು. ಬೇರೆ ಯಾರೋ ಕೊಟ್ಟದ್ದಾದ್ರೂ ಕೂಡ ಅವನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನಿಗೆ ಸ್ವಾತಂತ್ರ್ಯವೇ ಇಲ್ಲ ಈ ವಿಷಯದಲ್ಲಿ. ನೀನು ಕೊಟ್ಟ ಕಷ್ಟ ಆದ್ರಿಂದ ನಾನು ಇದನ್ನ ನಿನಗೆ ಒಪ್ಪಿಸ್ತಾ ಇದ್ದೇನೆ. ಇದನ್ನ ನೀನ್ ಕೊಟ್ಟದ್ದಾದ್ರಿಂದ ನಿನಗೆ ಒಪ್ಪಿಸುವುದರಿಂದ ಏನ್ ಲಾಭ ಅಂದ್ರೆ, ನೀನು ಇವ್ನು ಕೊಟ್ಟದನ್ನ ಯಾವ್ದನ್ನ ಇಟ್ಕೊಳ್ಳಲ್ಲ, ನನಗೆ ವಾಪಸ್ ಕೊಡ್ತಾನೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಆ ಭಾವ ಕೊಡುವವನು ನಾನೇ. ದಾನ, ಏನೋ ಒಂದು ವಸ್ತು ಬಂತು, ಇನ್ನೊಬ್ಬನಿಗೆ ಕೊಟ್ಟು ತೃಪ್ತಿ ಪಡುವಂತ ಸ್ವಭಾವ ಇರುತ್ತೆ ಕೆಲವರಿಗೆ. ಯಾರಿಗಾದ್ರೂ ಕೊಡ್ಬೇಕು, ಏನಾದ್ರೂ ಮಾಡ್ಬೇಕು, ಅದನ್ನ ತಾವೇ ಇಟ್ಕೊಳಿಕ್ ಇಷ್ಟನೇ ಪಡಲ್ಲ. ಇನ್ನು ಯಶಃ, ಒಳ್ಳೆ ಕೀರ್ತಿ ಬರುತ್ತೆ, ಖುಷಿ ಆಗತ್ತೆ. ಅವ್ರು ಬಯಸ್ಲೇ ಇಲ್ಲ, ಬಂತು. ಕೆಲವೊಮ್ಮೆ ಬಯಸ್ಲೇ ಇಲ್ಲ, ಕೆಟ್ಟ ಹೆಸರು ಬಂತು. ಈ ಎರಡೂ ನನ್ನಿಂದಲೇ. ಯಶಃ ಅಯಶ ಏವಚ ಭವಂತಿ ಭಾವಾಹ, ಈ ಎಲ್ಲ ಭಾವಗಳು ಕೂಡ ಭೂತಾನ ಮತ್ತಃ ಏವ, ನನ್ನಿಂದಲೇ ಆಗತ್ತೆ. 7 ಋಷಿಗಳಿದ್ದಾರೆ, 4 ಮನುಗಳಿದ್ದಾರೆ. ಇದೇನು 4? ವಸುತಃ 7 ಮನುಗಳಿದ್ದಾರೆ. ಈಗ ಇದು 7ನೇವರು. ಈಗ ಯಾಕೆ ಎಂದ್ರಂದ್ರೆ, ಈ ವಿಶ್ವದ ಎಲ್ಲ ಜನರು ಹುಟ್ಟಿದ್ದು ಮೊದಲು 4ರಿಂದ, ಆಮೇಲೆ ಅದೇ ರಿಪೀಟ್ ಆಗ್ತಾ ಇದೆ. ಅಷ್ಟೊತ್ತಿಗೆ ಎಲ್ಲ ಒಂಥರ ಕನ್ಸ್ಟ್ರಕ್ಷನ್ ಬೇಕಾದ್ದೆಲ್ಲ ಸಿದ್ಧ ಆಗಿದೆ. ಈಗೇನಂದ್ರೆ ಕನ್ಸ್ಟ್ರಕ್ಷನ್ ಏನಂತ, ರೀಸೈಕಲ್ ಅಷ್ಟೇ. ಆದ್ರಿಂದಾಗಿ ಮೊದಲ 4 ಜನರನ್ನು ವಿಶೇಷವಾಗಿ ನೆನಪಿಸ್ಕೋತಾರೆ, ಯಾಕೆಂದ್ರೆ ಅದು ಭಗವಂತನ ವಿಭೂತಿಯಿಂದ ತುಂಬಾ ಕಾರ್ಯಭಾರಗಳನ್ನು ನಡೆಸಿದ್ದು. ಆಮೇಲೆ ಮೇಂಟೈನ್, ಅದು ಸುಲಭ ಅಲ್ಲ, ಆದ್ರೆ ಸೃಷ್ಟಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಬಹಳ ಸಹಾಯವನ್ನು ಮಾಡಿದವರು ಮೊದಲ ಮನ್ವಂತರದ ಸಪ್ತರ್ಷಿಗಳು ಮತ್ತು 4 ಮನ್ವಂತರದ ಅಧಿಪತಿಗಳು. ಹಾಗಾಗಿ ಮಹರ್ಷಯ ಸಪ್ತ ಪೂರ್ವೇ ಮನವಃ ಚತ್ವಾರಃ, ಇವರೆಲ್ಲ ಮದ್ಭಾವಾಹ, ನನ್ನಿಂದಲೇ ಹುಟ್ಟಿದವರು, ನನ್ನ ಮನಸ್ಸಿಗೆ ಇಷ್ಟವಾದಂತೆ ನಡ್ಕೊಂಡವರು. ಇವರಿಂದಲೇ ಇಮಾಹ ಪ್ರಜಾಹ ಸೃಷ್ಟಾಹ,
ಈ ಲೋಕದ ಎಲ್ಲ ಪ್ರಜೆಗಳು ಕೂಡ ಪ್ರಜಾ ನಿಯಮಗಳು, ಪ್ರಜಾ ವ್ಯವಸ್ಥೆ, ಪ್ರಜಾ ಆಡಳಿತಕ್ಕೆ ಬೇಕಿರುವಂತಹ ರೂಪುರೇಷೆ ಇವರಿಂದಲೇ ಆದದ್ದಾದ್ರಿಂದಾಗಿ ಇವರಲ್ಲಿ ನನ್ನ ವಿಶೇಷವಾದ ಸನ್ನಿಧಾನಗಳಿವೆ. ಈ ವಿಭೂತಿಯ ಯೋಗವನ್ನ ಯಾರು ಚೆನ್ನಾಗಿ ವೇತ್ತಿ, ತತ್ವತಃ ವೇತ್ತಿ, ಸರಿಯಾಗಿ ಯಾರು ತಿಳ್ಕೊಳ್ತಾನೋ ಅವನು ಅಲ್ಲಾಡದ ಮಾನಸಿಕ ಸ್ಥಿತಿಯಿಂದಾಗಿ ಅವಿಕಂಪೇನ ಯೋಗೇನ, ಅವಿಕಂಪ ಅಂದ್ರೆ ನಡುಗದ ಅಥವಾ ಹೌದೋ ಅಲ್ವೋ ಮಾಡ್ಲೋ ಬೇಡವೋ ಅನ್ನುವ ಈ ಯಾವ ಗೊಂದಲಗಳೂ ಇಲ್ಲದೆ ಸ್ಥಿರವಾದ ಮನಸ್ಸಿನಿಂದ ಭಗವಂತನನ್ನ ಯುಜ್ಯತೆ, ಸ್ಥಿರವಾದ ಮನಸ್ಸಿನಿಂದ ಭಗವಂತನನ್ನು ಹೊಂದುತ್ತಾನೆ. ನಾತ್ರ ಸಂಶಯ, ಸಂದೇಹ ಪಡಬೇಡ. ಭಗವಂತನ ವಿಭೂತಿಯನ್ನ ತಿಳಿದು ಎಲ್ಲೆಲ್ಲೂ ಭಗವಂತನೇ, ಎಲ್ಲ ಕಡೆಯಲ್ಲೂ ಅವನದ್ದೇ ಕಾರುಬಾರು ಅಂತ ತಿಳಿದು ಅವನಿಗೆ ಎಲ್ಲಾ ಕಾರ್ಯದಲ್ಲೂ ಹಿತವನ್ನೇ ಚಿಂತನೆ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ಏನು ಅದೆಲ್ಲನಾಗಿಲ್ಲ. ಅಹಂ ಸರ್ವಸ್ಯ ಪ್ರಭವ, ನಾನು ಸರ್ವಸ್ಯ, ಈ ಇಡೀ ಜಗತ್ತಿನ ಪ್ರಭವ, ಹುಟ್ಟಿಗೆ ಕಾರಣ. ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲವನ್ನು ಸೃಷ್ಟಿ ಮಾಡುವ ಮೊದಲಿಗ ನಾನೇ, ಮತ್ತೆ ನನ್ನಿಂದಲೇ ಮುಂದೆ ಅದು ಪ್ರವರ್ತತೆ. ಈಗ ಒಂದು ಸೃಷ್ಟಿ ಆಯ್ತು, ನೆಕ್ಸ್ಟ್ ಅವ್ರು ಮಾಡ್ತಾರಾ? ಈ ನನ್ನಿಂದ ಸೃಷ್ಟರಾದವ್ರು ಮಾಡ್ತಾರಾ? ಇಲ್ಲ. ಮತ್ತ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಮುಂದೆಯೂ ಕೂಡ ಅದು ಮುಂದುವರಿಯುವುದಕ್ಕೆ ಕಾರಣ ಆಗುತ್ತೆ. ಇತಿ ಮತ್ವ, ಯಾರು ಈ ರೀತಿ ತಿಳಿದು ಮಾಂ ಭಜಂತೆ, ನನ್ನನ್ನು ಉಪಾಸಿಸುತ್ತಾರೋ, ಬುಧಾಹ, ಅವರು ಬುಧರು, ಭಾವ ಸಮನ್ವಿತಾ, ಭಕ್ತಿಯಿಂದ ಕೂಡಿದವರಾಗಿರ್ತಾರೆ. ನನ್ನಲ್ಲೇ ಮನಸ್ಸಿಟ್ಟವರು, ನನಗಾಗಿ ಬದುಕುತ್ತಾ ಇರುವವರು, ಪರಸ್ಪರ ಭಗವಂತನ ವಿಷಯಗಳನ್ನೇ ನಿರಂತರ ಚರ್ಚೆ ಮಾಡ್ತಾರೆ ಹೊರತು ಬೇಡವಾದ ಲೌಕಿಕ ವಿಷಯಗಳಲ್ಲಿ ತಲೆನೇ ಹಾಕಲ್ಲ. ನಮಗೆ ಸಾಮಾನ್ಯ ಮಾತು ಅಂತ ಶುರುವಾದ್ರೆ, ನಿನ್ನೆ ಮ್ಯಾಚ್ ನೋಡಿದ್ಯಾ, ಮೊನ್ನೆದ್ದು ಏನದು ರಾಜಕೀಯದ ಚುನಾವಣೆ ಏನಾಯ್ತು, ಇನ್ನೇನು ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಇಷ್ಟನೋ ಅದನ್ನು ಕೇಳ್ಕೊಂಡು ನಾವು ಮುಕ್ತಾಯ ಮಾಡ್ತೀವಿ. ಆದ್ರೆ ಯಾರು ಮಚ್ಚಿತ್ತಾಹ, ನನ್ನಲ್ಲಿ ಮನಸ್ಸಿಟ್ಟವರಿದ್ದಾರೆ, ನನ್ನ ವಿಷಯದಲ್ಲೇ ಪ್ರಾಣವನ್ನ ದೇವರಿಗೋಸ್ಕರ ಏನ್ ಬೇಕಾದ್ರೂ ತೊರಿಲಿಕ್ಕೆ ಸಿದ್ಧ ಅನ್ನುವ ರೀತಿಯಲ್ಲಿ ಬದುಕ್ತಾ ಇರೋರಿದ್ದಾರಲ್ಲ, ಅವರು ನನ್ನನ್ನೇ ಕಥೆಯಂತಹ, ನನ್ನ ವಿಷಯದ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಅಥವಾ ಲೋಕದ ಘಟನೆಯಿಂದಲೇ, ಶಾಸ್ತ್ರ ಅಂದ್ರೆ ನಾವು ಮತ್ತೆ ಟೆಕ್ಸ್ಟ್ ಬುಕ್ಕಿನಿಂದ ಬೇಕಾಗಿಲ್ಲ, ಯಾವುದೋ ಒಂದು ಘಟನೆ ನಡೆದಾಗ ಇದರಲ್ಲಿ ದೇವರ ಕಾರುಣ್ಯ ಏನು, ದೇವರ ಪ್ರೀತಿ ಏನು, ಏನೇನು ನಮ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ ನಡೆಯುವ ಪ್ರತಿಯೊಂದು ಸಣ್ಣ ಘಟನೆಯ ಒಳಗೂ ಕೂಡ ಒಂದು ಆಳವಾದ ಪ್ರಪಂಚ ಇರುತ್ತೆ. ನಾವ್ ಅನ್ಕೊಳ್ಳೋದು ಒಂದು ಪುಸ್ತಕನೋ ಅಥವಾ ಒಂದು ಫೋನು ಅಥವಾ ಒಂದು ಏನೋ ಒಂದು ವಸ್ತು ಏನ್ ನೋಡಿದ್ರು ಅದ್ರ ಹಿಂದಕ್ಕೆ ಹೋದ್ರೆ, ಅದರ ಒಳಗಿನ ಸತ್ವಕ್ಕೆ ಹೋದ್ರೆ ತಲೆ ಧಿಮ್ಮನ್ನುತ್ತೆ ಕೆಲವೊಮ್ಮೆ. ಅಂದ್ರೆ ನಮ್ಗೆ ಅಷ್ಟು ಶಕ್ತಿ ಇಲ್ಲದೆ ನಾವು ಅದನ್ನ ತುಂಬಾ ತಲೆ ಮೇಲೆ ಹಾಕೊಂಡ್ರೆ ಅಯ್ಯೋ ಎಷ್ಟಪ್ಪ ಇದ್ರ ಹಿಂದಿದೆ ಅಂತ ಆಶ್ಚರ್ಯ. ಅದೇ ಲೋಕದಲ್ಲಿ ಒಂದು ವಸ್ತುವಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ ಹೋದ್ರೇನೆ ಇಷ್ಟ ಅನ್ಸುತ್ತೆ, ಇನ್ನು ಈ ವಸ್ತುಗಳನ್ನ ನಿರ್ಮಿಸಿ ಇದಕ್ಕೆ ಒಂದು ಆಕೃತಿ ಕೊಟ್ಟು ಅದನ್ನ ಇಷ್ಟು ಕಾಲದಿಂದ ಜಗತ್ತಿನ ವ್ಯವಸ್ಥೆಯ ಜೊತೆಗೆ ಅದನ್ನು ಹೊಂದಿಸ್ಕೊಂಡು ಬಂದಿದ್ದಾನಲ್ಲ, ಅವನು ಇನ್ನೆಂತ ಮಹತ್ವಪೂರ್ಣವಾದವನು ಅನ್ನೋದು ಅವನಿಗೆ ಅರ್ಥ ಆಗಿರುತ್ತೆ. ಆದ್ರಿಂದಾಗಿ ಆ ಭಗವಂತನ ನೆನಪಿನೊಂದಿಗೆ ಲೋಕದ ಕಥೆಯನ್ನ ಜೋಡಿಸಿ ಅರ್ಥ ಮಾಡಿಕೊಳ್ಳುವವನು ತುಷ್ಯತಿ, ಸಂತುಷ್ಟನಾಗ್ತಾನೆ, ತೃಪ್ತನಾಗ್ತಾನೆ. ಅವನಿಗೆ ಏನ್ ನಡೆದ್ರು ಇದು ಒಂದು ದೇವರ ಲೀಲೆ, ಇದು ಒಂದು ದೇವರ ಗುಣವನ್ನು ಯೋಚನೆ ಮಾಡುವವನಿಗೆ ಎಷ್ಟು ದುರ್ಘಟನೆ ಆದ್ರೂ ಅದ್ರಲ್ಲಿ ಒಳ್ಳೇದ್ ಕಾಣುತ್ತೆ. ನಾನು ಅನ್ನೋದು ಎಷ್ಟೋ ಸಲ ದುರ್ಘಟನೆ ಅಂತ ಒಂದು ಜಗತ್ತಲ್ಲಿ ಇಲ್ಲ. ನಾವು ಇಷ್ಟಪಡದ್ದು ನಡೆದಾಗ ದುರ್ಘಟನೆ, ಅಥವಾ ನಾವು ಇಷ್ಟಪಟ್ಟದ್ದು ನಡೆಯದೇ ಇದ್ದಾಗ ದುರ್ಘಟನೆ. ನೇರವಾಗಿ ಒಂದು ದುರ್ಘಟನೆ ಅಂತಿಲ್ಲ. ನಮ್ಗದು ಇಷ್ಟ ಆಗಿದ್ರೆ, ಪಕ್ಕದ ಮನೆ ಬಿದ್ದಾಗ ನಮ್ಮ ಮೇಲೆ ಅವ್ನು ಸೇಡಿತ್ತು ಅಂದ್ರೆ ಖುಷಿ ಆಗುತ್ತೆ. ಪಕ್ಕದ ಮನೆಯನ್ನು ತುಂಬಾ ನಮ್ಮ ಮಿತ್ರ ಆಗಿದ್ರೆ ಅದು ಬಿದ್ದಾಗ ಅಳು ಬರುತ್ತೆ. ಹಾಗಾದ್ರೆ ಅಳು ಬರುವುದಕ್ಕೂ ಸುಖ ಬರುವುದಕ್ಕೂ ಮನೆ ಬಿದ್ದದ್ ಕಾರಣ ಅಲ್ಲ. ಮನೆ ಬಿದ್ದದ್ದಕ್ಕೆ ಸುಖಕ್ಕೋ ದುಃಖಕ್ಕೋ ಕಾರಣ ಅವು ನಮ್ಮವನಾಗಿದ್ರೆ ದುಃಖ ಆಗುತ್ತೆ, ಅವು ನಮ್ಮವನಲ್ಲದೆ ಇದ್ರೆ ಸುಖ ಆಗುತ್ತೆ. ಬಿದ್ದದ್ದು ಅನ್ನೋದು ಸುಖಕ್ಕೂ ಕಾರಣ ಅಲ್ಲ, ದುಃಖಕ್ಕೂ ಕಾರಣ ಅಲ್ಲ, ಅದು ಯಾರ್ದು ಬಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್. ಆದ್ರಿಂದ ನಮ್ಮ ಒಳಗಿನ ಯಾವುದೇ ಭಾವನೆಗಳಿಗೆ ನಮ್ಮದೇ ಕೆಲವು ನಿರ್ಣಯಗಳು ಕಾರಣ ಹೊರತು ವಸ್ತು ಕಾರಣ ಅಲ್ಲ. ಹಾಗಾಗಿ ದುರ್ಘಟನೆಯನ್ನು ಜಗತ್ತಲ್ಲಿ ಇಲ್ಲ ಅನ್ನುವುದು ಜ್ಞಾನಿಯಾದವನು ತುಷ್ಯತಿ, ಅವನು ಆ ಪ್ರತಿಯೊಂದು ಘಟನೆಯಿಂದಲೂ ಕೂಡ ಸಂತೋಷ ಪಡ್ತಾನೆ. ರಮಂತಿ, ಮತ್ತೆ ಮತ್ತೆ ನೆನೆದು ಎಂಜಾಯ್ ಮಾಡ್ತಾನೆ. ಯಾರು ಈ ರೀತಿ ಸತತ ಯುಕ್ತಾನ,
ನಿರಂತರ ಭಗವಂತನ ನೆನೀತಾ ಪ್ರೀತಿಪೂರ್ವಕಂ ಭಜತಾಂ, ಪ್ರೀತಿಪೂರ್ವಕವಾಗಿ ದೇವರ ಪ್ರತಿಯೊಂದು ಕೆಲಸದಲ್ಲೂ ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರು ಅದನ್ನು ದೇವರನ್ನ ನೆನಪಿಸ್ಕೊಂಡು ಕೆಲಸ ಮಾಡ್ತಾರೆ ಅಂತ ಅನ್ನೋರಿಗೆ ನಾನು ಈ ಬುದ್ಧಿ ಯೋಗವನ್ನ ಹೇಳ್ತೇನೆ. ಯಾವುದರಿಂದ ನನ್ನನ್ನು ಹೊಂದಲಿಕ್ಕೆ ಸಾಧ್ಯವೋ ಅಂಥ ಒಂದು ಉಪಾಯವನ್ನ ನಾನು ಮುಂದೆ ಹೇಳ್ತಾ ಇದ್ದೇನೆ. ವದಾಮಿ ಬುದ್ಧಿ ಯೋಗಂ, ಮುಂದೆ ಹೇಳುವ ಯೋಗ ಅರಿವಿಗೆ ಸಂಬಂಧಪಟ್ಟ ಯೋಗ. ಯಾಕೆಂದ್ರೆ ನನಗೆ ಅವರ ಅಜ್ಞಾನಜ ತಮವನ್ನ ಕಳಿಬೇಕು. ಅಜ್ಞಾನದಿಂದ ಹುಟ್ಟಿದ ಒಳಗಿನ ಭಯ, ಒಳಗಿನ ಸಂದೇಹ, ಒಳಗಿನ ವಿಪರೀತ ಜ್ಞಾನ, ಇದೆಲ್ಲ ಕತ್ತಲೆ. ಈ ಕತ್ತಲೆಯನ್ನ ಅನುಕಂಪಾರ್ಥಂ, ಅವರ ಮೇಲಿನ ಕರುಣೆಯಿಂದ ನನಗದು ಕಳಿಬೇಕು ಅಂತಿದೆ. ಅದಕ್ಕೋಸ್ಕರ ನಾನು ಅವರಲ್ಲಿ ನಿಂತು ನಾಶಯಾಮಿ ಆತ್ಮಭಾವಸ್ಥ, ಅವರಲ್ಲೇ ನೆಲೆಸಿ ಅವರಿಗೆ ತೊಂದರೆ ಕೊಡುವಂತಹ ಅರಿವಿನ ಕತ್ತಲೆಯನ್ನ, ತಿಳಿಗೇಡಿತನದ ಕತ್ತಲೆಯನ್ನ ಅರಿವಿನ ಬೆಳಕಿನಿಂದ ಜ್ಞಾನದೀಪೇನ ಭಾಸ್ವತ ತಮಃ ನಾಶಯಾಮಿ, ಜ್ಞಾನದೀಪದ ಬೆಳಕಿನಿಂದ ನಾನು ಆ ಕತ್ತಲೆಯನ್ನು ಕಳೀತೇನೆ. ಅರ್ಜುನ ಕೇಳ್ತಾನೆ ಇಷ್ಟ ಆಗುವಾಗ, ನೀನೇನೋ ಹೇಳಿದ್ದು ಚೆನ್ನಾಗಿದೆ, ನಾನು ನೀನು ಹೇಳಿದ್ದೆಲ್ಲ ಒಪ್ತೇನೆ, ನೀನು ಪರಂ ಬ್ರಹ್ಮ, ನೀನೇ ಸುಪೀರಿಯರ್, ನಿನ್ಮೇಲೆ ಮತ್ತೊಂದು ಬ್ರಹ್ಮ ಇಲ್ಲ, ಪರಂ ಬ್ರಹ್ಮ, ಪರಂಧಾಮ, ನೀನು ಕರ್ಕೊಂಡು ಹೋಗುವ ಧಾಮ ಅಂದ್ರೆ ಮನೆ, ನೀನು ಕರ್ಕೊಂಡು ಹೋಗುವ ಮನೆ ಅದು ಕೊನೆ, ಅದರ ಮೇಲೆ ಮತ್ತೊಂದು ಮನೆ ಇಲ್ಲ. ಕೆಲವ್ರದೆಲ್ಲ ಕಲ್ಪನೆ ಅಂದ್ರೆ ಅದು ಈಗ ಈ ಏನಂತಾರೆ 13 ದಿವಸದ್ದೆಲ್ಲ ಕಾರ್ಯಕ್ರಮ ಆದಾಗ ವೈಕುಂಠ ಲೋಕಾವಾಪ್ತ್ಯರ್ಥಂ ಅಂತೆಲ್ಲ ಏನೋ ಮಾಡಿ ಅಲ್ಲಿಗೆ ವೈಕುಂಠ ಸಮಾರಾಧನೆ, ಅದು ಅಲ್ಲಿಗೆ ವೈಕುಂಠ ಯಾತ್ರೆ ಅಂತ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಅದು ಒಂದು ಜಾಗ, ಅದರ ಮೇಲೆ ಇರುವಂತದ್ದು ನಿಮ್ಗೆ ವೇದಾಂತದಿಂದ ಸಿಗುತ್ತೆ ಅಂತ ಹೀಗೆಲ್ಲ ಬೋಧಿಸ್ತಾರೆ. ಆದ್ರೆ ಇಲ್ಲಿ ನೇರ ಅರ್ಜುನನ ಮಾತು, ನೀನು ಪರಂ ಬ್ರಹ್ಮ, ಪರಂ ಅಂದ್ರೆ ಶ್ರೇಷ್ಠ, ಇದಕ್ಕಿಂತ ಮೇಲೆ ಇಲ್ಲ ಅಂತ. ಪರಂಧಾಮ, ನೀನ್ ಕೊಂಡೋಗುವ ಮನೆ ಅದು ಪರಮ ಮನೆ, ಮತ್ತದು ಪವಿತ್ರ. ಈ ವೈಕುಂಠ ಯಾತ್ರೆ ಅಂತ ಅಲ್ಲಿಗೆ ಹೋಗಿ ಹೆಣವನ್ನು ಕರ್ಕೊಂಡು ಹೋದ ಜಾಗ ಅಲ್ಲ, ಅದು ಪವಿತ್ರ. ಅದು ಇದು ಏನು ಅಂದ್ರೆ ಆ ಜೀವಿಗೆ ಸದ್ಗತಿ ಆಗ್ಬೇಕು ಅಂತ ಬಯಸುವಂತ ಒಂದು ಜಾಗ ಅಷ್ಟೇ, ಬಿಟ್ರೆ ವೈಕುಂಠ ಮೈಲಿಗೆ ಅಂತಲ್ಲ. ಇವರಿಗೆಲ್ಲ ವೈಕುಂಠ ಅಂದ್ರೆ ದೇವರ, ಅದೇನೋ ದೇವರ ದಯೆಯಿಂದ ಆ ಕಡೆಯಿಂದ ವೈಕುಂಠ ಏಕಾದಶಿ ಇರುವುದರಿಂದ ಈ ವೈಕುಂಠ ಸಮಾರಾಧನೆ ಜೊತೆಗೆ ಅದೇನು ಅಷ್ಟು ಕಚಬಿಚಿ ಆಗಿಲ್ಲ. ಒಂದು ಅಲ್ಲಿಗೂ ಹೋಗ್ತಾರೆ, ಇಲ್ಲಿಗೂ ಬರ್ತಾರೆ. ಅದು ವೈಕುಂಠ ಶಬ್ದದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೆಲವು ಜನರಿಗೆ ಏನು ಅಂದ್ರೆ ಕೆಲವು ಶಬ್ದ ಅಲ್ಲಿ ಯೂಸ್ ಆಯ್ತು ಅಂದ್ರೆ ಆಮೇಲೆ ಬೇರೆ ಕಡೆ ಅದನ್ನ ಹೇಳಲಿಕ್ಕೆ ಇಲ್ಲ. ಗರುಡ ಪುರಾಣ ಅಂತ ಮನೇಲಿ ಹೆಸರು ಹೇಳ್ಬಾರ್ದು, ಅಷ್ಟು ಮೈಲಿಗೆ ಅದು. ಆದ್ರೆ ಅದನ್ನ ಹೇಳಿದ್ದು ಕೃಷ್ಣ, ಅವನ್ ಬಾಯಿ ಏನಾಗ್ಬೇಕು ಅಂದ್ರೆ ನಮ್ಗೆ ಯಾವ್ದಕ್ಕೆ ಏನು ಲಿಂಕ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಕೆಲವ್ರ ಮನೇಲಿ ದರ್ಭೆನೇ ಮುಟ್ಟಲ್ಲ, ಯಾಕೆಂದ್ರೆ ಅದು ಶ್ರಾದ್ದದಲ್ಲಿ ಬಳಸ್ತಾರೆ ಅಂತ. ದರ್ಭೆ ಅನ್ನೋದು ಪವಿತ್ರಗೊಳಿಸ್ಲಿಕ್ಕೋಸ್ಕರ ಇರುವಂತದ್ದು, ಅದನ್ನ ಬಳಸಿ ಶುದ್ಧ ಮಾಡುವುದಷ್ಟೇ ಹೊರತು ಅದು ಬಳಸಿದ್ರಿಂದ ಅದನ್ನೇ ಅಶುದ್ಧ ಅಂತ ಭಾವಿಸುವುದು ಎಷ್ಟು ಮೂರ್ಖತನ. ಇಂಥ ತುಂಬಾ ಇದೆ, ಕೆಲವು ಮಂತ್ರಗಳಿವೆ. ದೇಹವನ್ನ ಸುಡುವಾಗ ಅಥವಾ ಆಗ ಕಿವಿಯಲ್ಲಿ ಹೇಳಬೇಕಾದ ಮಂತ್ರಗಳು, ಕರ್ಣ ಸೂಕ್ತ ಅಂತೆಲ್ಲ, ಅದನ್ನೆಲ್ಲ ಬೇರೆ ಟೈಮಲ್ಲಿ ಹೇಳಬಾರ್ದು ಕೇಳಬಾರ್ದು ಅನ್ನೋ ತರ ನಾವು ವರ್ತಿಸ್ತೇವೆ. ಈಗ ಸಮಗ್ರ ಋಗ್ವೇದ ಪಾಠ ಮಾಡುವವನಿಗೆ ಇದನ್ನ ನಿಂಗೆ ಹೇಳಲ್ಲ, ನಿಮ್ಮ ತಂದೆ ಹೋದ್ಮೇಲೆ ಹೇಳ್ತೇನೆ ಅಂತ ಹೇಳುದಾ? ಪಾಠ ಕೇಳುವವನಿಗೆ, ಹುಡುಗನಿಗೆ, ಸಣ್ಣ ಹುಡುಗ ಸಂಹಿತೆ ಅಭ್ಯಾಸ ಮಾಡ್ತಿರ್ತಾರೆ, ಮಾಡುವಾಗ ಅವನಿಗೆ ಇದು ಹೇಳ್ಬಾರ್ದು, ಇದೀ ಕಲಿಬಾರ್ದು ಅಂತ ಬಿಡುದ? ಅಥವಾ ಆ ಗುರು ಆದವನಿಗೆ ಅವನ ತಂದೆ ಇನ್ನೂ ಹೋಗಿಲ್ಲ, ಅಯ್ಯೋ ನಂಗೆ ಇದೊಂದು ಹೇಳಲಿಲ್ಲ, ನಮ್ಮ ಗುರುಗಳು ಹೇಳಲಿಲ್ಲ, ನಾನು ಹೇಳಲ್ಲ, ಇದು ಬಿಟ್ಬಿಡ್ತೇನೆ, ಮಂಗಳ ಮಾಡ್ತೇನೆ ಅಂದ್ರೆ ಆಗತ್ತಾ? ಕೆಲವೆಲ್ಲ ತೀವ್ರ ದಡ್ಡತನದ ಪರಮಾವಧಿ. ಅದಕ್ಕೆ ಕೃಷ್ಣನ ಬಗ್ಗೆ ಅರ್ಜುನನಿಗೆ ತಿಳಿದ ಸಂಗತಿಯನ್ನು ಮೊದಲು ಹೇಳ್ಕೊಳ್ತಾನೆ, ಇದು ಪವಿತ್ರ, ನಿನ್ನ ಲೋಕದ ಪ್ರಾಪ್ತಿ ಅನ್ನೋದು ಅತ್ಯಂತ ಪವಿತ್ರ. ಮತ್ತೆ ನೀನು ಪರಮಂ, ನೀನೇ ಪವಿತ್ರ. ಆದ್ರಿಂದಾಗಿ ನಿನ್ನಿಂದ ಸಿಗುವ ಪ್ರತಿಯೊಂದು ವಸ್ತುವು ಜಗತ್ತಲ್ಲಿ ಪವಿತ್ರ. ನಿನ್ನಿಂದ ಸೃಷ್ಟವಾದ ಯಾವ ವಸ್ತುವು ಅಪವಿತ್ರ ಅಂತಿಲ್ಲ. ಮತ್ತೆ ನೀನು ಪ್ರತಿ ಪುರದಲ್ಲೂ ಇರುವವನು ಪುರುಷ, ಮತ್ತು ಒಂದೇ ರೀತಿಯಾಗಿರುವವನು ಶಾಶ್ವತ, ನಿನಗೆ ವ್ಯತ್ಯಾಸ ಇಲ್ಲ. ನಿನಗೆ ಒಂದ್ಸರ್ತಿ ಗುಣ ಬರದು, ಗುಣ ಹೋಗುದು, ನಿಂಗೆ ಜೀವಭಾವ ಬರುದು, ನಿನಗೆ ಮತ್ತೊಂದು ಸ್ವರೂಪ ಬರುದು, ಇದೆಲ್ಲ ಶಶ್ವದೇಕ ಪ್ರಕಾರ ಶಾಶ್ವತ. ವೇದ ಹೇಳುವ ಮಾತು ಶಾಶ್ವತ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ಶಶ್ವದೇಕ ಪ್ರಕಾರ. ಅವನು ಯಾವತ್ತಿನಿಂದ ಇದ್ದಾನೋ, ಯಾವತ್ತಿನವರೆಗೆ ಇರ್ತಾನೋ ಅವನು ಒಂದೇ ತರ ಇರ್ತಾನೆ, ಅವನು ಇನ್ನೊಂದು ಆಗುದಿಲ್ಲ. ಅವನು ನಮ್ಮ ಮೇಲಿನ ಪ್ರೀತಿಯಿಂದ ಅವತಾರ ತಾಳಿ ನಮ್ಮ
ಕಣ್ಣಿಗೆ ದಕ್ಕುವುದಕ್ಕೋಸ್ಕರ ತಾಯಿ ಹೇಗೆ ಮಗುವಿನ ನಡೆಗೆ ತನ್ನ ಹೆಜ್ಜೆ ನಿಧಾನ ಮಾಡ್ತಾಳು ಹಾಗೆ ಮಾಡ್ತಾನೆ ಬಿಟ್ರೆ ಅದು ಅವನು ಇಷ್ಟಪಟ್ಟು ಮಾಡುದು ಹೊರತು ಅವನಿಗೆ ತನ್ನ ಕಂಟ್ರೋಲ್ ಇಲ್ಲದೆ ಅವನು ಇನ್ನೇನೋ ಆಗಿ ಅವನು ಮತ್ತೆ ಒದ್ದಾಡಿ ಅಯ್ಯೋ ನನ್ನನ್ನ ಬದುಕಿಸ್ಲಿಕ್ಕೆ ಯಾರು ಇಲ್ವಲ್ಲ ಅಂತ ಕೈ ಚಚ್ಕೊಳ್ಳುವಾಗ ಅವನೇ ಯಾರು ಮೂಲದಲ್ಲಿ ಯಾರು ಇರ್ತಾನೋ ಅವನೇ ಒಂದು ಸಣ್ಣ ಜೀವಿಯಾಗಿ ಒದ್ದಾಡುದು ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆ, ಈ ಕರ್ಮ ಯಾರಿಗ್ ಬೇಕು, ಇಂಥ ಗೀತೆ ಓದ್ಬೇಕಂತೆ, ಇದೆಲ್ಲ ಶಾಸ್ತ್ರ ಪಾರಾಯಣ ಮಾಡ್ಬೇಕಂತೆ, ಬ್ರಹ್ಮಸೂತ್ರ ತಿಳಿಬೇಕಂತೆ, ವೇದಾಧ್ಯಯನ ಮಾಡ್ಬೇಕಂತೆ ಅಂತ ಅವನೇ ಇವನಾಗಿ ಅವನನ್ನ ಇವನ್ ತಿಳ್ಕೊಳ್ಳಿಕ್ಕೆ ಅಂದ್ರೆ ಇವನೇ ಅವನು ಈ ಹೇಳಲಿಕ್ಕೆ ಕಷ್ಟ ಇದೆಲ್ಲ ಮಾತಾಡೋದು ಅದು ತೀರಾ ಮಾತಿನ ಬಲೆ ಚೆನ್ನಾಗಿರುತ್ತೆ. ಆದ್ರೆ ಅದರ ಹಿಂದೆ ಇರುವ ಭಾವ ಏನು ಅಂತ ಕೃಷ್ಣನ ಮಾತಿಗೆ ನಾವು ಗಮನ ಕೊಟ್ಟದ್ದಕ್ಕೋಸ್ಕರ ಈ ಮಾತು ಬಂತಷ್ಟೇ. ಶಾಶ್ವತ ಅಂದ್ರೆ ಅವನಲ್ಲಿ ಬದಲಾವಣೆ ಇಲ್ಲ, ಅವನಲ್ಲಿ ಯಾವತ್ತೂ ಏರಿಳಿತ ಇಲ್ಲ. ಒಂದು ಕಾಲದಲ್ಲಿ ಅವನಿಗೆ ಜ್ಞಾನ ಬರುವುದು, ಜ್ಞಾನ ಹೋಗುದು, ಮರೆತು ಹೋಗುವುದು, ಕಷ್ಟ ಆಗುವುದು, ಅಥವಾ ಸ್ಥಿತಿಗತಿಗಳು ಲೋಕದ ವ್ಯವಸಾಯ ಹಿಂದೆ ಎಲ್ಲ ಚೆನ್ನಾಗಿತ್ತು ರೀ, ಈಗ ನಮ್ಮಿಂದ ಈ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಆಗಲ್ಲ ಅಂತ ಈ ರೀತಿ ದೇವರಿಗೆ ಅನ್ಸಲ್ಲ. ದೇವರಿಗೆ ಯಾವತ್ತೂ ಯಾವ ಬದಲಾವಣೆನೂ ಇಲ್ಲ. ಮತ್ತೆ ಅವನಲ್ಲಿ ಯಾರೇ ಆದ್ರೂ ಅವನೇ ವ್ಯತ್ಯಾಸ ಆಗಿ ನಾನು ದಡ್ಡ ಆಗ್ಬೇಕು ಅಂತ ನನ್ನನ್ನು ನಾನು ಸೃಷ್ಟಿ ಮಾಡ್ಕೊಳ್ತೇನೆ. ನಿಮ್ಗೀಗ ಶಕ್ತಿ ಕೊಡ್ತೇನೆ, ನೀವು ದಡ್ಡರಾಗಿ ಬೇಕಾದ್ರೆ ನಿಮ್ಮನ್ನು ನೀವು ಸೃಷ್ಟಿ ಮಾಡ್ಕೊಳ್ಳಿ ಅಂತ. ನಮ್ಗೆ ಇಷ್ಟ ಆಗತ್ತಾ? ಎಲ್ಲಿಯೂ ಕೂಡ ಯಾವುದೇ ವಿಷಯವನ್ನ ಸ್ವಲ್ಪ ಏನಂತೇವೆ ತಾರ್ಕಿಕವಾಗಿ ಆಲೋಚನೆ ಮಾಡಿದ್ರೆ, ಮತ್ತೆ ನಮ್ಮ ತರ್ಕನೂ ಮುಖ್ಯ ಅಲ್ಲ, ನಾನು ಈ ಮಾತನ್ನು ಹಿಂತಗೊಳ್ತೇನೆ. ತರ್ಕ ಅನ್ನೋದು ಕೂಡ ಕೆಲವೊಂದ್ ಸರ್ತಿ ಒಳ್ಳೇದಕ್ಕೂ ಬಳಕೆ ಆಗುತ್ತೆ, ಕೆಟ್ಟದಕ್ಕೂ ಬಳಕೆ ಆಗುತ್ತೆ. ಶಾಸ್ತ್ರದ ಮಾತಿಗೆ, ಕೃಷ್ಣನ ಮಾತಿಗೆ ನಾವು ಬದ್ಧರಾಗಿ, ಕೃಷ್ಣ ಇಷ್ಟು ವಿಷಯ ಹೇಳಿದ್ಮೇಲೆ ಇದೆಲ್ಲ ಕೇವಲ ಒಂದು ಅನುವಾದ, ಇದ್ರ ಮೇಲೊಂದು ಸತ್ಯ ಇದೆ, ಅದನ್ನ ನಾವು ಹೇಳ್ತೇವೆ ಅಂದ್ರೆ ಕೃಷ್ಣನಿಗೆ ಇಷ್ಟೊತ್ತು ಹೇಳಿದ್ದಕ್ಕೇನು? ಅವನನ್ನೇ ದಡ್ಡನನ್ನಾಗಿ ಮಾಡಿ ಕೂಡಿಸಿದಾಗಲ್ವ ನಾವು. ಹಾಗಾಗಿ ಪವಿತ್ರವಾದ ಪರಮಶ್ರೇಷ್ಠವಾದ ದಿವ್ಯ ಅಂತಂದ್ರೆ ಲೀಲಾಜಾಲವಾದದ್ದು ಅಂತ ಅರ್ಥ. ಪರಮಾತ್ಮನ ದೇಹ ಲೀಲೆಯಿಂದ ಕೂಡಿದ್ದು, ಅನಂತ ಕಾಲದವರೆಗೂ ಕೂಡ ಅನಾಯಾಸವಾಗಿ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ದಿವ್ಯ ಅನ್ನೋ ಶಬ್ದಕ್ಕೆ ಸಿಕ್ಕಾಪಟ್ಟೆ ಅರ್ಥ ಇದೆ. ವಿಜಿಗೀಷ, ಗತಿ, ಕಾಂತಿ, ಸುಮಾರು 10-12 ಶಬ್ದಗಳಿಂದ ದಿವ್ ಶಬ್ದ ಅನ್ನೋದು ತೆರ್ಕೊಳ್ಳುತ್ತೆ. ಅಷ್ಟೂ ಅರ್ಥಗಳಲ್ಲಿ ದಿವ್ಯ ದೇವರ ಹೆಸರು ಅಥವಾ ದೇವರ ರೂಪ. ಆದಿದೇವಂ, ಎಲ್ಲ ದೇವತೆಗಳಿಗಿಂತ ಮೊದಲಿರುವವನು. ಅಜಂ, ಎಂದೂ ಹುಟ್ಟದವನು. ವಿಭುಂ, ತಾನೇ ವಿವಿಧ ರೀತಿಯಿಂದ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಿಂದ ಕಾಣಿಸಿಕೊಳ್ಳುವವನು. ತ್ವಾಂ ಋಷಯ ಸರ್ವೇ, ಯಾರೆಲ್ಲ? ದೇವರ್ಷಿ, ಯಾರು? ನಾರದರು. ಆಮೇಲೆ ಅಸಿತಃ ದೇವಲಃ, ವ್ಯಾಸಃ, ಸ್ವಯಂ ವ್ಯಾಸರೇ ತನ್ನ ಬಗ್ಗೆನೆ ಬೇರೆ ಬೇರೆ ವಿಭೂತಿಗಳ ಬಗ್ಗೆ ಹೇಳಿದ್ದಿದೆ. ಹಾಗಾಗಿ ಅದನ್ನೇ ನೀನೀಗ ನನಗೆ ಹೇಳಬೇಕು. ಸ್ವಯಂ ಚೈವ ವ್ಯಾಸ ಯದ್ ಬ್ರವೀಷಿ, ಯಾವುದನ್ನು ಹೇಳಿದ್ದಾನೋ ಅದನ್ನು ನೀನು ನನಗೆ ಹೇಳ್ತಾ ಇದ್ದೀನಿ. ನೀನು ಹೇಳಿದ್ದೆಲ್ಲವನ್ನು ಋತಂ, ಪ್ರಾಮಾಣಿಕ ಅಂತ ನಾನು ಒಪ್ಕೊಳ್ತೇನೆ. ಸರ್ವಮೇತದ್ ಋತಂ ಮನ್ಯೆ ಯನ್ಮಾಂ ವದಸಿ, ಯಾವುದನ್ನ ನೀನು ಹೇಳ್ತಿದ್ಯೋ ಅದನ್ನೆಲ್ಲ ನಾನು ಕೇಳ್ತೇನೆ. ನೀನು ಇಲ್ಲಿ ತನಕ ಏನು ಹೇಳಿದ್ಯೋ, ಈ ಅಜ, ಪುರುಷ, ಶಾಶ್ವತ, ಆದಿದೇವ, ವಿಭು, ಇದನ್ನು ಋಷಿಗಳು ಹೇಳಿದ್ದಾರೆ, ಎಲ್ಲಾ ಋಷಿಗಳು ಹೇಳಿದ್ದಾರೆ, ದೇವರ್ಷಿಗಳಾದ ನಾರದರು ಹೇಳಿದ್ದಾರೆ. ಸ್ವಯಂ ವ್ಯಾಸರು ಕೂಡ, ಅಸಿತ ದೇವಲರು ಮತ್ತು ವ್ಯಾಸರು ಎಲ್ಲರೂ ಕೂಡ ಇದನ್ನು ಹೇಳಿದ್ದಾರೆ. ನಾನು ಇದೆಲ್ಲವನ್ನು ಒಪ್ಕೊಳ್ತಾ ಇದ್ದೇನೆ, ನಾನು ಇದ್ಯಾವುದನ್ನು ಡೆನೇ ಮಾಡಿದೆ, ನಂಗೆ ಇದೆಲ್ಲ ಹೌದು ಅಂತ ಅನ್ನಿಸ್ತು. ನೀನು ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಅಂದ್ರೆ ಇದೆಲ್ಲ. ಈಗ ಕೃಷ್ಣ ಅಕಸ್ಮಾತ್ ಇದು ಒಂದು ವೇಳೆ ಅವನ ಅನುವಾದದಲ್ಲಿ ಏನಾದ್ರೂ ತಪ್ಪಿದ್ರೆ ಕೃಷ್ಣ ಅದನ್ನು ಮುಂದೆ ಡಿನೈ ಮಾಡಬೇಕಿತ್ತು. ನೀನು ಹೇಳಿದ್ ಸರಿ ಇಲ್ಲ, ಹೀಗಿದೆ ಅಂತ. ಕೃಷ್ಣ ಅದನ್ನೇನು ಹೇಳಿಲ್ಲ, ನನ್ಗೆ ವಿಸ್ತಾರ ಹೇಳು ಅಂತ ಹೇಳಿದಕ್ಕೆ ಅದನ್ನ ಮುಂದಿದ್ದ ಹೇಳ್ತಾನೆ. ಇದೇ ಇಷ್ಟು ಹೊತ್ತು ಏನ್ ತಿಳ್ಕೊಂಡಿಯೋ, ಪರಂಬ್ರಹ್ಮ ಯಾವುದು, ಪರಂಧಾಮ ಯಾವುದು, ಪುರುಷ ಯಾವುದು, ಶಾಶ್ವತ ಯಾವುದು, ಇದರದ್ದೇ ವಿಭೂತಿಯ ರೂಪವನ್ನು ನಾನು ಬಿಡಿಸಿ ಹೇಳ್ತೇನೆ ಅಂತ ಹೇಳ್ತಾನೆ. ಇದೆಲ್ಲವನ್ನು ಒಪ್ಪಿದ್ದೇನೆ. ನಿನ್ನ ಅಭಿವ್ಯಕ್ತಿಯನ್ನ, ನಿನ್ನ ಅಸ್ತಿತ್ವವನ್ನ ದೇವತೆಗಳಾಗ್ಲಿ, ದಾನವರಾಗ್ಲಿ, ಋಷಿಗಳಾಗ್ಲಿ ಯಾರೂ ನವಿದುಹು, ತಿಳಿದಿಲ್ಲ. ನಹಿತೇ ಭಗವನ್ ವ್ಯಕ್ತಿಂ ವಿದುಹು ದೇವಾ ನ ದಾನವಾಹ, ದೇವಾಹ ನ ವಿದುಹು, ದಾನವಾಹ ನ ವಿದುಹು. ಸ್ವಯಮೇವ ಆತ್ಮಾನಂ ವೇತ್ತ, ನಿನ್ನನ್ನ ಸರಿಯಾಗಿ ತಿಳಿದವರು ಅಂತ ಒಬ್ರಿದ್ರೆ ಅದ್ ನೀನೊಬ್ನೇ. ಸ್ವಯಮೇವ ಆತ್ಮಾನಂ, ನಿನ್ನಿಂದಲೇ ನೀನು ತಿಳಿಯಲ್ಪಟ್ಟಿದ್ದಿ ಹೊರತು ಮತ್ತೊಬ್ಬರು ನಿನ್ನನ್ನ ಪೂರ್ಣ ರೂಪವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ವೇತ್ತತ್ವಂ ಪುರುಷೋತ್ತಮ, ಯಾಕೆಂದ್ರೆ ನೀನು ಪುರುಷೋತ್ತಮ.
ಪುರುಷರಲ್ಲಿ ಉತ್ತಮ ನೀನು. ಚಂದ ಸ್ತೋತ್ರ ಮಾಡ್ತಾನೆ. ಹೇ ಭೂತ ಭಾವನ, ಇಡೀ ಜಗತ್ತನ್ನ, ಭೂತ ಅಂದ್ರೆ ಜೀವರಾಶಿ, ಭೂತ ಅಂದ್ರೆ ಪಂಚಭೂತಗಳಿಂದ ಕೂಡಿದ ಜೀವರಾಶಿ, ಅವುಗಳನ್ನ ಭಾವನ, ಭಾವನ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆ ವಿಧೀಯತೆ, ಸೃಷ್ಟಿ ಸ್ಥಿತಿ ಲಯ, ಈ ಮೂರನ್ನು ಕಾಲಕಾಲಕ್ಕೆ ಯಾರು ಒಬ್ಬನೇ ಕಲ್ಪಿಸ್ತಾನೋ ಅವನು ಭಾವನ. ಅದು ಭಗವಂತನ ಹೆಸರು. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಭೂತ ಕೃದ್ಭೂತ ವೃದ್ಧಾಭೋ ಭೂತಾತ್ಮ ಭೂತ ಭಾವನ. ಆಚಾರ್ಯರು ನೇರ ವಿಷ್ಣು ಸಹಸ್ರನಾಮಕ್ಕೆ ಎಲ್ಲೂ ವ್ಯಾಖ್ಯಾನ ಮಾಡಲಿಲ್ಲ. ಆದ್ರೆ ಈ ಪ್ರಸಂಗಗಳು ಬಂದಲ್ಲೆಲ್ಲ ಆ ಶಬ್ದಗಳಿಗೊಂದು ವಿವರಣೆ ಕೊಡ್ತಾ ಹೋಗ್ತಾರೆ. ನಾವು ಅದನ್ನ ಸಂಗ್ರಹ ಮಾಡಿದ್ರೆ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ರೆಡಿ ಆಗುತ್ತೆ. ಹಾಗೆ ಆಚಾರ್ಯರು ಏನ್ರೆ ಸ್ವಲ್ಪ ತಲೆ ಖರ್ಚು ಮಾಡಿ, ಯಾಕೆ ಕೊಟ್ಟದ್ ತಲೆ, ಎಲ್ಲ ರೆಡಿ ಟು ಈಟ್ ಅಂತ ಉಪ್ಮಾ ಹಾಕಿ ನೀರ್ ಮಾತ್ರ ಬಿಸಿನೀರು ಹಾಕಿ ಊಟ ಮಾಡಿ ಅಂತ ಹೇಳಿಕ್ಕೆ ನಾನೇನು ನಿಮ್ಗೆ ಉಪ್ಮಾ ಅಂಗಡಿ ಇಟ್ಕೊಂಡಿದ್ದೇನೆ ನಾನು. ಸ್ವಲ್ಪ ರವೆ ಹುರಿಯಿರಿ, ಒಗ್ಗರಣೆ ಹೇಗ್ ಮಾಡುದು ಅಂತ ಕಲೀರಿ, ಒಂಚೂರು ಒಳ್ಳೆ ನೀರು ತಗೊಂಡ್ ಬಂದು ಬಿಸಿ ಮಾಡಿ, ಮೆಣಸಿನಕಾಯಿ ಉದ್ದುದ್ದು ಹೆಚ್ಚಾಕಿ ಅಡ್ಡಡ್ಡ ಹೆಚ್ಚಾಕಿದ್ರೆ ನಿಮ್ಗೆ ತಿನ್ನುವಾಗ ನಿಮ್ಗೆ ಬಾಯಿಗೆ ಸಿಕ್ಕು ಬಂಬಿಡಿ ಹೊಡ್ಕೋತೀರಿ. ಹಾಗಾಗಿ ಒಂದೊಂದಕ್ಕೆ ಏನೇನ್ ಬೇಕೋ ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ತಿನ್ನಿ. ಆವಾಗ ನೀವು ಮಾಡಿದ ಅಡಿಗೆ ಬಗ್ಗೆ ನಿಮ್ಗೊಂದು ಅಭಿಮಾನ ಇರುತ್ತೆ. ಅದು ನೀರು ಉಪ್ಪಿಟ್ಟಾದ್ರೂ ಸರಿ, ದಪ್ಪ ಉಪ್ಪಿಟ್ಟಾದ್ರೂ ಸರಿ, ನಿಮ್ಗೊಂದು ಖುಷಿ ಇರುತ್ತೆ ಮಾಡಿ ತಿನ್ನುವಾಗ. ಬೇರೆಯವ್ರಿಗೆ ಕೊಟ್ಟು ಸ್ವಂತಕ್ಕೆ ತಿಂದ್ರೆ ಮತ್ತೆ ಅದು ಮೂರ್ಖತನ. ಆದ್ರೆ ಕಷ್ಟಪಟ್ಟು ಪಡೆದ ವಸ್ತುವಿನಲ್ಲಿ ಯಾವತ್ತೂ ಕೂಡ ಒಂದು ಸಮಾಧಾನ ಇರುತ್ತೆ. ನಾವು ನೆಟ್ಟ ಗಿಡದಿಂದ ಬೆಳೆದ ಒಂದು ಹೂವು ಹಣ್ಣು ಏನಾದ್ರೂ ಸಿಕ್ಕಿದ್ರೆ ಅದನ್ನ ದೇವರಿಗೆ ಕೊಡ್ಲಿಕ್ಕೆ ಏನ್ ಖುಷಿ, ಎಷ್ಟು ಚಂದ ಹೂ ಬಿಟ್ಟಿದೆ, ಎಷ್ಟು ಚಂದ ಹಣ್ಣು ಸಿಕ್ಕಿದೆ ಅಂತ. ಹಾಗಾಗಿ ಜಗತ್ತಿನ ಭಗವಂತನ ಅಸ್ತಿತ್ವದ ಬಗೆಗೆ ಆಲೋಚನೆ ಮಾಡ್ಲಿಕ್ಕೆ ಸಿಗುವಂತೆ ಭಗವಂತನ ನಾಮಸ್ಮರಣೆ ಮಾಡುವಾಗ ಭೂತ ಭಾವನ, ಎಲ್ಲ ಭೂತಗಳ ಈಶ, ದೇವದೇವ, ದೇವತೆಗಳಿಗೂ ದೇವತೆಯಾದವನೇ, ಜಗತ್ಪತೆ. ದೇವ ಅಂದ್ರೆ ಒಂದರ್ಥ ಇಂದ್ರಿಯಗಳು, ದೇವ ಅನ್ನುವ ಶಬ್ದಕ್ಕೆ. ಅವನ್ನ ದೇವಯತಿ, ಅವುಗಳ ಮೂಲಕ ಬೆಳಕನ್ನು ಕೊಡ್ತಾನೆ. ಕಣ್ಣಿನ ಮೂಲಕ ರೂಪದ ಜ್ಞಾನ ಕೊಡ್ತಾನೆ, ಕಿವಿಯ ಮೂಲಕ ಶಬ್ದದ ಜ್ಞಾನ, ಮೂಗಿನ ಮೂಲಕ ಪರಿಮಳದ ಜ್ಞಾನ, ನಾಲಿಗೆ ಮೂಲಕ ರಸದ ಜ್ಞಾನ, ಮುಟ್ಟುವ ಮೂಲಕ ಬಿಸಿ ಅಥವಾ ತಣ್ಣಗಿನ ಸ್ಪರ್ಶದ ಜ್ಞಾನ. ಅದನ್ನ ಉಂಟು ಮಾಡುವವನು ದೇವದೇವ. ಇನ್ನೊಂದು ದೇವ ಅಂದ್ರೆ ದೇವತೆಗಳು. ಆ ದೇವತೆಗಳಿಗೆ ದೇವ ಒಡೆಯ. ಇನ್ನೊಂದು ಈಗ ಇಷ್ಟು ಹೇಳಿದ್ದು ಚೇತನ ಪ್ರಪಂಚದ ಬಗ್ಗೆ ಹೇಳಿದ ಹಾಗಾಯ್ತು ದೇವದೇವ ಅಂತ. ಜಗತ್ತಂದ್ರೆ ಜಡ ಪ್ರಕೃತಿ. ಜಗತ್ಪತಿ, ಅದನ್ನು ಕೂಡ ಪಾಲಯತಿ, ಪಾತಿ ರಕ್ಷಿಸುತ್ತಾನೆ, ಮತ್ತು ಅದನ್ನ ಮುಂದೆ ಮುಂದೆ ಸೃಷ್ಟಿಗೆ ಹೇಗ್ ಬೇಕೋ ಹಾಗೆ ಅದರ ಭೂತಗ್ರಾಮ ಸ ಏವಾಯಂ ಭೂತ್ವ ಭೂತ್ವ ಪ್ರಲೀಯತೆ ಅಂತ ಹಿಂದೆ ಹೇಳಿದ್ದಾನೆ. ಅದೇ ಜೀವ, ಅದೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವನ್ನ ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ ಚೇಂಜ್ ಮಾಡಿ ಸೃಷ್ಟಿಯಲ್ಲಿ ನಾನು ತರ್ತಾನೆ ಇರ್ತೇನೆ. ಇದು ಜಗತ್ತಿನ ಸೃಷ್ಟಿ ಅನ್ನೋದು ಒಂದು ಸಾಕಾಯ್ತಪ್ಪ, ಇನ್ನೆಲ್ಲ ಮಾಡ್ಲಿಕ್ಕಾಗಲ್ಲ, ನಾನು ಇನ್ನು ವ್ಯಾಪಾರ ಚೇಂಜ್ ಮಾಡ್ತೇನೆ ಅಂತ ನಾವು ಚೇಂಜ್ ಮಾಡಿದಾಗ ದೇವರು ವ್ಯಾಪಾರ ಚೇಂಜ್ ಮಾಡಲ್ಲ. ಅವನ್ ಮತ್ತೆ ಅದೇ ಕಾರ್ಯ ಮಾಡ್ತಿರ್ತಾನೆ, ನಮ್ಮ ಉದ್ಧಾರದ ದೃಷ್ಟಿಯಿಂದಲೇ ಅದನ್ನ ಮಾಡ್ತಿರ್ತಾನೆ. ಹಾಗಾಗಿ ಅವನನ್ನ ಜಗತ್ಪತೆ. ಅಶೇಷೇಣ ದಿವ್ಯಾ ಅಭೂತ ಆತ್ಮವಿಭೂತಯ ವಕ್ತು ಅರ್ಹಸಿ. ನಿನ್ನ ಈ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ದಿವ್ಯಾ, ಲೋಕದಲ್ಲಿ ಸುಲಭದಲ್ಲಿ ಕಣ್ಣಿಗೆ ಅರ್ಥ ಆಗದೇ ಇರುವ ಅಥವಾ ಕಾಣಿಸದೇ ಇರುವ ಆತ್ಮವಿಭೂತಿ, ನಿನ್ನದೇ ಸ್ವರೂಪಭೂತವಾದಂತಹ, ಆತ್ಮ ಅಂದ್ರೆ ಸ್ವರೂಪಭೂತವಾದ ವಿಭೂತಿಗಳು, ಯಾವುದೋ ವರದಿಂದ ಬಂದದ್ದು ಅಥವಾ ಯಾವುದೋ ಕಾಲದಲ್ಲಿ ಏನೋ ಒಂದು ಶಕ್ತಿ ಮದ್ದು, ಏನೋ ಒಂದು ಧಾತು. ಕೆಲವರಿಗೆ ಏನೋ ಈ ಸಿನಿಮಾಗಳಲ್ಲೆಲ್ಲ ತೋರಿಸುವಾಗ ಅವನೇನೋ ಒಂದು ಪದಾರ್ಥ ತಿಂದು ಬಿಡ್ತಾನೆ, ಆಗ ಶಕ್ತಿ ಬಂದ್ಬಿಡುತ್ತೆ, ಆಗೆಲ್ಲ ಕೆಲಸ ಮಾಡ್ತಿರ್ತಾನೆ, ಜೀರ್ಣ ಆಗಿ ಹೋದ್ಮೇಲೆ ಮತ್ತೆ ಮಾಮೂಲಾಗಿರ್ತಾನೆ. ಆ ತರ ದೇವರಿಗೆ ಯಾವುದೋ ಒಂದು ಹೊರಗಿನ ಪ್ರೇರಣೆಯಿಂದಲೋ ಅಥವಾ ವಸ್ತುವಿನ ಬಳಕೆಯಿಂದಲೋ ಬಂದ ಶಕ್ತಿ ಅಲ್ಲ, ಅದು ಆತ್ಮವಿಭೂತಿ, ಸ್ವರೂಪಭೂತವಾದಂತಹ ವಿಶಿಷ್ಟವಾದ ಭವನ ಶಕ್ತಿ, ಉನ್ನತಕ್ಕೆ ಏರುವ ಶಕ್ತಿ. ಅಂತಹ ಶಕ್ತಿಗಳು ತುಂಬಾ ಇವೆ. ಅದೆಲ್ಲವನ್ನು ನೀನು ಯಾಭಿರ್ ವಿಭೂತಿಭಿರ್ ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಯಾಭಿಹಿ ವಿಭೂತಿಭಿಹಿ, ಯಾವ ಯಾವ ವಿಭೂತಿಯಿಂದ ನೀನು ಲೋಕಾನ್, ಈ ಲೋಕಗಳನ್ನ ವ್ಯಾಪಿಸಿ ನಿಂತಿದ್ಯೋ. ಇಲ್ಲಿ ಕೊಡಿ, ನಿಮ್ ಹೆಸರು ಹೇಳಿ ಕರಿಬೇಕಾ, ರೆಕಾರ್ಡ್ ಆಗ್ಬೇಕು. ಕೂಡಿ, ಏನ್ ಚೇರ್ ಇದೆ, ಆಯ್ತು. ತಿಷ್ಠಸಿ ಅಂತಂದ್ರೆ ವ್ಯಾಪಿಸಿ ನೀನು ಎಲ್ಲವನ್ನು ಮೀರಿ ನಿಂತಿದ್ದಿ. ಯಾವುದನ್ನೆಲ್ಲ? ಲೋಕಾನ್, 14 ಲೋಕಗಳನ್ನು ಕೂಡ ನೀನು ಆವರಿಸಿಕೊಂಡು ಮೀರಿ ನಿಂತಿದ್ದಿ. ಕಥಂ ವಿದ್ಯಾಂ, ಹೇಗ್ ತಿಳ್ಕೊಳ್ಳಿ ನಾನು? ನಮ್ಗೆ ವಿದ್ಯಾಮ್ ಅಂತಂದ್ರೆ ಯಾವುದೋ ವಿದ್ಯೆಯನ್ನು ಅಂತ ಅನ್ಕೊಂಡ್ವಿ ನಾವು. ಆದ್ರೆ ವಿದ್ಯಾಮ್ ಅನ್ನೋದು ನನಗೆ ತಿಳಿಯಲಾದೀತು,
ವಿದ್ಯಾತ್ ವಿದ್ಯಾಸ್ತಾಂ ವಿದ್ಯಾತ್ ವಿದ್ಯಾತಾಂ ವಿದ್ಯುಹು ವಿದ್ಯಾಹ ವಿದ್ಯಾತಂ ವಿದ್ಯಾತ ವಿದ್ಯಾಂ ವಿದ್ಯಾವ ವಿದ್ಯಾಮ. ತಿಳಿದೇನು ವಿಧಿಲಿಂಗ್, ತಿಳಿದೇನು ಅಂತರ್ಥ. ಕಥಂ ವಿದ್ಯಾಂ, ಹೇಗೆ ನಾನು ತಿಳಿದೇನು? ಇದನ್ನ ಮಾಮೂಲ ಸ್ವಲ್ಪ ಸಂಸ್ಕೃತ ಓದಿಕೊಂಡು ಅಧ್ಯಯನ ಮಾಡಿ ವ್ಯಾಖ್ಯಾನ ಮಾಡೋನು ಕಥಂ ವಿದ್ಯಾಂ, ಈ ಕಥಂ ವಿದ್ಯೆಯನ್ನು ನಾನು ಯೋಗಿಯಾದವನೇ ಅಂತ ಏನೋ ಒಂದು ಎಡವಟ್ಟು ಅರ್ಥ ಮಾಡ್ತಾರೆ. ಆದ್ರೆ ತ್ವಾಂ ಸದಾ ಪರಿಚಿಂತಯನ್, ನಿನ್ನನ್ನು ಸದಾ ಪರಿಚಿಂತನೆ ಮಾಡಿದ್ಮೇಲೆ ನನಗೆ ವಿದ್ಯೆ ಯಾಕೆ? ನೈವೇದ್ಯ ಆದ್ರೆ ಸಾಕು ಅಂತ. ಹಾಗಲ್ಲ, ಸದಾ ಪರಿಚಿಂತಯನ್, ಹೇ ಯೋಗಿನ್, ಕೃಷ್ಣನನ್ನ ಕರೆದು ಹೇಳ್ತಾನೆ, ಹೇ ಯೋಗಿನ್ ತ್ವಾಂ, ನಿನ್ನನ್ನು ಸದಾ ಚಿಂತನೆ ಮಾಡುವಂತಹ ನಾನು ಈ ವಿಶೇಷಗಳನ್ನ ಹೇಗೆ ತಿಳ್ಕೊಳ್ಳಿ? ನನಗೆ ತಿಳ್ಕೊಳ್ಬೇಕು ಅಂತ ಇನ್ನೂ ಇದೆ ನೋಡಿ. ಅವನು ನಿನ್ನನ್ನ ಸದಾ ಚಿಂತಿಸುತ್ತಾ ಇನ್ನಷ್ಟನ್ನ ತಿಳ್ಕೊಳ್ಳುದು ಹೇಗೆ ಅಂತಾನೆ. ಸ್ವಲ್ಪ ಗೊತ್ತಿದೆ, ಆದ್ರೆ ಇನ್ನೂ ಗೊತ್ತಾಗ್ಬೇಕಾದದ್ದಿದೆ, ಆದ್ರೆ ನನಗೆ ಅದನ್ನು ಹೇಳು. ಭೂಯ, ಮತ್ತು ನನಗೆ ತಿಳ್ಕೊಳ್ಬೇಕು. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ, ಇನ್ಯಾವ್ಯಾವ ಅಂಶಗಳಲ್ಲಿ ನೀನು ಚಿಂತನೆಗೆ ಅರ್ಹನಾಗಿದ್ದಿ, ಜ್ಞಾನಕ್ಕೆ ದಕ್ಕುವವನಿದ್ದಿ, ಅದನ್ನು ಹೇಳು. ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ, ಆತ್ಮನಃ ಯೋಗಂ, ನಿನ್ನ ಈ ವಿಸ್ತಾರವಾದ ಇರುವಿಕೆಯನ್ನು, ವಿಭೂತಿಯನ್ನ ಹೇ ಜನಾರ್ದನ, ಜನರನ್ನ ಚೆನ್ನಾಗಿ ಮರ್ದನ ಮಾಡಿ ಸ್ವಾಹ ಮಾಡುವವನು ನೀನು. ನನಗೆ ಇದರ ಬಗ್ಗೆ ಇನ್ನೂ ಹೇಳು. ವಿಸ್ತರೇಣ ಆತ್ಮನೋ ಭೂಯ, ಮತ್ತಷ್ಟು ಹೇಳು ಯೋಗಂ. ಯಾಕೆಂದ್ರೆ ಭಗವಂತನ ಮಹಿಮೆಯನ್ನ ತಿಳಿದು ತೃಪ್ತಿ ಯಾರಿಗಿದೆ? ಯಾರಿಗೂ ತೃಪ್ತಿ ಆದದ್ದು ಅಂತಿಲ್ಲ. ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ, ಅಮೃತವನ್ನ ರಸಪಾನ ಮಾಡಿ ಯಾರಿಗಾದ್ರೂ ಸಾಕು ಅಂತ ಅನಿಸುದಿದ್ಯಾ? ಸಾಕು ಅಂತ ಅನ್ಸಿದ್ರೆ ಅದು ಅಮೃತ ಅಲ್ಲ. ಹೆಸರಿಡ್ಬೋದಷ್ಟು ಅಮೃತ ಕಾಫಿ ಅಂತ, 3ನೇ ಚೊಂಬು ಕುಡಿಯುವಾಗ ಸಾಕಾಗತ್ತೆ. ಬೇಡಪ್ಪ, ನೀವು ಅಮೃತ ಅಂತ ಹೆಸರಿಟ್ಟ ತಕ್ಷಣ ಅಮೃತ ತರ ತಗೊಳ್ಳಿಕ್ ಆಗಲ್ಲ. ಅದಕ್ಕೂ ಒಂದು ಆಮೇಲೆ ಉಷ್ಣ ಆಗಿ ಮೂಗು ತುಂಬ ಮೈ ತುಂಬ ಎಲ್ಲ ಬಿಸಿ ಬಿಸಿ ಗಾಳಿ ಬರ್ಲಿಕ್ಕೆ ಶುರು ಆಗತ್ತೆ. ಆದ್ರಿಂದ ನನಗೆ ಈ ನಿನ್ನ ಅರಿವಿನ ಅಮೃತವನ್ನ ಪಾನ ಮಾಡಿದಷ್ಟು ಇನ್ನೂ ಕುಡಿಬೇಕು ಅಂತ ಆಗತ್ತೆ ಹೊರತು ತೃಪ್ತಿ ಆಗುವುದಿಲ್ಲ. ಆದ್ರಿಂದ ನೀನು ನಿನ್ನ ವಿಸ್ತಾರವಾದ ರೂಪಗಳ ವೈವಿಧ್ಯಗಳ ವ್ಯಾಪ್ತಿಯನ್ನ ನನಗೆ ತಿಳಿಸು ಅಂತ ಕೇಳ್ತಾನೆ. ಶ್ರೀ ಭಗವಾನುವಾಚ, ಇದರಲ್ಲಿ ಅವನ ಪ್ರಶ್ನೆ ಕೊನೆಯ ಸಾಲು ಮಾತ್ರ ಇದ್ದದ್ದು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಹಿಂದೆ ಏನೇನ್ ತಾನು ತಿಳಿದಿದ್ದೇನೋ ಅದನ್ನ ಎಷ್ಟು ಚಂದ ಎಸೆನ್ಸ್ ಅನ್ನ ಸಂಗ್ರಹ ಮಾಡಿದ ನೋಡಿ. ಪುರುಷ, ಶಾಶ್ವತ, ದಿವ್ಯ, ಪರಂಬ್ರಹ್ಮ, ಪರಂಧಾಮ, ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ, ಇದೆಲ್ಲ ಹಿಂದೆ ಹೇಳಿದ ವಸ್ತುಗಳ ಸಾರ ಅದು. ಅಷ್ಟನ್ನು ಹೇಳಿ ಇಷ್ಟು ತಿಳಿದ್ರೂ ಕೂಡ ನಿನ್ನ ವಿಭೂತಿಯ ವ್ಯಾಪ್ತಿಯನ್ನ ನಾನು ತಿಳ್ಕೊಳ್ಳಿಕ್ಕಾಗಿಲ್ಲ, ಅದನ್ನು ಹೇಳು ಅಂತ ಕೇಳಿದಾಗ ಮುಂದೆ ಹೇಳ್ತಾನೆ. ದೇವರಿಗೆ ಖುಷಿಯಾದದೇನಂದ್ರೆ ಹಂತ ನಾನು ಹೇಳಿದ್ದನ್ನು ಇಷ್ಟು ಸಂಗ್ರಹ ಮಾಡಿ ಅನುವಾದ ಮಾಡಿದ್ಯಲ್ವಾ, ತುಂಬಾ ಖುಷಿ ಆಯ್ತು. ಅಂತ ಕಥಯಿಷ್ಯಾಮಿ, ಇನ್ನು ಹೇಳ್ತೇನೆ ನಿನಗೆ. ಯಾವಾಗ ಒಬ್ಬ ಶಿಷ್ಯ ಸರಿಯಾದ್ದನ್ನು ಹೇಳ್ತಾನೆ ಆಗ ಮಾತ್ರ ಹಂತ ಹೇಳಲಿಕ್ಕೆ ಸಾಧ್ಯ. ಕೆಟ್ಟದಾಗಿ ಹೇಳಿದ್ಮೇಲೆ ಅಂತೂ ಹೇಳಿದ್ಯಾ, ಆಗ್ಲಪ್ಪ ಸರಿ ಮುಂದಿದ್ ಕೇಳು ಅಂತ ಹೇಳ್ಬೇಕಿತ್ತು. ಹಾಗೆ ಹೇಳಲಿಲ್ಲ ಕೃಷ್ಣ. ಹಂತತೆ ಕಥಯಿಷ್ಯಾಮಿ ದಿವ್ಯಾಹ ಹಿ ಆತ್ಮ ವಿಭೂತಯ ಪ್ರಾಧಾನ್ಯತಃ. ಆದ್ರೆ ಒಂದು, ನನ್ನ ವಿಭೂತಿಯನ್ನ ನಿಂಗೆ ಹೇಳ್ತೇನೆ ನಾನು, ಆದ್ರೆ ಎಲ್ಲವನ್ನು ಹೇಳಲಿಕ್ಕೆ ಆಗಲ್ಲಪ್ಪ. ಯಾವುದು ಪ್ರಧಾನವೋ, ಯಾವುದು ತುಂಬಾ ತಿಳ್ಕೊಳ್ಳೇಬೇಕಾದ್ದು ಅದನ್ನ ಮಾತ್ರ ಹೇಳ್ತೇನೆ. ಪ್ರಾಧಾನ್ಯತ ಕುರು ಶ್ರೇಷ್ಠ. ಯಾಕೆಂದ್ರೆ ನಾಸ್ತ್ಯಂತೋ ವಿಸ್ತರಸ್ಯಮೇ, ನನ್ನ ವಿಭೂತಿಗಳಿಗೆ ಅಂತ್ಯ ಇಲ್ಲ, ನನ್ನ ವಿಭೂತಿಗಳಿಗೆ ಕೊನೆ ಇಲ್ಲ. ಯಾವುದು ನಿಮ್ಗೆ ಮತ್ತೆ 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 ಕಣ್ಣಿಗೆ ಬೀಳ್ತಾ ಇರುತ್ತೆ, ಯಾವುದನ್ನು ನೀವು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಕಂಡಾಗದನ್ನ ಅನುಸಂಧಾನ ಮಾಡಿ ನಿಮ್ಮ ಸಾಧನೆಯ ಮಟ್ಟವನ್ನು ಏರಿಸಿಕೊಳ್ಳಿಕ್ಕಾಗುತ್ತೆ, ಅಂತ ಕೆಲವನ್ನು ನಾನು ಹೇಳ್ತೇನೆ. ಯಾಕೆಂದ್ರೆ ನನ್ನ ರೂಪಗಳ ವಿಸ್ತಾರಕ್ಕೆ ಮುಕ್ತಾಯ ಅಂತಿಲ್ಲ. ಯಾಕೆಂದ್ರೆ ಅವನಿಗೆ ಮುಕ್ತಾಯ ಇಲ್ಲ ಅಂದ್ಮೇಲೆ ರೂಪಕ್ಕೆ ಮುಕ್ತಾಯ? ಯಾರಿಗೆ ತುದಿ ಮೊದಲಿರುತ್ತೆ ಅವರ ಜೀವನದ ಘಟನೆಗೆ ಎಂಡಿರುತ್ತೆ, ಆಮೇಲೆ ಅದ್ರ ಮೇಲೆ ಮಹಿಮೆ ಹೇಳಲಿಕ್ಕಿಲ್ಲ. ಆದ್ರೆ ದೇವರ ಜೀವನದ ತುದಿ ಮೊದಲು ಇಲ್ಲ, ಆದ್ರಿಂದಾಗಿ ಅದು ಘಟನೆಗಳು ಕೂಡ ವಿಭೂತಿಗಳ ದೃಷ್ಟಿಯಿಂದ ಮುಗಿಯುವುದು ಇಲ್ವೇ ಇಲ್ಲ. ಮೊದಲು ಹೇಳ್ತಾನೆ, ಹೇ ಗುಡಾಕೇಶ, ನಿದ್ದೆಯನ್ನು ಗೆದ್ದವನೇ. ಅಂದ್ರೆ ನಮ್ಗೊಂದು ಎಚ್ಚರಿಕೆ, ನೀವು ನಿದ್ದೆಯನ್ನು ಗೆದ್ರೆ ನಾನು ಹೇಳಿದ ಅರ್ಥ ಆಗತ್ತೆ. ಆದ್ರಿಂದಾಗಿ ಓ ಗುಡಾಕೇಶ, ಅಹಂ ಆತ್ಮ, ನಾನು ಅಂತರ್ಯಾಮಿ, ಎಲ್ಲರ ಒಳಗಿದ್ದೇನೆ. ಎಲ್ಲ ಅಂತ ಒಂದು ಇದ್ರೆ ತಾನೆ ಅಂತರ್ಯಾಮಿ. ಅದು ನನಗೆ ಎಲ್ಲದರ ಒಳಗಿರ್ಬೇಕು ಅಂದ್ರೆ ಜಗತ್ತಲ್ಲಿ ಎಲ್ಲವೂ ಇರ್ಬೇಕು. ಎಲ್ಲ ಇದ್ದಾಗ ನನ್ನ ಅಂತರ್ಯಾಮಿ ಅನ್ನುವ ಗುಣಕ್ಕೆ
ವಿಶೇಷವಾದ ಬಲ ಬರುತ್ತೆ. ಇದು ಉಪನಿಷತ್ತು ಹೇಳಿದ ಮಾತು. ಈ ಸಾಲು ಇದೆಯಲ್ಲ, ಈ ಮುಂದೆ ಹೇಳಿದ್ದು ಅಥವಾ ಹಿಂದೆ ಬಂದ ಎಲ್ಲವೂ ಕೂಡ ಉಪನಿಷತ್ತಿನ ರಸ ಗಟ್ಟಿ. ಎಷ್ಟು ಉಪನಿಷತ್ತುಗಳ ವಿಷಯವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ನಾವು ಗೀತೆ ಮತ್ತು ಉಪನಿಷತ್ತು ಅಂತ ಬಿಡಿಸಿಟ್ಕೊಂಡ್ರೆ ಒಂದೊಂದು ಪದಕ್ಕೇನೆ ಸ್ಟ್ರಕ್ ಆಗ್ಬಿಡ್ತೇವೆ ನಾವು. ಮುಂದೆ ಅದನ್ನ ವಿವರಣೆ, ಇದು ಇಡೀ ಅಂತರ್ಯಾಮಿ ಬ್ರಾಹ್ಮಣದ ವಿವರಣೆ ಇಷ್ಟುವರೆಗೆ ಹೇಳಿದ್ದು. ಇದನ್ನು ಮುಂದೆ ವಿಭೂತಿಯ ರೂಪದಲ್ಲಿ ಹೇಳ್ತಾ ಹೋಗ್ತಾನೆ. ಸರ್ವಭೂತಾಶಯ ಸ್ಥಿತ, ಎಲ್ಲ ಭೂತಗಳ ಸಂಸ್ಕಾರದ ಒಳಗೆ ನಾನು ಜೀವದ ಹೃದಯದಲ್ಲಿ ನೆಲೆಸಿದ್ದೇನೆ. ಅಹಂ ಆದಿಶ್ಚ ಅಹಂ ಮಧ್ಯಂಚ ಭೂತಾನಾಂ ಅಂತ ಏವಚ. ಒಂದು ಸಾಮಾನ್ಯ ಸಾಲಿನಲ್ಲಿ ಹೇಳುವುದಾದ್ರೆ, ಎಲ್ಲ ಜೀವಿಗಳ ಮೊದಲು, ಎಲ್ಲ ಜೀವಿಗಳ ಮಧ್ಯ, ಎಲ್ಲ ಜೀವಿಗಳ ಕೊನೆ ನಾನೇ. ಎಲ್ಲ ಜೀವಿಗಳಿಗೂ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ, ಜೀವಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಲ್ಲ, ಆದ್ರೆ ಜೀವಿಗೆ ನಾನಿದ್ದೇನೆ ಅಂತ ಗೊತ್ತಾಗುವ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಜಗತ್ತಿನ ಜೊತೆಗೆ ಗುರುತಿಸಿಕೊಳ್ಳುವ ಪಾಯಿಂಟು, ಅದು ಸೃಷ್ಟಿ. ಆ ಸೃಷ್ಟಿಯಿಂದ ಹಿಡಿದು ಮುಂದೆ ಮಧ್ಯೆ ಮಧ್ಯೆ ಮರ್ತೋಗುತ್ತೆ. ನಮಗೂ ದೇವರಿಗೆ ಏನು ವ್ಯತ್ಯಾಸ ಅಂದ್ರೆ, ದೇವರು ಯಾವಾಗ್ಲೂ ಮಧ್ಯದಲ್ಲಿ ಒಂದು ಸಣ್ಣ ನಿದ್ದೆ ಆಯ್ತು, ಆಗ ಏನ್ ಹೇಳಿದೆ ಅಂತ ಯೋಚನೆ ಬರಲ್ಲ. ನಮ್ಗೆ ಹಾಗಲ್ಲ, ಹೋದ್ ಜನ್ಮದಲ್ಲಿ ಏನಾಗಿದೆ ಗೊತ್ತಿಲ್ಲ, ಹೋದ್ ಜನ್ಮದಲ್ಲ ನಿನ್ನೆದ್ದೇ ಮರ್ತೋಗಿರುತ್ತೆ. ನಿನ್ನೆ ಏನೋ ಚೆನ್ನಾಗಿತ್ತು, ಅದೇನೋ ನೆನಪಾಯ್ತು, ಎಷ್ಟು ಸರ್ತಿ ಅನ್ಕೊಂಡೆ ಅಂತ ಅನ್ಕೊಂಡು ಇವತ್ತಿಗೆ ಕೊನೆಗೆ ಅದೇನೋ ಚೆನ್ನಾಗಿತ್ತು ರೀ, ನಿನ್ನೆ ತುಂಬಾ ಚೆನ್ನಾಗಿತ್ತು, ಹೇಳ್ಬೇಕು ಅಂತ ತುಂಬಾ, ಅದೇನೋ ಇಲ್ಲಿ ಹೊಟ್ಟೆಯಲ್ಲಿದೆ ಬಾಯಿಗೆ ಬರ್ತಿಲ್ಲ ಅಂತ ಅಂತೀವಿ. ನಾವು ಬಹಳ ಬೇಗ ಅರಿವಿನ ಹೊಡೆತಕ್ಕೆ ಮರಳಿ ಹಿಂದೆ ಸಾಗ್ಲಿಕ್ಕಾಗದೆ ಕೊನೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಭಗವಂತ ಹಾಗಲ್ಲ. ಅದರಿಂದಾಗಿ ಅವನಿಗೆ ಮಧ್ಯ ಕಟ್ಟು ಇಲ್ಲ, ಈಚೆಯಿಂದ ತುದಿ ಅನ್ನೋದು ಇಲ್ಲ, ಆ ಕಡೆಯಿಂದ ಕೊನೆಯೂ ಇಲ್ಲ. ಇಡೀ ಜಗತ್ತಿನ ತುದಿ ಮೊದಲು ಅಂತ ನಾನಾಗಿದ್ದೇನೆ. ಇನ್ನು ಒಂದೊಂದೇ ವಿಶೇಷಗಳನ್ನು ಹೇಳ್ತಾ ಹೋಗ್ತಾನೆ. 12 ಆದಿತ್ಯರು ಅಂತ. ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು, ಸೂರ್ಯ ಅಂತ ಅರ್ಥ ಅಲ್ಲ. ಅದಿತಿಯ ಮಕ್ಕಳು 12 ಜನ. ಅದರಲ್ಲಿ ನಾನು ರವಿಹಿ ಆದಿತ್ಯಾನಾಮಹಂ ವಿಷ್ಣು. ವಿಷ್ಣು ಅಂತಂದ್ರೆ ಭಗವಂತನ ರೂಪ, ವಾಮನ ರೂಪವನ್ನ ವಿಷ್ಣು ಅಂತ ಕರೆದಿದೆ. ಯಾಕೆಂದ್ರೆ ವಿಶತಿ ಸರ್ವತ್ರ, ಇಡೀ ಜಗತ್ತಿನ ಎಲ್ಲಾ ಭಾಗಗಳನ್ನು ವ್ಯಾಪಿಸಿಕೊಂಡು ನಿಂತಾದ್ರಿಂದಾಗಿ ವಾಮನನಿಗೆ ವಿಷ್ಣು ಅಂತ ಹೆಸರು. ಅದು ಮೂಲ ರೂಪಕ್ಕೂ ವಿಷ್ಣು ಅಂತ ಹೆಸರು, ವಾಮನ ರೂಪಕ್ಕೂ ವಿಷ್ಣು ಅಂತ ಹೆಸರು. ಒಂದ್ ಸ್ವಾರಸ್ಯ ಏನಂದ್ರೆ, ಸ್ವಲ್ಪ ನಿಮಗೆ ಶಾಸ್ತ್ರದ ಪರಿಚಯ ಆಯ್ತು ಅಂದ್ರೆ ಎಲ್ಲಾ ನಾಮಗಳಲ್ಲೂ ಕೃಷ್ಣ ಅನ್ನುವ ರೂಪ ನಿಮಗೆ ಅನ್ವಯ ಆಗುತ್ತೆ. ನಾವ್ ಅನ್ಕೊಳ್ಳೋದು ಕೃಷ್ಣ ಅಂದ್ರೆ ದೇವಕಿ ಸುತ ಮಾತ್ರ, ರಾಮನು ಕೃಷ್ಣನೇ ಅಂದ್ರೆ ಎಲ್ಲಾ ರೂಪಗಳಿಗೆ ಭೇದ ಇದೆ, ಆದ್ರಿಂದಾಗಿ ನೀವು ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ಬೇಕು ಅಲ್ಲ. ಕೃಷ್ಣ ಶಬ್ದದ ಅರ್ಥವನ್ನ ನೀವು ಗಮನಿಸಿ ಪ್ರತಿ ಅವತಾರಕ್ಕೆ ಹೋದ್ರೂ ಕೂಡ, ನೀವು ಭಾಗವತ ಓದಿದ್ರೆ ಇದು ಸ್ಪಷ್ಟ. ಪ್ರತಿ ಅವತಾರದಲ್ಲಿ ಎಲ್ಲೋ ಒಂದು ಸ್ತೋತ್ರದಲ್ಲಿ ಮತ್ಸ್ಯನನ್ನ ಕೃಷ್ಣಾಯ ಅಂತ ಸ್ತೋತ್ರ ಮಾಡ್ತಾರೆ, ಕೂರ್ಮನನ್ನು ಕೃಷ್ಣಾಯ ಅಂತ ಸ್ತೋತ್ರ ಮಾಡ್ತಾರೆ, ನರಸಿಂಹನನ್ನು ಕೃಷ್ಣಾಯ ಅಂತ ಸ್ತೋತ್ರ ಮಾಡ್ತಾರೆ. ಈ ನರಸಿಂಹನಿಗೂ ಕೃಷ್ಣ ಇನ್ನು ಅವತಾರಣೆ ಆಗಿಲ್ಲ. ಹೇಗೆ ಅಂದ್ರೆ ಅದೇ ಕೃಷ್ಣಸ್ತು ಭಗವಾನ್ ಸ್ವಯಂ. ಮೂಲ ರೂಪಕ್ಕೇನೆ ಕೃಷ್ಣ ಅಂತ ಹೆಸರಿರ್ಬೇಕಾದ್ರೆ ಅವನದ್ದೇ ಅವತಾರಗಳಿಗೆ ಕೃಷ್ಣ ಅಂತ ಹೆಸರಿರಬಾರ್ದ? ಅದು ಗರ್ಗಾಚಾರ್ಯ ಹೇಳಿದ್ದು ಹಾಗೇನೆ. ನಾನು ಈಗಾಗ್ಲೇ ಇರುವ ಹೆಸರನ್ನೇ ಒಂದನ್ನ ಕೃಷ್ಣನಿಗೆ ಈಗ ಕೃಷ್ಣ ಅಂತ ಈ ಹೆಸರನ್ನ ಈ ಹುಡುಗನಿಗೆ ಜೋಡಿಸ್ತಾ ಇದ್ದೇನೆ, ಹೊರತು ಇದು ಎಲ್ಲೋ ಸಿಗದ ಗೂಗಲ್ ಅಲ್ಲಿ ನಿಮ್ಮ ಮಗುವಿಗೆ ಒಂದು ಮುದ್ದಾದ ಹೆಸರು ಅಂತ ಆಪ್ ಅಲ್ಲಿ ಹುಡುಕಿ ಕೊಟ್ಟ ಹೆಸರಲ್ಲ ಇದು. ಹಾಗಾಗಿ ಅದಿತಿಯ ಮಕ್ಕಳು 12 ಜನರಲ್ಲಿ ಒಬ್ಬ ವಿವಸ್ವಾನ್, ಅವನು ಈ ಆದಿತ್ಯ ಅಂತ ನಾವು ಕರೆಯುವಂಥದ್ದು. ಆದ್ರೆ ಆದಿತ್ಯ ಅಂದ್ರೆ ಸೂರ್ಯ ಅಲ್ಲ, ಆದಿತ್ಯ ಅಂದ್ರೆ ಅದಿತಿಯ ಮಗ. ಅವರು 12 ಜನ ಇದ್ದಾರೆ, ಅದರಲ್ಲಿ ಒಬ್ಬ ಮಾತ್ರ ಈ ರೀತಿ ಕಿರಣಗಳಿಂದ ಬೆಳಗುವವನು. ಆದ್ರಿಂದಾಗಿ 12 ಸೂರ್ಯರು ಉದಿಸಿದ್ರು ಅಂತೆಲ್ಲ ಅನುವಾದ ಮಾಡಿದ್ರೆ ಅದು ಸ್ವಲ್ಪ ಶಾಸ್ತ್ರದ ಹಿನ್ನೆಲೆ ಇಲ್ಲ ಅಂತ ಸ್ಪಷ್ಟ ಅರ್ಥ ಆಗತ್ತೆ. ಪ್ರಳಯ ಕಾಲದಲ್ಲೆಲ್ಲ 12 ಸೂರ್ಯರು ಎಲ್ಲಿಂದ ಬರಬೇಕು? ಇರುದೇ ಒಬ್ಬ ಸೂರ್ಯ, ಮತ್ತ ಆ ಒಬ್ಬ ಸೂರ್ಯನೇ ಸಾಕು. ಹೌದೌದು, ಇದೇ ಸೂರ್ಯ. ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್, ಅವನನ್ನೇ ಹೇಳಿತ್ತು. ಭಗವಂತ ಕೋಟಿ ಸೂರ್ಯ ಸಮಪ್ರಭಾ ಅನ್ನುವ ಹೆಸರು ಹೇಳಿದ್ದು. ಅವನು ಸುದರ್ಶನ, ಅವನ ಸುದರ್ಶನವೇ ಕೋಟಿ ಸೂರ್ಯ. ಇನ್ನು ಅವನೇನಾಗ್ಬೇಕು? ಅಲ್ಲಿ ಕೋಟಿ ಸೂರ್ಯರಿಗೆ ಸಮವಾದ ಪ್ರಭ ಇದೆ ಅಂತ ಹೇಳಿದ್ದು ಹೊರತು ಆಗ ಕೋಟಿ ಸೂರ್ಯರು ಉದಯಿಸ್ತಾರೆ ಅಂತ ಹೇಳುದ? ಭಗವಂತನ ಬೆಳಕಿಗೆ ಏನಾದ್ರೂ ಒಂದು ಉದಾಹರಣೆ ಕೊಡಬೇಕು ಅನ್ನೋದಕ್ಕೋಸ್ಕರ ಆ ಮಾತು ಹೇಳ್ತಾರೆ ಅಷ್ಟೇ. ಹಾಗಾಗಿ ಈಗ ಜ್ಯೇಷ್ಠ ನಕ್ಷತ್ರ 40,000 ಸೂರ್ಯನನ್ನು ಹಾಕಿದ್ರೆ ಎಷ್ಟು ಅದರಲ್ಲಿ ಬೆಳಕಿದೆಯೋ ಅಷ್ಟು ಬೆಳಕಿದೆ ಅಂತ ಹೇಳ್ತಾರೆ. 40,000 ಸೂರ್ಯನ ಎಲ್ಲಿ ತರುದು ನಾವು? ಒಂದೇ ಸೂರ್ಯನ ಬೆಳಕನ್ನ ನಾವು ಅಷ್ಟು ಮಲ್ಟಿಪಲ್ ಮಾಡಿದ್ರೆ
ಆ ಬೆಳಕು ಅದಕ್ಕೆ ತೂಗತ್ತೆ ಅಂತ ಅರ್ಥದಲ್ಲಿ ಹೇಳಿದ್ದು. ಇನ್ನು ಕೆಲವೊಮ್ಮೆ ದ್ವಾದಶ ಆದಿತ್ಯರು ಪ್ರಳಯ ಕಾಲದಲ್ಲಿ ಬಂದ್ರು ಅಂದ್ರೆ ಈ 12 ಅದಿತಿಯ ಮಕ್ಕಳೇ ಪ್ರಳಯ ಕಾಲದಲ್ಲಿ ಎಲ್ರೂ ಹೊರಗೆ ಬರ್ಬೇಕು, ಎಲ್ಲ ತಾವು ಎಲ್ಲಿಂದ ಹುಟ್ಟಿದ್ವೋ ಅಲ್ಲಿಗೆ ಹೋಗಿ ಸೇರ್ಬೇಕು. ಹಾಗಾಗಿ ಅವ್ರು ಹೊರಗೆ ಬಂದ್ರು ಅಂತ ಹೇಳುದು ಹೊರತು ಸುಡ್ಲಿಕ್ಕೆ ಕಾರಣವಾಗುವ ಬೆಳಕಿನ ಶಕ್ತಿಗಳಾಗಿ ಬಂದ್ರು ಅಂತ ಅರ್ಥ ಅಲ್ಲ. ಒಂದು ವೇಳೆ ಇದ್ರು. ಜ್ಯೋತಿಷಾಂ, ಈಗ ಆದಿತ್ಯರಲ್ಲಿ ಮಧ್ಯದಲ್ಲಿ ವಿಷ್ಣುವನ್ನೇ ಹೇಳಿ ಆಯ್ತು. ಈಗ ಜ್ಯೋತಿಷಗಳು ಅಂತ ಎಲ್ಲ ಬೆಳಕನ್ನು ತಗೊಂಡ್ರು. ಅದರಲ್ಲಿ ವಿಶೇಷ ಯಾವುದು ಅಂತಂದ್ರೆ ರವಿ, ಸೂರ್ಯ. ರವಿ ಎನ್ನುವ ಶಬ್ದಕ್ಕರ್ಥ ರವತೆ, ಶಬ್ದ ಮಾಡುವುದು ಅಂತ ಅರ್ಥ. ಏನ್ ಶಬ್ದ? ಓಂಕಾರದ ಶಬ್ದವನ್ನು. ಯಾಕೆಂದ್ರೆ ಶಬ್ದಗಳಲ್ಲಿ ಉತ್ತಮವಾದ ಶಬ್ದ ಓಂ. ಸೂರ್ಯನ ಬೆಳಕು ಕೆಳಕ್ಕೆ ಧಾವಿಸಿ ಬರುವಾಗ ಅದರಲ್ಲಿ ಓಂಕಾರದ ಧ್ವನಿ ಬರುತ್ತೆ ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅದನ್ನ ಅವರು ಆ ರವಿ ಶಬ್ದದಿಂದಲೇ ಹೇಳಿ ಮುಗಿಸಿ ಆಗಿತ್ತು. ನಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ನಮ್ಗೆ ರವಿ ರವಿ ಅಂದ್ರೆ ಈ ರವಿ ಅಂತ ಶಬ್ದ ಆಯ್ತು ಅಂತ ಅನ್ಕೊಂಡ್ವಿ ನಾವು. ಆದ್ರೆ ರವ ಅಂದ್ರೆ ನೀರವ ಶಬ್ದ, ನೀರವ ಅಂತ ನಾವು ಶಬ್ದ ಬಳಸ್ತೇವೆ. ಅಲ್ಲಿ ಪರಿಸರ ತುಂಬಾ ನೀರವವಾಗಿತ್ತು. ನೀರವವಾಗಿತ್ತು ಅಂತಂದ್ರೆ ಶಬ್ದ ಇರ್ಲಿಲ್ಲ, ಮೌನ ಅನ್ನೋದನ್ನ ನೀರವ ಅನ್ನುವ ಶಬ್ದ ಹೇಳುತ್ತೆ. ರವ, ರವ ನಿರ್ಗತಃ, ಶಬ್ದ ಹೊರಟೋಯ್ತು, ಆದ್ರಿಂದ ಅದನ್ನ ನೀರವ ಅಂತ ಹೇಳುದು. ಆ ರವ ಉಳ್ಳವನು ರವಿ. ರವ ಉಳ್ಳದ್ದು ಉಪ್ಪಿಟ್ಟಲ್ಲ, ಅದರಿಂದ ಉಪ್ಪಿಟ್ಟಿಗೆ ರವಿ ಅನ್ಬೋದು, ಹೊಸ ಹೆಸರು ನಾಮಕರಣ ಮಾಡಬಹುದು. ಸರಿ. ಅಂಶುಮಾನ್, ಕಿರಣಗಳಿಂದ ಕೂಡಿದಂತಹ ರವಿಯು ಜ್ಯೋತಿಸ್ಸುಗಳಲ್ಲಿ ಹಿರಿಯ. ಕಿರಣಗಳನ್ನ ಚೆಲ್ಲಿ ಲೋಕಕ್ಕೆ ಬೆಳಕನ್ನ ಕೊಡುವ ವಸ್ತುಗಳು ದೊಡ್ಡದು ತುಂಬಾ ಇದೆ. ಆದ್ರೆ ನಮ್ಗೆ ಹತ್ತಿರದಲ್ಲಿ ಇದು ಉಪಯುಕ್ತವಾದದ್ದು ಮತ್ತೆ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ಉಪಾಸನೆಗೆ ಸಿಗುವಂತದ್ದು ಸೂರ್ಯ. ಆದ್ರಿಂದಾಗಿ ಇದಕ್ಕಿಂತ ಹೆಚ್ಚಿನ ಬೆಳಕನ್ನ ಚೆಲ್ಲುವ ನಕ್ಷತ್ರಗಳು ಬೇರೆ ಇದ್ರೂ ಕೂಡ, ಹಾಗೆ ನೋಡಿದ್ರೆ ಧ್ರುವ ಇದೆ, ಎಲ್ಲದಕ್ಕಿಂತ ಹಿರಿದು ಅಂತ. ಅದಕ್ಕೆ ಸ್ಥಾನದಿಂದಲೂ ಹಿರಿತನ, ಅದರ ತಾಕತ್ತಿನಿಂದಲೂ ಹಿರಿತನ ಇದೆ. ಆದ್ರೂ ನಮಗೆ ಬೆಳಕು ಕೊಡುವಂತಹ ವಿಷಯದಲ್ಲಿ ಸೂರ್ಯನ ಪ್ರಭಾವವೇ ಜಾಸ್ತಿ. ಆದ್ರಿಂದಾಗಿ ರವಿಹಿ ಅಂಶುಮಾನ್ ಜ್ಯೋತಿಷಾಂ, ಜ್ಯೋತಿಸ್ಸುಗಳಲ್ಲಿ ನಾನು ರವಿಯಲ್ಲಿದ್ದೇನೆ. ಮರೀಚಿಹಿ ಮರುತಾಂ, ಮರುದ್ದೇವತೆಗಳಲ್ಲಿ ಮರೀಚಿ ಅಂತ ಒಬ್ಬ ಇದ್ದಾನೆ. ಅವನು ವಾಯುಗಳಲ್ಲಿ ಅಂದ್ರೆ ಮರುದ್ದೇವತೆಗಳಲ್ಲಿ 49ರಲ್ಲಿ ಒಬ್ಬ. ಲೋಕದ ಏನು ಹೌದು ಅಲ್ಲ, ಒಂದೇನೋ ಸ್ಥಾನ ಇದೆ, ಗಾಳಿಯೇ. ಆದ್ರೆ ಗಾಳಿಗೆ ಅಹಂ ಪ್ರಾಣ, ಪ್ರವಹ ಪ್ರಾಣ. ಇವನು ಪ್ರವಹ ಪ್ರಾಣನ ಮಗ, ಪ್ರವಹನ ಮಗ. ಗಾಳಿಯದ್ದೇ ತುಂಬಾ ಸಣ್ಣ ಎಲಿಮೆಂಟಿಗೆ ಸಂಬಂಧಪಟ್ಟ ಗಾಳಿ. ಇನ್ನು ನಕ್ಷತ್ರಾಣ ಅಹಂ ಶಶಿ, ಬೆಳಕಿನ ರಾಶಿಗಳು ತುಂಬಾ ಇದೆ, ಅದರ ನಕ್ಷತ್ರಗಳು ಬೇರೆ. ನಮ್ಗೆ ಈ ವ್ಯತ್ಯಾಸ ಇನ್ನೂ ಸ್ವಲ್ಪ ಹಿಡಿದು ಅಭ್ಯಾಸ. ಶಾಸ್ತ್ರದ ದೃಷ್ಟಿಯಿಂದ ತಾರೆ ಅಂದ್ರೇನು, ನಕ್ಷತ್ರ ಅಂದ್ರೇನು? ಯಾಕೆಂದ್ರೆ ನಕ್ಷತ್ರಗಳು 27, ಜ್ಯೋತಿಷ್ಯಗಳು ಲೆಕ್ಕ ಇಲ್ಲ, 27 ಅಲ್ಲ. ಯಾಕದ ಎರಡು ವ್ಯತ್ಯಾಸ? ಒಂದು ಹೇಳ್ಬೋದು ಚಂದ್ರನ ಮಡದಿಯರು ಇಷ್ಟು ಜನ, ಅದ್ರಿಂದ ಅವರಿಗೆ ಅಷ್ಟು ಹೇಳಿದ್ರು, ಉಳಿದವು ಬೆಳಕಿನ ರಾಶಿ ಹೇಳ್ಬೋದು. ಆದ್ರೆ ಇಲ್ಲಿ ಜ್ಯೋತಿಷ್ಯಗಳನ್ನು ಮತ್ತು ಇಷ್ಟನ್ನು ವ್ಯತ್ಯಾಸ ಮಾಡಿ ಹೇಳಿದ್ದಕ್ಕೆ ಇನ್ನೇನಾದ್ರೂ ಕಾರಣ ಇದೆಯಾ? ಇವತ್ತಿನ ಯೋಚನೆ ಮಾಡಿ ಶಾಸ್ತ್ರಕ್ಕೆ ಅದಕ್ಕೆ ಏನ್ ಸಂಬಂಧ ಅಂತ ನೋಡ್ಬೇಕು. ಆದ್ರೆ ನಕ್ಷತ್ರಗಳಲ್ಲಿ ಅವುಗಳ ಒಡೆಯನಾದವನು ಚಂದ್ರ, ಹಾಗಾಗಿ ಚಂದ್ರನಲ್ಲಿ ನಾನಿದ್ದೇನೆ, ಅವುಗಳ ಒಡೆಯ ಚಂದ್ರ. ನಮ್ಮ ಲೆಕ್ಕದಲ್ಲಿ ಏನು ಅಂದ್ರೆ ಚಂದ್ರ ಇನ್ನೊಂದರ ಬೆಳಕಿನಿಂದ ಬೆಳಗುವವ, ನಕ್ಷತ್ರಗಳೆಲ್ಲ ಸ್ವತಃ ಬೆಳಕುಳ್ಳದ್ದು. ಆದ್ರೆ ನಕ್ಷತ್ರಗಳಿಗೆ ಒಡೆಯ ಅಂತ ಚಂದ್ರನನ್ನು ಹೇಳಿ ನಾವು ನಿಲ್ಲಿಸ್ಬಿಡ್ತೇವೆ. ಆದ್ರೆ ಚಂದ್ರ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಈಗ ಒಂದು ಚಂದ್ರ ಇದೆ ಅಷ್ಟೇ ಅಲ್ಲ, ಅದು ಒಂದು ಚಂದ್ರ ಅವನ ಕಾರ್ಯಕ್ಷೇತ್ರ. ಅದು ಚಂದ್ರ ಲೋಕ ಬೇರೆ ಇದೆ, ಅವನ ಯೋಗ್ಯತೆ ದೊಡ್ಡದಿದೆ. ಅವನು ಚಂದ್ರ ಅಂದ್ರೆ ಅಲ್ಲಿ ಕೆಲಸ ಮಾಡೋನಲ್ಲ, ಅವನು ಇಲ್ಲಿ ಕೆಲಸ ಮಾಡೋನು. ಈ ಕೆಲಸ ಅನ್ನೋದು ಜಗತ್ತಿನ ಎಲ್ಲಾ ಕೆಲಸಕ್ಕಿಂತ ದೊಡ್ಡದು. ಯಾಕಂದ್ರೆ ಮನೋಭಿಮಾನ್, ಚಂದ್ರಮಾಮನ ಸೋಜಾತಃ, ಮನಸ್ಸಿನಿಂದ ಹುಟ್ಟಿದವ. ಹಾಗಾಗಿ ಈ ನಕ್ಷತ್ರಗಳಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅದು ಮನಸ್ಸಿನ ಮೂಲಕನೇ ಆ ಕಾರ್ಯಭಾರಗಳು ಮುಂದುವರಿಯುವುದು ಅನ್ನುವ ದೃಷ್ಟಿಯನ್ನು ನಾವು ಇದರ ಹಿಂದೆ ಯೋಚನೆ ಮಾಡಬಹುದು. ಇನ್ನೂ ಯೋಚನೆ ಮಾಡ್ಲಿಕ್ಕೆ ತುಂಬಾ ಸಂಗತಿಗಳು ಸಿಗಬಹುದು. ಆದ್ರೆ ನಾವು ಕೇವಲ ಲೋಕದ ವಿಜ್ಞಾನವನ್ನು ಇಟ್ಟುಕೊಂಡು ಚಂದ್ರ ಅಂತ ಯೋಚನೆ ಮಾಡಿದ್ರೆ ಚಂದ್ರ ತುಂಬಾ ಸಣ್ಣ ಕೆಲಸ ಮಾಡುವಂತರ ಕಾಣ್ತಾನೆ. ಈ ಸ್ವಂತ ಬೆಳಕು ಇಲ್ಲ, ಸೂರ್ಯನ ಬೆಳಕಿನಿಂದ ಬೆಳಗುವವ ಅಂತ ನಾವು ಲೋಕದಲ್ಲಿ ಕರೆಯುವುದು. ಆದ್ರೆ ಆ ಚಂದ್ರಕ್ಕೆ ಇಂಥ ನಕ್ಷತ್ರಗಳಿಗೆಲ್ಲ
ಒಡೆತನ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ಇನ್ನೇನೋ ಬೇರೆ ಕಾರಣಗಳು ಕೂಡ ನಾವು ಇದೆ ಅಂತ ಊಹಿಸ. ಯಾಕಂದ್ರೆ ಕೃಷ್ಣ ದಡ್ಡರ ತರ ನನಗೊಂದು ಯಾವ್ದು ಚಂದ್ರ ನೋಡ್ಲಿಕ್ಕೆ ಚಂದ ಇದೆ ಹೇಳ್ಬಿಡೋಣ ಒಂದು ರೂಪ ಅಂತ. ರಸ ತುಂಬಿಸೋನ್ ಚಂದ್ರ, ಔಷಧೀಯ ಗುಣಗಳನ್ನು ತುಂಬಿಸೋನ್ ಚಂದ್ರ. ಕಕ್ಷೆಯಲ್ಲಿ ದೊಡ್ಡವನು, ಆದ್ರೆ ಅದ್ ಯಾಕೆ ಅಂತ ಗೊತ್ತಾಗ್ಬೇಕಲ್ಲ. ಅದೇ ಆ ಕಾರ್ಯಕ್ಷಮತೆ ಜಾಸ್ತಿ ಏನು ಅಂತ. ವಿಷಯ ಸರಿ, 12ನೇ ಕಕ್ಷೆಯಲ್ಲಿ ಇದ್ದಾನೆ, ಇವರೆಲ್ಲ ಎಲ್ಲೆಲ್ಲೋ ಇದ್ದಾರೆ, ಅದರಿಂದಾಗಿ ಅವ್ನು ದೊಡ್ಡವನು ಒಂದು ನಮಗೆ ಕಕ್ಷೆಯ ದೃಷ್ಟಿಯಿಂದ ಶಾಸ್ತ್ರೀಯ ಪ್ರಮೇಯ ಗೊತ್ತಾಯ್ತು. ಆದ್ರೆ ನಮ್ಗೆ ಗೊತ್ತಾಗುದು ಅದಕ್ಕೆ ಒಂದು ಹೇಳಿದ್ ನಾನು, ಒಂದು ಮನಸ್ಸಿನ ನಿಯಂತ್ರಕ ಶಕ್ತಿ, ಎರಡನೇದು ಇವರು ಹೇಳಿದ ಹಾಗೆ ಸೋಮಭೂತ್ವ ರಸಾತ್ಮಕ, ಎಲ್ಲ ಜೀವರಾಶಿಗಳಿಗೆ ಬೇಕಿರುವಂತಹ ಔಷಧಿ ಗುಣಗಳನ್ನ ತುಂಬುವವನು ಚಂದ್ರ. ಇದು ಬಿಟ್ಟು ಇನ್ನು ಅನೇಕ ಸಂಗತಿಗಳು ಹೇಳ್ತಾರೆ, ಅದನ್ನ ನಾವು ಯೋಚನೆ ಮಾಡಬೇಕು. ಮಾಡ್ತಾರೆ. ವೇದಗಳಲ್ಲಿ ಸಾಮವೇದದಲ್ಲಿದ್ದೇನೆ, ದೇವತೆಗಳಲ್ಲಿ ಇಂದ್ರನಲ್ಲಿದ್ದೇನೆ, ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿದ್ದೇನೆ, ಭೂತಗಳಲ್ಲಿ ಭೂತರಾಶಿಗಳಲ್ಲಿ ಚೇತನ ಅಂದ್ರೆ ಜೀವದಲ್ಲಿ ನೇರ ಜೀವ ಸ್ವರೂಪದಲ್ಲಿ ಇದ್ದೇನೆ. ಇದು ಕೂಡ ಹಾಗೇನೆ, ನೀವು ಬಿಡಿಸ್ತಾ ಹೋದ್ರೆ ಒಂದು ಪ್ರಪಂಚವೇ. ಯಾಕೆಂದ್ರೆ ಸಾಮ ಅನ್ನೋದು ವೇದಗಳಲ್ಲಿ ಯಾಕೆ ಶ್ರೇಷ್ಠ ಅಂದ್ರೆ ಪ್ರತ್ಯಕ್ಷರ ವಿಂಗಡಣೆ ಮಾಡಿ ಅದರ ಸ್ವರಗಳನ್ನು ಎಳೆದು ಆ ಸ್ವರದಲ್ಲಿರುವ ಭಗವಂತನ ರಮಣ ಭಗವಂತ, ಆ ಸ್ವರಮಣ ಅನ್ನುವ ಭಾವವನ್ನ ಪ್ರತಿ ಅಕ್ಷರದಿಂದಲೂ ತೆಗೆಯುವಂತಹ ಒಂದು ಭಾವ ಆ ವೇದದಲ್ಲಿ ಇದೆ. ಆದ್ರಿಂದಾಗಿ ಭಗವಂತ ಹೇಳಿಕೊಂಡ, ನಾನು ವೇದಗಳಲ್ಲಿ ಸಾಮವೇದ ನನಗಿಷ್ಟ ಮತ್ತು ನಾನು ಅದರಲ್ಲಿ ವಿಶೇಷವಾಗಿ ಸ್ಪಷ್ಟ. ದೇವತೆಗಳಲ್ಲಂತೂ ಇಂದ್ರ, ಯಾಕೆಂದ್ರೆ ಈ ಇಂದ್ರ ಕೈ ಸಂಬಂಧಪಟ್ಟ ದೇವತೆ. ಈ ಹೊರಗಿನ ಇಂದ್ರಿಯಗಳೆಲ್ಲ ರಾಶಿಯಲ್ಲಿ ಎಲ್ಲ ಇಂದ್ರಿಯಗಳಿಗೆ ರಕ್ಷಣೆ ಕೊಡುವುದು ಕೈ. ಕಣ್ಣಿ ಕಸ ಬಿದ್ರು, ತಲೆಗೆ ಏಟು ಬಿದ್ರು, ಮನಸ್ಸಿಗಾದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೇ, ಯಾಕಂದ್ರೆ ಅದು ಒಳ ಇಂದ್ರಿಯ. ನಾನು ಹೇಳ್ತಾ ಇರೋದು ಹೊರ ಇಂದ್ರಿಯಗಳ ರಾಶಿಯಲ್ಲಿ ಇಂದ್ರ ದೊಡ್ಡವನು. ಆದ್ರಿಂದಾಗಿ ದೇಹದ ಯಾವುದೇ ಭಾಗಕ್ಕೆ ಏನೇ ತೊಡಕಾದ್ರೂ ಕೂಡ ಇಂದ್ರ ರಕ್ಷಿಸ್ತಾನೆ. ಆದ್ರಿಂದಾಗಿ ದೇವಾನಾಮಸ್ಮಿ ವಾಸವ. ದೇವ ಅಂದ್ರೆ ಇಂದ್ರಿಯ, ವಾಸವ ಅಂದ್ರೆ ಕೈ. ಇಂದ್ರಿಯಗಳಿಗೆ ಕೈ ಅನ್ನೋದು ಪ್ರಧಾನ. ಇಂದ್ರಿಯ ಕೈ ಇಲ್ಲ ಅಂತಂದ್ರೆ ಈ ಇಂದ್ರಿಯಗಳಿಗೆ ತೊಂದರೆ ಆದ್ರೆ ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟ. ಪ್ರಾಣಿಗಳಿಗೂ ಯಾಕೆ ನಮ್ಮಕ್ಕಿಂತ ಕಷ್ಟ ಜಾಸ್ತಿ ಅಂದ್ರೆ ನಾವು ಅನ್ಕೊಳ್ಳೋದು ಪ್ರಾಣಿಗಳಿಗೆ ಸುಖ ಅಂತ, ಓದ್ಲಿಕ್ಕಿಲ್ಲ, ಬರಿಲಿಕ್ಕಿಲ್ಲ, ಓಡಾಡ್ಲಿಕ್ಕಿಲ್ಲ, ಏನೂ ಇಲ್ಲ ಅಂತ. ಅವುಗಳಿಗೆ ಕೈ ಒಂದು ಇಲ್ಲದೆ ಇರುವುದ್ರಿಂದ ಅವುಗಳಿಗೆ ಬೆನ್ನಿಗೆ ಒಂದು ಚೇಳು ಕಚ್ಚಿದ್ರೆ ತುರಿಸ್ಕೊಳ್ಲಿಕ್ಕೆ ಆಗಲ್ಲ. ನೆಲದಲ್ಲಿ ಮೈ ಒಡ್ಡಿ ಪಾಪ ಮಣ್ಣೆಲ್ಲ ಮಾಡ್ಕೊಂಡು ತಿಕ್ಕಿಕೊಂಡು ರಸ್ತೆಯಲ್ಲೆಲ್ಲ ಒದ್ದಾಡ್ತಾ ಇರ್ತವೆ. ಗೋಡೆಗೆ ಹೋಗಿ ತಿಕ್ಕುದೇನು, ಈ ಕಾಡಿನಲ್ಲೆಲ್ಲ ನೋಡಿದ್ರೆ ಅದು ಮರಗಳಲ್ಲಿ ತೊಗಟೆನೆ ಉದುರೋಗಿರುತ್ತೆ. ಈ ಆನೆಗಳಿಗೆ ಮೈ ತುರಿಸಿದ್ರೆ ಹೋಗೋದಂತ ಉಜ್ಜಿದ್ರೆ ಅದ್ರ ಮೈ ಹೋಗೋದಕ್ಕಿಂತ ಅದರ ಚರ್ಮವೇ ಹೋಗಿರುತ್ತೆ ಮರದ್ದು. ಅಂದ್ರೆ ಆ ರೀತಿ ಅವುಗಳಿಗೆ ಕಷ್ಟ ಆದಾಗ ಹೇಳ್ಕೊಳ್ಳೋದು ಯಾರ ಹತ್ರ? ನಮ್ಗೆ ಆನಂದ ಅನ್ಸುತ್ತೆ, ನಾನು ಎಷ್ಟು ಚಂದ ಇದೆ, ಎಂತ ದೊಡ್ಡ ದಂತ, ಎಷ್ಟ ಸೊಂಡಿಲು, ಎಷ್ಟು ದೊಡ್ಡ ತಲೆ, ಎಷ್ಟು ದೊಡ್ಡ ಕಾಲು, ಹೆಜ್ಜೆ ಇಟ್ಟಲ್ಲ ಆನೆ ಹೋದದ್ದೇ ದಾರಿ, ನಾವು ಹೋದದ್ದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ. ಅವುಗಳ ಕಷ್ಟ ಅವುಗಳಿಗೇನೆ ಬೇರೆ ಬೇರೆ ಇರುತ್ತೆ. ಆನೆಗೆ ಆನೆ ಭಾರ ದೊಡ್ಡದು, ಇರುವೆಗೆ ಇರುವೆ ಭಾರ ದೊಡ್ಡದು. ನಾವು ಇರುವೆ ಸುಲಭ, ಅದೊಂದು ಗಾಳಿ ಬಂದ್ರೆ ಒಂದು 10 ಕಿಲೋಮೀಟರ್ ದೂರಕ್ಕೆ ಆನಂದವಾಗಿ ಗಾಳಿಯಲ್ಲಿ ಹಾಕೊಂಡು ಹೋಗಿ ಇನ್ನೊಂದು ಪ್ಲೇಸಿಗೆ ಎಂಟ್ರಿ ಆಗುತ್ತೆ ಅಂತ. ಅದು ಹೋಗ್ಬಾರದ ದಾರಿಗೆ ಉಲ್ಟಾ ಹೋಗಿದ್ರೆ 10 ಕಿಲೋಮೀಟರ್ ವಾಪಸ್ ನಡ್ಕೊಂಡ್ ಬರ್ಬೇಕು. ಆ ಕಡೆಯಿಂದ ಗಾಳಿ ಬರಲ್ಲ, ನಡ್ಕೊಂಡ್ ಬರ್ಬೇಕು. ನಾವ್ ಅನ್ನೋದು ಸುಲಭ ಅಂತ ಗಾಳಿ, ಆದ್ರೆ ಹಾಗಾಗುದಿಲ್ಲ. ಆಯಾ ಕಷ್ಟ, ಆಯಾ ಸುಖ, ಆಯಾ ವ್ಯವಸ್ಥೆ ಆಯಾ ಪ್ರಾಣಿಗಳಿಗೆ ದೊಡ್ಡದು. ಹಾಗಾಗಿ ಇನ್ನು ಒಳ ಇಂದ್ರಿಯಗಳಲ್ಲಿ ಇಂದ್ರಿಯಾಣ ಮನಃ ಅಸ್ಮಿ. ಮೊದಲನೇದು ದೇವತೆಗಳಲ್ಲಿ ವಾಸವ. ಇದನ್ನ ನಾನು ಇನ್ನೊಂದು ಅರ್ಥದಲ್ಲಿ ಹೇಳಲಿಕ್ಕೆ ಹೋದೆ. ಈಗ ನಿಜವಾಗಿ ಇಂದ್ರಿಯಗಳನ್ನು ತೆಗೆದುಕೊಂಡ್ರೆ ಆ ಇಂದ್ರಿಯಗಳನ್ನ ಪ್ರೇರೇಪಿಸುವುದು ಮನಸ್ಸಾದ್ರಿಂದಾಗಿ ಆ ಒಳ ಮತ್ತು ಹೊರ ಎರಡೂ ಇಂದ್ರಿಯಗಳನ್ನ ಜೋಡಿಸಿದಾಗ ಮನಸ್ಸು ಪ್ರಬಲ ಆಗುತ್ತೆ. ಈ ಮನಸ್ಸಲ್ಲೂ ಕೂಡ ಮತ್ತೆ ಇಂದ್ರ ಇದ್ದಾನೆ, ಆದ್ರೆ ಅವನಿಗಿಂತ ಮಿಗಿಲಾದಂತಹ ರುದ್ರದೇವರು ಇರುವುದರಿಂದಾಗಿ ಅವರು ಪ್ರಧಾನ ಅಂತ ಆಗ್ತಾರೆ. ಭೂತಾನಾಂ ಎಲ್ಲ ಜೀವಜಾತಗಳಿಗೆ ಬ್ರಹ್ಮ ಜೀವ ಕಲಾಭಿಮಾನಿ ಆದ್ರಿಂದಾಗಿ ಚೇತನ. ರುದ್ರಾಣಾಂ ಶಂಕರಶ್ಚ ಅಸ್ಮಿ. 11 ಜನ ರುದ್ರರಲ್ಲಿ ಶಂಕರನಲ್ಲಿ ನಾನಿದ್ದೇನೆ. ಈ ವಿಶೇಷ ರೂಪಗಳನ್ನು ಹೇಳುವುದರಲ್ಲಿ 2-3 ರೀತಿ ಇದೆ. ಒಂದು ಸಜಾತೀಯವಾದಂತಹ ವಸ್ತುಗಳಲ್ಲಿ ನಾನು ದೊಡ್ಡವನು ಅಂತ, ಇನ್ನೊಂದು ವಿಜಾತೀಯವಾದ ವಸ್ತುಗಳಲ್ಲಿ ನಾನು ದೊಡ್ಡವನು ಅಂತ, ಇನ್ನೊಂದು ಸಜಾತಿಯವೋ ವಿಜಾತಿಯವೋ ಏನೇ ಆದ್ರೂ ಕೂಡ ಅದರಲ್ಲಿ ತನ್ನದೇ ನೇರ ರೂಪ ದೊಡ್ಡದು ಅಂತ, ಇನ್ನೊಂದು ಅದರಲ್ಲೇ ಪ್ರಧಾನವಾದ ಒಂದರಲ್ಲಿ ನಾನು ವಿಶೇಷವಾಗಿದ್ದೇನೆ. ಈಗ ಶಂಕರ, ಈಗ ನೋಡಿ, ಆದಿತ್ಯನಾಂ ವಿಷ್ಣು ಹೇಳಿದಾಗ ದೇವರದ್ದೇ ನೇರ ರೂಪ ವಾಮನ ಅನ್ನೋದು.
ರುದ್ರಾಣಾಂ ಶಂಕರಶ್ಚಾಸ್ಮಿನ್ ದೇವರ ರೂಪ ಅಲ್ಲ, ಶಂಕರ ಅನ್ನುವ ರೂಪದಲ್ಲಿ ಇರುವ ಭಗವಂತನ ವಿಶೇಷ ರೂಪ ಹೇಳ್ತಾರೆ. ಒಂದು ಅಂತರ್ಯಾಮಿ ರೂಪ ಹೇಳ್ತಾರೆ, ಕೆಲವು ಕಡೆ ತನ್ನದೇ ನೇರ ರೂಪವನ್ನು ಹೇಳ್ತಾರೆ. ಹಾಗಾಗಿ ಈ ವ್ಯತ್ಯಾಸಗಳು ಗೊತ್ತಾಗ್ಬೇಕು ನಮಗೆ. ಅದರಿಂದಾಗಿ ಹಿಂದೆ ಅಷ್ಟು ಕೃಷ್ಣ ಹೇಳಿದ್ದು, ನನ್ನ ಅಸ್ತಿತ್ವವನ್ನು ಸರಿಯಾಗಿ ತಿಳಿದ್ರೆ ಮಾತ್ರ ಅವನಿಗೆ ಸರ್ವ ಪಾಪೈ ಪ್ರಮುಚ್ಯತೆ ಅಂತ. ವಿತ್ತೇಶ, ವಿತ್ತೇಶ ಅಂತಂದ್ರೆ ವಿತ್ತದ ಈಶ, ಕುಬೇರ. ಅಲ್ಲಿ ಯಕ್ಷರಾಕ್ಷಸುಗಳಿಗೆ ಒಡೆಯ ಅವನು. ಅವರ ರಕ್ಷಣೆ ಮಾಡುವ ಯಕ್ಷನಲ್ಲಿ ಅಥವಾ ವಿತ್ತೇಶನಾದ ಕುಬೇರನಲ್ಲಿ ನಾನಿದ್ದೇನೆ. ಅಂದ್ರೆ ಅವನಲ್ಲಿ ವಿಶೇಷ ರೂಪದಿಂದ ನಾನಿದ್ದೇನೆ. ಹಾಗಾಗಿ ನಮಗೆ ದುಡ್ಡು ಬರಬೇಕು ಅಂತಂದ್ರು ದೇವರ ಅನುಗ್ರಹ ಬೇಕೆ. ದೇವರ ಅನುಗ್ರಹ ಇಲ್ಲ ಅಂದ್ರೆ ಅಲ್ಲಿ ದುಡ್ಡು ಬರ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ದುಡ್ಡಿನಿಂದ ಎಲ್ಲ ಬರುತ್ತೆ ಅಂದ್ರೆ ದೇವರಲ್ಲಿ ಮೈನಸ್ ಆಗಿದ್ದ ಅಂದ್ರೆ ಆ ದುಡ್ಡೇ ಹೊರೆಯಾಗಿ ಜೀವನದಲ್ಲಿ ಯಾಕಾದ್ರೂ ದುಡ್ಡು ಬಂತ ಅಂತ ಅದರಿಂದನೇ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ, ದುಡ್ಡು ಜಾಸ್ತಿ ಆಯ್ತು ಅಂತ. ವಸೂನಾಂ ಪಾವಕಶ್ಚ ಅಸ್ಮಿ, 8 ಜನ ವಸುಗಳು, ಅವರಲ್ಲಿ ಅಗ್ನಿ ತುಂಬಾ ಪ್ರಧಾನ. ಅದರಿಂದಾಗಿ ಪಾವಕ ಸ್ವರೂಪದಲ್ಲಿ ಪಾವಯತಿ, ಸ್ವಚ್ಛ ಮಾಡುತ್ತಾನೆ, ಶುದ್ಧೀಕರಿಸ್ತಾನೆ. ಅದರಿಂದಾಗಿ ಪಾವಕ ಅಂತ ಹೆಸರು ಅಗ್ನಿಗೆ. ಅಲ್ಲಿ ನಾನು ಶುದ್ಧೀಕರಣ ಶಕ್ತಿಯಾಗಿ ನಿಂತಿದ್ದೇನೆ. ಮೇರುಹು ಶಿಖರಿಣಾಂ, ಬೆಟ್ಟಗಳ ರಾಶಿಯಲ್ಲಿ ಮೇರು ಎತ್ತರದ್ದು. ನಾವು ಮೇರು ವ್ಯಕ್ತಿತ್ವ, ಮೇರು ಗುಣಗಳಿಂದ ಕೂಡಿದವರು ಅಂತೆಲ್ಲ ಲೋಕದಲ್ಲಿ ದೊಡ್ಡದು ಅಂತ ಹೇಳುವಾಗ ಮೇರು ಶಬ್ದವನ್ನು ಬಳಸ್ತೇವೆ. ಅಂದ್ರೆ ಅದು ಪರ್ವತಗಳಲ್ಲಿ ಎತ್ತರದ್ದು ಅಂತ. ಯಾರು ನೋಡಿಲ್ಲ, ಆದ್ರೆ ಎಲ್ಲರೂ ಪ್ರಯೋಗ ಮಾಡ್ತಾರೆ. ಅದು ವಿಶೇಷ. ಅಂದ್ರೆ ನಮ್ಗೆ ಅಷ್ಟು ನಂಬಿಕೆ ನಮ್ಮ ಪ್ರಾಚೀನರ ಮೇಲೆ. ತಪ್ಪಲ್ಲ, ಆದ್ರೆ ಸ್ವಲ್ಪ ಜಿಜ್ಞಾಸೆ ಆದ್ರೂ ಮಾಡಿದ್ ಹೇಗ್ ಸ್ವರೂಪ, ನಮ್ಗದು ಕಾಣುವಂಥದ್ದಲ್ಲ ಅಂತ ಆದ್ರೂ ಗೊತ್ತಿರ್ಬೇಕು. ಕಂಡವ್ರ ತರ ನಾವು ಹೇಳುದು ಸ್ವಲ್ಪ ಕಷ್ಟದ ಕೆಲಸ. ಅಲ್ಲಿ ಮೇರು ಅಂತ ಅಂದ್ರೆ, ಮೇರು ಅನ್ನೋದು ಶಬ್ದದ ಅರ್ಥ ಚಂದ. ದೇವರಿಗೆ ಯಾಕೆ ಮೇರು ಅಂತ ಹೆಸರು ಅಂದ್ರೆ, ಇವನಿಗೆ ಈರು ಇಲ್ಲ. ಈರು ಅಂದ್ರೆ ಈರ ಅಂದ್ರೆ ಪ್ರೇರಣೆ, ಈರು ಅಂದ್ರೆ ಪ್ರೇರೇಪಿಸುವವನು. ಮಾ ಈರು, ಇವನಿಗೊಬ್ಬ ಪ್ರೇರಕ ಶಕ್ತಿ ಇಲ್ಲ. ಇನ್ನೊಬ್ಬ ಇವನನ್ನೊಬ್ಬ ಪ್ರೇರೇಪಿಸುವವನು, ಇವನಿಗೊಬ್ಬ ಕೀ ಕೊಡುವವನು, ಇವನಿಗೊಬ್ಬ ಕರೆಂಟ್ ಚಾರ್ಜ್ ಇಡುವವನು ಇಲ್ಲ. ಅವನೇ ಸ್ವತಃ ಎಲ್ಲದಕ್ಕೂ ಚಾರ್ಜ್ ಮಾಡುವನು ಹೊರತು, ಅವನೇ ಚಾರ್ಜರ್ ಹೊರತು ಅವನಿಗೊಂದು ಚಾರ್ಜಿಂಗ್ ಸೆಲ್ ಅಂತಿಲ್ಲ. ಪುರೋಧಸಾಂ, ಪುರೋಧಸ್ ಅಂದ್ರೆ ಪುರೋಹಿತರು. ಯಾಕ ಹೆಸರು? ಪುರ ಅಂದ್ರೆ ಊರು, ಊಧಸ್ ಅಂದ್ರೆ ಕೆಚ್ಚಲು. ಒಂದು ಊರಿನ ಕೆಚ್ಚಲು ಅದು ಒಬ್ಬ ಪುರೋಹಿತ. ಅಂದ್ರೆ ತಾನು ನಿರಂತರ ಜಪಾನುಷ್ಠಾನ, ತಪಸ್ಸು, ಅಧ್ಯಯನ ಇತ್ಯಾದಿಗಳಿಂದ ಯಾರಿಗೆ ನಿತ್ಯಾನುಷ್ಠಾನ ಬಿಟ್ಟು ಉಳಿದಂತೆ ಕರ್ಮ ಯಾವುದು ಸಂಸ್ಕಾರ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಒಬ್ರು ಗುರುಗಳು ಬೇಕೋ ಅವರ ಮೂಲಕ ಮಾಡಿಸುವಾಗ ಆ ಪುಣ್ಯ ಕರ್ಮದಿಂದ ಅವರಲ್ಲಿ ಸಂಚಯ ಆಗುವ ಹಾಗೆ, ಆ ಸತ್ಕರ್ಮದಿಂದ ಪುಣ್ಯ ಸಂಚಯ ಆಗುವ ಹಾಗೆ ಇವನು ತನ್ನ ಕೆಚ್ಚಲಿನಲ್ಲಿದ್ದ ಹಾಲನ್ನು ಬಿಟ್ಟು ಕೊಡುವ ಹಸುವಿನಂತೆ ಹಾಲು ಕೊಟ್ಟು ಹೊರಟು ಹೋಗ್ತಾನೆ. ಹಾಗಾಗಿ ಇದು ಊರಿನ ಕೆಚ್ಚಲು. ತನಗೋಸ್ಕರ ಅಂತ ಅವನೇನು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಸಲ ಅವನ್ ಮನೆಯದ್ದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲ್ಲ, ಊರವರಿಗೆಲ್ಲ ಮಾಡ್ತಿರ್ತಾನೆ. ಆದ್ರೆ ಊರವರಿಗೆ ಮಾಡುವಾಗ ಅವನು ಪ್ರಾಮಾಣಿಕವಾಗಿ ಮಾಡಿದ್ದ ಅಂದ್ರೆ ಅದು ಅವನಿಗೆ ಸ್ವಂತಕ್ಕೆ ಮಾಡಿಕೊಂಡ ಪುಣ್ಯವೂ ಕೂಡ ಲಭ್ಯವಾಗುತ್ತೆ. ಯಾವಾಗ ಅವನು ಸ್ವಾರ್ಥಕ್ಕೆ, ಸಂಪಾದನೆಗೆ ಅಥವಾ ಕೇವಲ ತನ್ನ ಪ್ರತಿಷ್ಠೆಗೆ ಅಂತ ನಿಂತು ಅಂತದ್ ಮಾಡ್ತಾನೆ, ತಂದು ಆಗ್ಲಿಲ್ಲ, ಆ ಕೆಲಸದಲ್ಲಿ ನ್ಯಾಯ ಒದಗಿಸ್ಲಿಲ್ಲ, ಎರಡೂ ಕಡೆ ಇತೋ ಭ್ರಷ್ಟ ತಥೋ ಭ್ರಷ್ಟ, ಎರಡೂ ಕಡೆ ನಾಶವಾಗ್ತಾನೆ. ಅದರಿಂದಾಗಿ ತುಂಬಾ ಒಳ್ಳೆ ಹೆಸರು ಪುರೋಹಿತ. ಅಂದ್ರೆ ಪೂರ್ವದಲ್ಲೇ ಬರುವ ಅಹಿತವನ್ನ ಅರ್ಥ ಮಾಡಿಕೊಂಡು ಹಿತ ಮಾಡುವನು ಅಂತ ಒಂದರ್ಥ. ಪುರೋಧಸ್ ಅಂದ್ರೆ ಇಡೀ ಊರಿನ ಕೆಚ್ಚಲು. ಅಂದ್ರೆ ಅವನು ಯಾವಾಗ್ಲೂ ಕೆಚ್ಚಲು ತುಂಬಿಸ್ಕೊಳ್ತಾ ಇರ್ಬೇಕು. ಹಸು ಏನ್ ಮಾಡುತ್ತೆ, ಬೆಳಿಗ್ಗೆ ಯಜಮಾನ ಹಾಲು ಕರ್ದ ಅಂತ ಸುಮ್ನೆ ಮಲ್ಕೊಂಡ್ಬಿಡುತ್ತಾ? ಮತ್ತೆ ಮರು ದಿವಸ ಹೋಗಿ ಬೆಳಿಗ್ಗೆ ಕಾಡು ಮೇಡುಗಳು ಯಾವ್ದೋ ಮೂಲೆಗಳಿಗೆ ಹೋಗಿ ಅಪರೂಪದ ಔಷಧೀಯ ಗಿಡಗಳನ್ನೆಲ್ಲ ತಿಂದು ಬರುತ್ತೆ. ತಿಂದು ಬಂದ್ರೆ ಮತ್ತೆ ಸಂಜೆ ಮತ್ತೆ ಹಾಲು ಕರೀಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ಅವನು ಕಷ್ಟಪಡಬೇಕು. ಭಿಕ್ಷೆ ಎತ್ತಿ ಅಥವಾ ಅಧ್ಯಯನ ಅಧ್ಯಾಪನ ವೃತ್ತಿಯಲ್ಲಾದ್ರೂ ಬದುಕಿ ಆ ಜ್ಞಾನವನ್ನ ಸಂಪಾದಿಸಿ ಪುಣ್ಯದ ಗಂಟನ್ನು ಹಿಡ್ಕೊಂಡಿರ್ಬೇಕು. ಯಾರು ಕೇಳಿದ್ರು ಕೊಡ್ಲಿಕ್ಕೆ ಬರ್ಬೇಕು ಅವನಿಗೆ. ಅಂದ್ರೆ ಕೊಡುವಾಗ ಅವನಿಗೆ ಅದನ್ನ ಈಗ ನಾನು ಸ್ವರ್ಗಕ್ಕೆ ಸಶರೀರನಾಗಿ ಹೋಗ್ಬೇಕು ಅಂತ ಕೇಳಿದ್ರೆ ಏನ್ ಮಾಡುದು? ನಮ್ಗೆ ಯಾವುದು ಸಾಧ್ಯವೋ ಅಂತದನ್ನ ಮಾಡ್ಬೇಕು. ನಮ್ಗೆ ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯ್ತು. ಅವನಿಗೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂತಾನೂ ಗೊತ್ತಿಲ್ಲ, ಆದ್ರಿಂದ ನಾನು ಏನಾದ್ರೂ ಒಂದು ಮಾಡ್ಬಿಡೋಣ ಅಂತ ಶುನಕ ಶಾಂತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಾಕ ಶಾಂತಿ ಇದೆ, ಕೂಪ ಶಾಂತಿ ಇದೆ,
ಹಾಗೆ ಇನ್ನೊಂದು ಯಾವುದು ಇದು ಉಲೂಕ ಶಾಂತಿ ಇದೆ. ಹಾಗೆ ಇದೊಂದು ನಮ್ಮ ಮನೆಗೆ ಒಂದು ನಾಯಿ ಬಂದು ಹೋಗಿದೆ. ಎಷ್ಟು ಮನೆಗೆ ನಿರಂತರ ಶಾಂತಿ ಮಾಡಿಸ್ತಾನೆ ಇರ್ಬೇಕು. ಬೃಹಸ್ಪತಿ ಹಸು ಪ್ರವೇಶ ಮಾಡಿಸ್ತಾರೆ. ಅದು ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಶಾಂತಿ. ಹಸುವನ್ನ ಪ್ರವೇಶ ಮಾಡಿಸ್ತಾರೆ, ಯಾಕೆಂದ್ರೆ ಅದು ಬಂದ್ರೆ ಕಾಮಧೇನು. ಅದು ಕಾಗೆ ಬಂದ್ರೆ ಹಾಗಲ್ಲ. ಅದು ಕಾಗೆ ಕೆಟ್ಟದಲ್ಲ, ಕಾಗೆ ಬಂದು ಹೋಗುದು ಕೆಟ್ಟದ್ದು. ಅಂದ್ರೆ ಅದು ಸೂಚನೆ. ನಿಮ್ಮ ಮನೆಗೆ ಏನೋ ಒಂದು ಕೆಟ್ಟದಾಗುವ ಸಾಧ್ಯತೆಗಳಿವೆ, ಏನೋ ಒಂದು ದುಡ್ಡಿನ ದೊಡ್ಡ ಪೆಟ್ಟು ಬೀಳ್ಲಿಕ್ಕಿದೆ, ಅಥವಾ ಮನೆಯಲ್ಲಿ ಅದು ಕೌಟುಂಬಿಕ ಅವಘಡ ನಡಿಲಿಕ್ಕಿದೆ ಅನ್ನೋದನ್ನು ಸೂಚಿಸುತ್ತೆ ಅದು. ಹಾಗಾಗಿ ಅದು ಬಂದಾಗ ಅವ್ರಿಗೆ ಸೂಚನೆ ಏನು ಅಂದ್ರೆ ಆ ಮನೆಗೆ ಆಗುವ ಸಮಸ್ಯೆಯನ್ನ ಅದು ಮೊದಲೇ ಹೇಳಿದ್ದದು. ಕಾಗೆನೂ ಕೆಟ್ಟದ್ದಲ್ಲ, ಅದು ಬಂದು ಹೋದದ್ದು ಕೆಟ್ಟದಲ್ಲ. ನಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ದಡ್ಡತನ ಅಷ್ಟೇ. ಬಂದು ಹೋದ್ಮೇಲೆ ಕಾಗೆ ಹೋಗಿದ್ದಕ್ಕೆ ಶುದ್ಧ ಮಾಡೋದಲ್ಲ. ನಮ್ಗೆ ಈ ವಿಷಯಗಳೇ ಅರ್ಥ ಆಗಲ್ಲ. ಕಾಗೆ ಬಂದು ಹೋದದಕ್ಕೆ ಶುದ್ಧ ಮಾಡೋದಲ್ಲ, ಕಾಗೆ ಬಂದು ಹೋದದ್ರಿಂದ ಏನೋ ಮುಂದೆ ಅಪಾಯ ಇದೆ, ಆ ಅಪಾಯವನ್ನ ನಾನು ಪರಿಹರಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಮಾಡುವ ಶಾಂತಿ ಅದು. ಹಾಗೇನೆ ಬಾವಿಯಲ್ಲಿ ನೀರು ಬರ್ಲಿಲ್ಲ ಅಂದ್ರೆ, ಇಷ್ಟೆಲ್ಲ ತೋಡಿ ಆದ್ಮೇಲೆ ಇತ್ತು ನೀರು, ಆದ್ರೆ ಏನೋ ಒಸರೆ ನಿಂತು ಹೋಯ್ತು, ಆಗ ಕೂಪ ಶಾಂತಿ ಅಂತ ಮಾಡ್ತಾರೆ. ಅಲ್ಲಿ ಒಂದು ವರುಣ ಪ್ರಾರ್ಥನೆ ಮಾಡಿ ಅದರಲ್ಲಿ ನೀರು ಚೆನ್ನಾಗಿ ಬರುವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಅಕಸ್ಮಾತ್ ಗೂಬೆ ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಆಗ ಅದು ಒಂದು ಕೆಟ್ಟ ಸೂಚನೆ. ಏನೋ ಮನೆಯಲ್ಲಿ ಇವನು ಯಾರು ಅಶ್ವತ್ಥಾಮನ ಕಥೆಯಲ್ಲಿ ಗೂಬೆ ಕಥೆಯಿಂದ ಅವನು ಮಾರಣ ಹೋಮ ಆಯ್ತಲ್ಲ, ಅದೆಲ್ಲ ಮನೆಯಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗಿ. ನನಗೆ ಗೊತ್ತಿಲ್ಲ ಗೂಬೆ ಅಂತ. ಇಲ್ಲಪ್ಪ, ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಇದೆಲ್ಲ ಶಾಸ್ತ್ರಿಗಳು ಹೇಳಿದ ಮಾತುಗಳು. ಯಾರು ಚಿಜಿ ನಾವು ಅದೃಷ್ಟ ಆಗಿದ್ರೆ ಕಾಗೆ ಕಣ್ಣು ಗೂಬೆ ಕಣ್ಣು ಅಂತ ಹೇಳ್ತಿದ್ವಾ? ಅವಳದು ಹಂಸ ಅಥವಾ ಇನ್ನೊಂದ್ ಕಡೆಯಲ್ಲಿದೆ ಸರಸ್ವತಿದ್ದು ಹಂಸ, ಕುದುರೆ ಅಲ್ಲ. ಆಮೆ ಎಲ್ಲೋ ನಂಗೆ ನೆನಪಿಲ್ಲ ಈಗ. ಅವಳದ್ದು ಏನು ಹೇಳ್ತಾರೆ, ಒಂದು ಶುಕ ಅಲ್ಲ, ದುರ್ಗಾದೇವಿದ್ದಾದ್ರೆ ಸಿಂಹ, ಹುಲಿ, ಅದು ಪಾರ್ವತಿದ್ದು. ಸಿಂಹ ಲಕ್ಷ್ಮಿದ್ದು. ಲಕ್ಷ್ಮೀದ್ ಸಿಂಹವೇ. ಐಂ ಹ್ರೀಂ ಕ್ಲೀಂ ಕಮಲವಾಹಿನೀಂ ಸಿಂಹವಾಹಿನೀಂ ಸ್ವಾಹ ಅಂತ ಮಂತ್ರ ಇರುದು. ಕಮಲವಾಸಿನಿ ಅಲ್ವಾ? ಕಮಲಹಾಸಿನಿ. ಸಿಂಹವಾಹಿನಿ ಅಂತಿದೆ ಅವಳಿಗೆ ಹೆಸರು. ಹಾಗಾಗಿ ಅವುಗಳೆಲ್ಲ ಕೇವಲ ನಮಗೆ ಒಂದು ಸೂಚನೆ ಅಷ್ಟೇ ಹೊರತು ಅವುಗಳು ಕೆಟ್ಟದ್ದು ಅಂತ ಹೇಳಿದ್ರೆ ದೇವ್ರು ಯಾಕೆ ಸೃಷ್ಟಿ ಮಾಡಿದ್ದಾರೆ ಕೆಟ್ಟದಾಗಿದ್ರೆ? ಅದ್ರದ್ದು ಎಲ್ಲದಕ್ಕೂ ಒಂದು ಅರ್ಥ ಇದೆ. ಆದ್ರೆ ಅದು ನಮ್ಮ ಮನೆಯೊಳಗೆ ಹೋಗ್ಬಾರ್ದು, ಕಾಡಲ್ಲಿರ್ಬೇಕು. ಇದು ಕಾಡಾಗತ್ತೆ. ಹೇಗೆಗೋ ಗಿಡ ಮರಗಳು ಬೆಳೆದು ಹೇಗೆ ಆ ಮನೆಯ ಅಸ್ತಿತ್ವ ನಾಶ ಆಗುತ್ತೋ ಹಾಗೆ ಇದು ಪ್ರವೇಶ ಆದ್ರೆ ಆ ಜಾಗಕ್ಕೆ ಅಂತದ್ದೇ ಒಂದು ಕೆಟ್ಟ ದುರ್ಗತಿ ಬರ್ಲಿಕ್ಕಿದೆ ಅಂತ ಸೂಚನೆ ಅದು. ಆ ಸೂಚನೆಯನ್ನು ಪರಿಹರಿಸ್ಲಿಕ್ಕೆ ಮಾಡುದು. ಬೆಕ್ಕು ಹೋದಾಗ್ಲೂ ಹಾಗೇನೆ. ಬೆಕ್ಕು ಹೋದದ್ದು ಕೆಟ್ಟದಲ್ಲ, ಅಥವಾ ಬೆಕ್ಕು ಕೆಟ್ಟದಲ್ಲ. ನಮ್ಗೇನೋ ಒಂದು ಕೆಡುಕಾಗತ್ತೆ ಅನ್ನೋ ಸೂಚನೆ ಇದೆ. ಕೆಲವೊಮ್ಮೆ ಬಲಕ್ಕೆ ಹೋದಾಗ ಅದು ಒಳ್ಳೇದು ಅಂತ, ಎಡಕ್ಕೆ ಹೋದಾಗ ಕೆಟ್ಟದು ಅಂತ, ಹೀಗೆಲ್ಲ ಅದಕ್ಕೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ನರಿ ಕೂಗಿದ್ರೆ ಏನು, ಊರಿಗೆಲ್ಲ ಹೊರಟಿದ್ವಿ ಪ್ರಯಾಣ, ಕರೆಕ್ಟ್ ಟೈಮಿಗೆ ಎದುರುಗಡೆಯಿಂದ ಹಿಂಗ್ ಪಾಸ್ ಆಯ್ತು. ದಿನ ನಡ್ಕೊಂಡು ಹೋಗ್ಬೇಕಾದ್ರೆ ಏನು, ಆದ್ರೆ ಅದು ಸೂಚನೆ ಅಂತೂ ಇರುತ್ತೆ. ಆಗಿಲ್ಲ ಅಂದ್ರೆ ಅದು ನಾವು ಆಗ ಯೋಚನೆ ಮಾಡಿ, ಕೆಲವೊಮ್ಮೆ ಏನ್ ಗೊತ್ತಾ, ಆದದ್ದು ಗೊತ್ತಾಗಲ್ಲ ನಮ್ಗೆ. ಹೌದು, ದೊಡ್ಡ ಪ್ರಮಾಣ ಚಿಕ್ಕ ಪ್ರಮಾಣದ ಅಂತ 2-3 ತರ ಇರುತ್ತೆ. ಚಿಕ್ಕ ಪ್ರಮಾಣದಾದ್ರೆ ನಮ್ ತಲೆಗೆ ಬೀಳಲ್ಲ, ನಮ್ ಕಿವಿಗೆ ಬೀಳಲ್ಲ. ನಮ್ಗೆ ಇನ್ನೊಂದು ಯಾವ್ದು ಒಳ್ಳೆ ಅದೃಷ್ಟ ಇರುತ್ತೆ, ಆ ಅದೃಷ್ಟದಿಂದ ಇದು ಹೊಡೆದೋಗಿರುತ್ತೆ. ನಾವೇನ್ ಅನ್ಕೊಂಡ್ವಿ, ಇದು ಹೋದ್ರೂ ಆಗ್ಲಿಲ್ಲ ಅಂತ ಅನ್ಕೊಂಡಿರ್ತೀವಿ. ಯೋ ಯಶ್ರದ್ಧ ಸಯೇವ ಸಹ. ಅವನ ಶ್ರದ್ಧೆ ಅಕಸ್ಮಾತ್ ಆ ನಂಬಿಕೆಗಳಲ್ಲಿ ಚೂರು ಕೂಡ ಅವನಿಗೆ ಶ್ರದ್ಧೆ ಇಲ್ಲ ಅಂತಾದಾಗ ಅದಕ್ಕೆ ಸರಿಯಾಗಿ ಘಟನೆಗಳು ನಡೀತಾ ಹೋಗುತ್ತೆ. ಅವನ ಅಕಸ್ಮಾತ್ ಅದನ್ನ ನಂಬಿ ಗಮನಿಸಿದ್ರೆ ಅವನಿಗೆ ತೊಂದರೆ ಆಗಲ್ಲ, ಆದ್ರೆ ಅರ್ಥ ಆಗುತ್ತೆ, ಓ ಇವತ್ತೊಂದು ಹೀಗಾಗ್ಬೇಕಿತ್ತು, ಆದ್ರೆ ಅದು ಇನ್ನೊಂದು ಪರಿಸ್ಥಿತಿಯಿಂದ ಪರಿಹಾರ ಆಗಿ ನನಗೆ ಒಂದು ಲೆಟರ್ ಬರುತ್ತೆ, ನಿಮ್ಗೆ ರಿಸೈನ್ ಮಾಡ್ಬೇಕು ಅಂತ. ನಾವು ಒಂದ್ಸರ್ತಿ ಕಂಗಾಲಾಗ್ತೇವೆ. ಕಂಗಾಲಾಗಿ ಇದ್ದ ದೇವರುಗಳನ್ನೆಲ್ಲ ಬೇಡ್ಕೊಳ್ತೇವೆ. ಬೇಡ್ಕೊಂಡು ಆಮೇಲೆ
ನೋಡಿದ್ರೆ ಅದು ವೈ ಅಂತ ಹೆಸರು ಬೀಳುವಲ್ಲಿ ವಿ ಅಂತ ಬಿಟ್ಬಿಟ್ಟಿರುತ್ತೆ. ಅದು ನೋಡಿದ್ರೆ ಇನ್ನೊಬ್ರಿಗೆ ಅದು ಏನೋ ಒಂದು ಹೆಸರು ಯಶ್ ಅಂತ ಏನೋ ಒಂದು ಇತ್ತು, ವಿಜಯನೋ ಅಜಯನೋ ಏನೋ ಒಂದು ಗೊತ್ತಿಲ್ಲ, ನೆನಪ ಯಾವುದೋ ಒಬ್ರು ಹಾಗೆ ಬಂದಿತ್ತು. ಅವರು ಆಮೇಲೆ ಹೇಳಿದ್ರು, ಇವತ್ತು ಬೆಳಿಗ್ಗೆ ಅವ್ರು ಯಾವುದೋ ಒಂದು ಜಪದಲ್ಲಿ ಕೂತಿದ್ರು. ಅವರ ಉದ್ದೇಶವಾಗಿ ಮನೆಯಲ್ಲಿ ಏನೋ ಜಪ ಮಾಡಿಸುವಾಗ ಒಬ್ರು ಗಡಿಬಿಡಿಯಲ್ಲಿ ಅವರಿಗೆ ಹೊರಡಲೇಬೇಕಾಯ್ತು, ಆಫೀಸ್ ತಡ ಆಯ್ತು, ನಾನು ಹೋಗ್ಲೇಬೇಕು ಅಂತ ಎದ್ದೋದ್ರು. ಅದು ವಿಘ್ನ. ಆಶ್ಚರ್ಯ, ಇವ್ರು ಕರೆದಿಲ್ಲ ಬಿಟ್ಟಿಲ್ಲ. ಅವ್ರು ಎದ್ದೋಗೋದ್ರೆ ಇನ್ನೊಬ್ರು ಬಂದು ಆ ಜಾಗದಲ್ಲಿ ಕೂತು ನಾನು ಜಪ ಮಾಡ್ತೇನೆ ಅಂತ ಮಾಡಿದ್ರು. ಅವ್ರಿಗೆ ಆಗ ಅನ್ನಿಸ್ತು ಏನೋ ಒಂದು ವಿಘ್ನ ಬರುತ್ತೆ, ಬೇರೆ ಏನೋ ಒಂದು ಪರಿಹಾರವು ಅದಕ್ಕೆ ಸಿಗುತ್ತೆ. ಅಂದ್ರೆ ಅವನು ದೇವ್ರ ಹತ್ರ ಕೇಳ್ಕೊಂಡ, ಅಯ್ಯೋ ಇವ್ರು ಎದ್ದೋದ್ರೆ ಒಂದು ಲೆಕ್ಕದಲ್ಲಿ 10 ಜನ ಮಾಡ್ಬೇಕು ಅಂತ ಅನ್ಕೊಂಡದ್ ಮಿಸ್ ಆಯ್ತಲ್ವಾ, ಮತ್ತೆ ಎಕ್ಸ್ಟ್ರಾ ಮಾಡ್ಬೋದು ಬೇರೆ, ಆದ್ರೆ ಮಧ್ಯದಲ್ಲಿ ಒಂದು ವಿಘ್ನ ಆಯ್ತಲ್ವಾ, ನಾವು ಏಕಾಗ್ರತೆಯಿಂದ ಅದನ್ನೊಂದು ತಪ್ಪಿಲ್ಲದಂತೆ ಮಾಡ್ಬೇಕು ಅಂತ ಅವನಿಗೆ ಟೆನ್ಷನ್. ಅವ್ನ ಅಲ್ಲಿ ತಪ್ಪಿಸ್ತಾರ, ಅವನ ನೀಲ್ ತಪ್ಪಿದ್ರೆ. ಆದ್ರಿಂದ ಅವನು ಎದ್ದ. ಆದ್ರೆ ಹೇಳಿಯೇ ಇದ್ದ ಅವನು, ನಾನು ಮೊದ್ಲೇ ಹೊರಡ್ಬೇಕಾಗುತ್ತೆ ಅಂತ. ಆದ್ರೆ ಮುಗಿಯತ್ತೆ ಅನ್ಕೊಂಡ್ರೆ ಮುಗಿಲಿಲ್ಲ. ಹೇಳುವಾಗ ಇನ್ನೊಬ್ರು ಬಂದ್ರು ಕರೆಕ್ಟ್ ಆಗಿ, ಒಂಚೂರು ಸೇರ್ತೀರಾ ಅಂತ. ಅಯ್ಯ ಹಂಗೇನ್ ತೊಂದ್ರೆ ಇಲ್ಲ, ನಾನು ಬರ್ತೇನೆ ಅಂತ ಬಂದು ಕೂತೆ ಮಾಡಿಕೊಟ್ಟೋದ್ರು. ಆಮೇಲೆ ಅವ್ರಿಗೆ ಅರ್ಥ ಆಯ್ತು ಯಾಕದ ಹಾಗಾಯ್ತು ಅಂತ. ಅವರಿಗೆ ಒಂದು ರಿಸೈನ್ ಮಾಡ್ಬೇಕಾದ ದೊಡ್ಡ ಪ್ರಸಂಗ ಬಂತು, ದೊಡ್ಡ ಹುದ್ದೆ. ಯಾಕೆ ಅಂತನೂ ಅದು ಎಕ್ಸ್ಪ್ಲನೇಷನ್ ಇಲ್ಲ ಅದ್ರಲ್ಲಿ. ಇವ್ರಿಗೆ ಗಾಬರಿ ಆಯ್ತು. ಕೊನೆಗೆ ಸ್ವಲ್ಪ ಧೈರ್ಯ ಮನಸ್ಸು ಇತ್ತು, ಆದ್ರಿಂದ ದೇವರನ್ನ ಕೇಳ್ಕೊಂಡ್ರು, ಏನಪ್ಪ ಇದು ಇವತ್ತು ಜಪ ಮಾಡಿದ್ರ ನೇರ ಫಲ ಕಾಣಿಸ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಂಜೆ ವಾಪಸ್ ಬಂತು, ಇಲ್ಲ ಅದು ನಿಮ್ಮ ಹೆಸರನ್ನ ಇನ್ನೊಬ್ಬರ ಇದು ಬದಲಾವಣೆ ಆಗ್ಬೇಕಿತ್ತು, ಅದು ಟೈಪಿಸ್ಟ್ ಮಾಡೋನು ಅಕ್ಷರ ತಪ್ಪು ಮಾಡಿ ನಿಮ್ಮ ಹೆಸರಿಗೆ ಬಂದ್ಬಿಟ್ಟಿದೆ, ನಿಮ್ದಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಅಂದ್ರೆ ಒಂದು ಆಪತ್ತು ಬರುತ್ತೆ, ಯಾರೋ ಇನ್ನೊಬ್ರು ಬಂದು ಅದನ್ನ ಪರಿಹಾರ ಮಾಡ್ತಾರೆ ಅಂತ ಬೆಳಿಗ್ಗೆ ಸೂಚನೆ ಆದದ್ದು. ಆಗ ಏನು ಗಮನಿಸ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಿದ್ರು. ಆದ್ರೆ ಸಂಜೆ ಆ ಘಟನೆ ನಡೆದ್ಮೇಲೆ ಗೊತ್ತಾಯ್ತು, ಇವತ್ತು ಬೆಳಿಗ್ಗೆ ಇದನ್ನೇ ಸೂಚಿಸಿದ್ದು. ಅಂದ್ರೆ ಅವನಿಗೆ ಅದು ನೆನಪಿದ್ದಿದ್ರೆ ಈಗ ಇಲ್ಲ ಏನೋ ಸರಿ ಆಗುತ್ತೆ, ಇಷ್ಟು ಪಕ್ಕ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮಾಧಾನ ಆಗ್ತಿತ್ತು. ಅಂದ್ರೆ ಈ ಶಕುನಗಳ ಬಗ್ಗೆ ನಮಗೆ ಎಚ್ಚರ ಇದ್ರೆ ನಮಗೆ ಆಗುವ ಎಷ್ಟೋ ಸೂಚನೆಗಳು ಸಿಗ್ತವೆ. ಯಾವುದೇ ಘಟನೆಗಳು ಆ ಘಟನೆಯಿಂದ ಕೆಟ್ಟದಾಗುದಲ್ಲ, ಇದು ನಮಗೆ ಮೊದಲು ಗೊತ್ತಿರಬೇಕು. ನಾಯಿ ಅಡ್ಡ ಹೋಗೋದ್ರಿಂದ, ಬೆಕ್ಕು ಅಡ್ಡ ಹೋಗೋದ್ರಿಂದ, ಗೂಬೆ ಕಾಣಿಸೋದ್ರಿಂದ, ಅಥವಾ ಇನ್ನೇನೇನೇನೇನೋ ಕೆಲವು ಗೂಬೆ ತರದವ್ರು ಕಾಣಿಸೋದ್ರಿಂದಲೂ ಕೂಡ ಯಾವುದೇ ತೊಂದರೆ ಆಗುವಂತದ್ದಲ್ಲ. ಅದು ಸೂಚನೆ ಅಷ್ಟೇ. ಕೆಲವೊಂದ್ಸರ್ತಿ ಕೆಲವರು ಅಡ್ಡ ಬಾಯಿ ಹಾಕ್ತಾರೆ, ಯಾವ್ದಾದ್ರು ಮನೆಯಿಂದ ಹೊರಡುವಾಗ ಎಲ್ಲಿಗೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಹಾಗೆಲ್ಲ ಎಲ್ಲೋ ಹೊರಡುವಾಗ ಹಾಗೆ ಕೇಳಬಾರದು. ಯಾಕಂದ್ರೆ ಅವ್ರಿಗೆ ಒಂಥರ ಅದೊಂದು ಡಿಸ್ಟರ್ಬೆನ್ಸು, ಎಲ್ಲದಕ್ಕೂ ಇವರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಬೇಕು ಅಂತ. ಅದನ್ನ ಜಾಣತನದಿಂದ ಏನೋ ತಿಳ್ಕೊಳ್ಬೇಕು ಅಂತಿದ್ರೆ ಬೇರೆ ರೀತಿಯಿಂದ ತಿಳ್ಕೊಳ್ಬೇಕು ಹೊರತು ಹಾಗೆ ಬಾಯಿ ಬಿಟ್ಟು ಅದನ್ನ ಕೇಳುವುದಲ್ಲ ಅಂತ. ಇದೆಲ್ಲ ಏನು ಅಂದ್ರೆ ಒಂದು ಸೂಚನೆ. ಕೇಳಿದವನ ತಪ್ಪಲ್ಲ, ಆದ್ರೆ ಕೇಳಿದ್ದಾರೆ ಅಂತಂದ್ಮೇಲೆ ಅದು ಅನುಭವದಲ್ಲಿಯೂ ಇರುವಂತ ಮಾತು. ಹಾಗೆ ಕೇಳಿಸಿಕೊಂಡು ಹೋದವನಿಗೆ ಹೋದ ಕೆಲಸ ಆಗಲ್ಲ. ಎಷ್ಟೋ ಸಲ ಆಗುದಿಲ್ಲ ಅಂದ್ರೆ ಅವನು ಕೇಳಿದ್ರಿಂದ ಆಗದೆ ಇರುವುದಲ್ಲ, ಈ ಕೆಲಸ ಆಗುದಿಲ್ಲ ಅಂತ ಅವನಿಗೆ ಮೊದಲೇ ಸೂಚಿಸ್ಲಿಕ್ಕೆ ಅವನ ಬಾಯಿಂದ ಬಂದದ್ದು. ಅವನು ಕೇಳಿದವನ್ ಕೆಟ್ಟವನಲ್ಲ, ಕೇಳಿದವನ್ ಮಗು ಇರುತ್ತೆ ಯಾವುದೋ ಒಂದು. ಇಲ್ಲ ಅಂದ್ರೆ ಅವನು ಯಾವತ್ತೂ ಸಿಗದ ಮಗು ಅವತ್ತೇ ಬಂದು ಮಾತಾಡಿಸದೇ ಇದ್ದದ್ದು ಇವತ್ತು ಮಾತಾಡಿಸ್ತಾ ಇದೆ ಅಂದ್ರೆ ನಮ್ಮ ಸಮಸ್ಯೆಯನ್ನು ಅದು ಮೊದಲೇ ಎಚ್ಚರಿಸ್ಲಿಕ್ಕೋಸ್ಕರ ಬಂದಿದೆ ಅಂತ ಅರ್ಥ ಅಲ್ವಾ. ಹಾಗಾಗಿ ನಮ್ಮ ಪ್ರಜ್ಞೆ ಜಾಗೃತವಾಗಿದ್ರೆ ನಮಗದು ಸೂಚನೆಗಳಷ್ಟೇ. ಹಾಗಾಗಿ ಗ್ರಹಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಅಥವಾ ಯಾವುದೇ ಘಟನೆಗಳಾಗಲಿ ಅಥವಾ ದೀಪ ನಂದಿತು ಅಂತ ಅನ್ನುವ ಸೂಚನೆಗಳಾಗಲಿ ಅದು ಕೇವಲ ಆ ಘಟನೆಯಿಂದಾಗಿ ನಮ್ಗೆ ತೊಂದರೆ ಆಗುದಲ್ಲ, ಆ ಘಟನೆ ನಮ್ಮನ್ನು ಎಚ್ಚರಿಸುವುದಷ್ಟೇ. ಎಚ್ಚರಿಸುವಾಗ ನಾವು ಅದಕ್ಕೆ ತಕ್ಕ ಪರಿಹಾರವನ್ನು ಪ್ರಾಯಶ್ಚಿತ್ತವನ್ನು ಏನಾದ್ರೂ ಒಂದು ಸರಿಯಾಗಿ ಮಾಡಿಕೊಂಡ್ರೆ ಆ ಪರಿಹಾರ ಆಗುವ ಸ್ಥಿತಿಯಲ್ಲಿ ಯಾಕೆ ಹಾಗಾಯ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಮ್ಗೊಂದು ಸಮಾಧಾನ ಆಗುತ್ತೋ, ಹಾಗಾದ್ರೆ ಏನೋ ಸೂಚನೆ ಸಿಗುತ್ತೆ. ಯಾವಾಗ ಸೂಚನೆ ಸಿಗುತ್ತೆ ಆವಾಗ ಕಷ್ಟವನ್ನ ಎದುರಿಸುವ ಒಂದು ಮಾನಸಿಕ ಸ್ಥೈರ್ಯ ಬರುತ್ತೆ ಮೊದಲೇ. ಏನೋ ಒಂದು ಆಗ್ಲಿಕ್ಕಿದೆ, ಅದರಿಂದ ನಾನು ಸ್ವಲ್ಪ ಸಿದ್ಧವಾಗಿರ್ಬೇಕು. ಏನೋ ಒಂದು ತೊಂದರೆ ಬರಬಹುದು, ಅದಕ್ಕೆ ನಾನು ರೆಡಿ ಆಗಿರ್ಬೇಕು. ಗೊತ್ತಿದ್ದು ಅಪಾಯ ಬಂದಾಗ ಎದುರಿಸುವ ತಾಕತ್ತು ಗಟ್ಟಿಯಾಗಿರುತ್ತೆ. ಅಕಸ್ಮಾತ್ ಆಗಿ ನಮ್ಮ ಮುಂದೆ ಅಪಾಯಗಳು ಬಂದು ಒಡ್ಡಿದಾಗ ನಾವೊಂದ್ ಸರ್ತಿ ಕೈಕಾಲು ಬಿಡುವಂತ ಸ್ಥಿತಿ ಬರುತ್ತೆ. ಸಣ್ಣ ಅಪಾಯವಾಗಿದ್ರು ತುಂಬಾ ದುಃಖ ಆಗುತ್ತೆ, ದೊಡ್ಡ ಅಪಾಯ ಆಗಿದ್ರು ತಿಳಿದಿದ್ರೆ ಅದು ಸಣ್ಣ ದುಃಖವನ್ನ ಕೊಡುತ್ತೆ. ಹಾಗಾಗಿ ಈ ಎಚ್ಚರಿಕೆಯನ್ನ ವಹಿಸುವುದಷ್ಟೇ ಮುಖ್ಯ ಹೊರತು ಅವುಗಳಿಂದ ತೊಂದರೆ ಆಯ್ತು ಅಂತ ಶಾಸ್ತ್ರ ಯಾವತ್ತೂ ಹೇಳಲಿಲ್ಲ. ಗ್ರಹಣವಾಗಲಿ ಈ ಗ್ರಹಚಾರಗಳಾಗ್ಲಿ ಇದೆಲ್ಲವೂ ಕೂಡ ಸೂಚನೆಗಳಷ್ಟೇ ಹೊರತು ಗ್ರಹಕ್ಕೆ ಬೇರೆ ಏನ್ ಕೆಲಸ ಇಲ್ವಾ. ನಮಗೆ ಉಪದ್ರ ಕೊಡೋದೊಂದೇ ಕೆಲಸ ಅವುಗಳಿಗೆ.
ಅವುಗಳು ತನ್ನ ಸ್ಥಾನದಲ್ಲಿ ನಿಂತು ನಮ್ಮನ್ನು ಎಚ್ಚರಿಸ್ತವೆ. ನೀನೀಗ ಸತ್ಕರ್ಮ ಮಾಡಿದ್ದರ ಪುಣ್ಯ ಫಲ ಸಿಗ್ತಾ ಇದೆ, ಅದನ್ನು ಅನುಭವಿಸು, ಆದ್ರೆ ಎಚ್ಚರ ಇರು. ಎರಡಕ್ಕೂ ಎಚ್ಚರ ಇರು ಅಂತಾನೆ ಅರ್ಥ. ಕೆಟ್ಟದಾಗುತ್ತೆ, ಆದ್ರೆ ಆ ಕೆಟ್ಟದಾಗುವುದಕ್ಕೆ ಪರಿಹಾರವೂ ಇದೆ, ಅದನ್ನು ಮಾಡ್ಕೊಂಡು ಸುಖವಾಗಿರು ಅಂತ ಹೀಗೆ ನಮಗದನ್ನು ಎಚ್ಚರಿಸುವ ಕೆಲಸವನ್ನ ಮಾಡುತ್ತೆ. ಹೀಗೆ ಪುರೋಹಿತನ ಕರ್ತವ್ಯ ಅಂತ ಅನ್ನೋದು. ಬೃಹಸ್ಪತ್ಯಾಚಾರ್ಯರು ದೇವಲೋಕದ ಪುರೋಹಿತರಾಗಿ ಲೋಕಕ್ಕೆ ಹಿತವನ್ನ ಬಯಸುವವರಾಗಿ ಕೆಲಸ ಮಾಡ್ತಾರೆ. ಸ್ಕಂದ ಸೇನಾನಿಗಳಲ್ಲಿ ಮುಂದಾಳುವಾಗಿ ನಿಲ್ತಾನೆ. ನೀರಿನ ಒಸರುಗಳಲ್ಲಿ ಸಮುದ್ರದಲ್ಲಿ ನಾನಿದ್ದೇನೆ. ಮಹರ್ಷಿಗಳಲ್ಲಿ ಭೃಗುವಾಗಿ, ಯಾಕೆಂದ್ರೆ ಎಲ್ಲ ಋಷಿಗಳಿಗೆ ಮೂಲದಲ್ಲಿ ದೊಡ್ಡ ತಪಸ್ವಿಯಾಗಿ ಕಂಡುಕೊಂಡವ ಭೃಗು. ಇನ್ನು ಏಕಾಕ್ಷರ, ಒಂದೇ ಅಕ್ಷರವಾಗಿ ಇರುವಂತದ್ದು ಅಕಾರ, ಅದರಲ್ಲಿ ಅಥವಾ ಓಂಕಾರ, ಓಂಕಾರದಲ್ಲಿ ನಾನಿದ್ದೇನೆ. ಮುಖ್ಯವಾಗಿ ಏಕ ಅಂತ ಅನ್ನಿಸಿದಂತಹ ಓಂಕಾರ ಅನ್ನೋದು ಪ್ರಧಾನ ಅಕ್ಷರ. ಏಕ ಅಂದ್ರೆ ಮುಖ್ಯ ಅಂತ ಅರ್ಥ. ಮುಖ್ಯ ಅಕ್ಷರ ಓಂಕಾರ. ಆ ಓಂಕಾರದಲ್ಲಿ ನಾನಿದ್ದೇನೆ ಅಂದ್ರೆ ಇಡೀ ಅಕ್ಷರ ಪ್ರಪಂಚದಲ್ಲಿ ಅಂದ್ರೆ ಅದು ಅಕ್ಷರ ಅಂತ ಆಯ್ತು. ಅದು ಮಂತ್ರವಾಗುವ ಮುನ್ನ ಅಕ್ಷರ, ಆಮೇಲೆ ಅದು ಮಂತ್ರ. ಹಾಗಾಗಿ ಅಕ್ಷರವಾಗಿ ಯಾರಾದ್ರೂ ಅದನ್ನ ಪ್ರಯೋಗಿಸ್ತಾರೆ ಅಂದ್ರೆ ಅದನ್ನು ಪ್ರಯೋಗಿಸ್ಲಿಕ್ಕಿಲ್ಲ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂದ್ರೆ ಸ್ನಾನ ಮಾಡ್ಬೋದಾ ಅಂತ ಯಾರೋ ಕೇಳುವಾಗ ನೀವು ಆಯ್ತು ಅಂತ ಹೇಳುವ ವಿಷಯಕ್ಕೆ ಓಂಕಾರವನ್ನು ಪ್ರಯೋಗ ಮಾಡಿದ್ರೆ ಅಯ್ಯೋ ಓಂಕಾರ ಹೇಳ್ಬಿಟ್ರು ಅನ್ಲಿಕ್ಕಿಲ್ಲ. ಅದೊಂದು ಅಕ್ಷರ ಅಷ್ಟೇ. ಅಕ್ಷರವಾಗಿ ಪ್ರಯೋಗ ಮಾಡ್ಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಮಂತ್ರವಾಗಿ ಪ್ರಯೋಗ ಮಾಡ್ಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಆದ್ರೆ ಅದಕ್ಕೊಂದು ಸಮಜಾಯಿಷಿ ಏನು ಅಂತಂದ್ರೆ ಯಾವ ಕಾಲದಲ್ಲಿ ಮಾಡಬೇಕು, ಅದಕ್ಕೆಲ್ಲ ಕೆಲವು ನಿಯಮಗಳನ್ನು ಹೇಳಿದ್ರೆ ಅಕ್ಷರವಾಗಿ ಅದನ್ನ ಬಳಸುವುದರಲ್ಲಿ ಅಥವಾ ಅದನ್ನ ನಾವು ದೇವರ ನಾಮವಾಗಿ ಬಳಸುವುದರಲ್ಲಿ ಯಾವ ಕಾಲದ ಅಡೆತಡೆಗಳು ಕೂಡ ಇಲ್ಲ ಅನ್ನೋ ನನ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಕೃಷ್ಣನ ಮಾತದು. ಅಕ್ಷರಾಣಂ ಅಕಾರೋಸ್ಮಿ ಅಂತ ಒಂದು ಕಡೆ ಹೇಳಿದ. ಗಿರಾಮೈ, ಯಾಕಂದ್ರೆ ಅಕಾರೋಸ್ಮಿ ಅಂತ ಅನ್ನುವಲ್ಲಿ ಓಂಕಾರದ ಮೊದಲ ಅಕ್ಷರ ಅಕಾರವೇ. ಆಮೇಲೆ ಇಲ್ಲಿ ಹೇಳಿದ ಗಿರಾಮ್ ಅಸ್ಮಿ ಏಕಂ ಅಕ್ಷರಂ. ಗಿರಾ ಮಾತುಗಳ ರಾಶಿಯಲ್ಲಿ ನಾನು ಓಂಕಾರ. ಇನ್ನು ವೇದ ಏನು ಪ್ರಣವ ಸರ್ವವೇದೇಶು, ಸರ್ವವೇದಗಳಲ್ಲಿ ನಾನು ಪ್ರಣವವಾಗಿದ್ದೇನೆ ಅಂತ ಹೀಗೆ ಓಂಕಾರಕ್ಕಿಷ್ಟು ಮಹತ್ವವನ್ನು ಕೊಟ್ಟಿರುವುದರಿಂದ ಭಗವಂತನ ವಿಶೇಷ ಸನ್ನಿಧಾನ ಅಲ್ಲಿ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ನನಗೆ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಯಾರು ಕೂಡ ಯಾರ ಹತ್ರನೂ ಪರ್ಮಿಷನ್ ಕೇಳಿ ಮಾಡಬೇಕಾದ ಅಗತ್ಯ ಇಲ್ಲ. ಯಜ್ಞಾನ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞದಲ್ಲಿದ್ದೇನೆ ಅಂದ್ರೆ ಅದು ಕೂಡ ಎಲ್ಲರೂ ಮಾಡಬಹುದಾದದ್ದು ಅಂತ ಅರ್ಥ ಆಯ್ತು. ಜಪ ಅನ್ನೋದು ಪ್ರತಿಯೊಬ್ಬನಿಗೂ ಅವನ ಜೀವನದ ಏಳಿಗೆಗೆ ಸಂಪಾದನೆಗೆ ಪ್ರಮುಖವಾದದ್ದು. ಯಾಕೆ ಅಷ್ಟು ಮಹತ್ವ ಅಂತಂದ್ರೆ ಜಪಯಜ್ಞದಲ್ಲಾಗುವಾಗ ನಮಗೆ ವಸ್ತುಗಳ ಸಂಗ್ರಹ ಕಮ್ಮಿ. ಆ ವಸ್ತು ತರಬೇಕು, ಈ ವಸ್ತು ತರಬೇಕು, ಅವ್ರು ಬರಬೇಕು, ಇಂಥ ಸ್ಪಷ್ಟವಾದ ಅಧ್ಯಯನ ಇದ್ದವ್ರು ಬರಬೇಕು. ನಾವು ಕೂತ್ರೆ ಆಯ್ತು, ಮಣಿ ಅಲ್ಲಾಡ್ತಾ ಇದ್ರೆ ಆಯ್ತು, ನಿದ್ದೆ ಬಾರದೇ ಇದ್ರೆ ಆಯ್ತು, ಹೊಟ್ಟೆ ತುಂಬದೇ ಇದ್ರೆ ಆಯ್ತು. ನಮ್ ಸಿದ್ಧತೆ ಚೆನ್ನಾಗಿದ್ರೆ ಮುಗಿದೋಯ್ತು. ಅದು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ನಿದ್ರಾ ಯಜ್ಞಾಸ್ಮಿ ಅಂತ ಅದನ್ನು ಹೊಸ್ತು ಸೇರಿಸ್ಬೇಕಾಗತ್ತೆ. ಆದ್ರೆ ನನಗೆ ಸ್ಥಾವರಾಣ ಹಿಮಾಲಯ, ಇನ್ನು ಸ್ಥಿರವಾಗಿ ನಿಂತಿರುವಂತಹ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ನಾನು ಹಿಮಾಲಯದಲ್ಲಿ ನೆಲೆಸಿದ್ದೇನೆ ಅಂತ ಕೃಷ್ಣ ಹೀಗೆ ಭಗವಂತನ ರೂಪಗಳನ್ನ ಚಿಂತನೆ ಮಾಡಿದ. ಮುಂದೆ ಮತ್ತಷ್ಟು ವಿಶೇಷಗಳನ್ನ ಪರಿಚಯಿಸ್ತಾನೆ. ಆ ಮಾತುಗಳಿಗೆ ನಾಳೆ ಮತ್ತೆ ಜೊತೆಯಾಗೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.